ವಿದೇಹಾಪರಿ ಕಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋಣಿ ಬಹುಲೋಕಕ್ಕೆ ಮೇಳವೀತಿ ನಮಸ್ಕಾರ त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಜ್ಞಾನೇಶ್ವರಿಯ 9ನೇ ಅಧ್ಯಾಯದ ಒಂದು ಚಿಂತನೆಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಅತ್ಯಂತ ಉತ್ಸುಕರಾಗಿದ್ದೀವಿ. ಇದು ನಿಜವಾಗಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಭಾಗ್ಯ. ನಾನಿಂದು ಹೇಳಿದೆ, ಕಿವಿಗಳ ಶ್ರೀಮಂತಿಕೆ ಅನ್ನೋದೇನು ಅಂದ್ರೆ ನಾನು ಜ್ಞಾನೇಶ್ವರಿ ಶ್ರವಣ ಮಾಡೀನಿ ಅನ್ನೋದೇನಿದೆ ಅಂದ್ರೆ ಕಿವಿಗಳ ಶ್ರೀಮಂತಿಕೆ. ನಾನು ಮಹಾರಾಜರ ದರ್ಶನ ಮಾಡಿದೆ ಅನ್ನೋದೇನು ಅಂದ್ರೆ ಅರ್ಥಾತ್ ಕಣ್ಣುಗಳ ಶ್ರೀಮಂತಿಕೆ ಇದ್ದಾರೆ. ಹೆಂಗೋ ಹಂಗೆ ನಾನು ಮಹಾರಾಜರ ಪ್ರಸಾದವನ್ನು ಸೇವನೆ ಮಾಡಿದೆ ಅನ್ನೋದೇನು ಅಂದ್ರೆ ನಾಲಿಗೆಯ ಶ್ರೀಮಂತಿಕೆ. ನಾನು ಮಹಾರಾಜರ ನಿರ್ಮಾಲ್ಯವನ್ನ ಮೂಷ್ ನೋಡಿದೆ, ವಾಸನೆ ತೆಗೆದುಕೊಂಡೆ ಅನ್ನೋದು ಮೂಗಿನ ಶ್ರೀಮಂತಿಕೆ. ನಾನು ಮಹಾರಾಜರ ಪೂಜೆ ಮಾಡಿದೆ ಅನ್ನೋದು ಕೈಗಳ ಶ್ರೀಮಂತಿಕೆ. ನಾನು ಮಹಾರಾಜರಿಗೆ ಪ್ರದಕ್ಷಿಣೆ ಹಾಕಿದೆ ಅನ್ನೋದು ಕಾಲುಗಳ ಶ್ರೀಮಂತಿಕೆ. ಅರ್ಥಾತ್ ಏನು ಅಂದ್ರೆ ಈ ಶ್ರೀಮಂತಿಕೆಯ ಅನುಭವ ಇದು ಹೆಂಗೋ ಹಂಗೆ ಇಂದ್ರಿಯಗಳ ಒಂದು ಶ್ರೀಮಂತಿಕೆಯ ಅನುಭವ, ನಾನಿಂದ ಹೇಳಿದೆ ಮನಸ್ಸಿನ ಶ್ರೀಮಂತಿಕೆಯ ಅನುಭವ, ಬುದ್ಧಿಯ ಒಂದು ಶ್ರೀಮಂತಿಕೆಯ ಅನುಭವ, ಇದಕ್ಕೂ ಅತೀತವಾಗಿರ್ತಕ್ಕಂಥದ್ದು ಭಗವಂತನ ದಿವ್ಯ ಒಂದು ಭಾವದ ಸ್ವರೂಪದ ಶ್ರೀಮಂತಿಕೆಯ ಅನುಭವ ಪಡ್ಕೋಬೇಕು ಅಂತಿದ್ದರೆ ನಾವು ಸತ್ಸಂಗವನ್ನೇ ಮಾಡಬೇಕು, ಸದ್ವಿಚಾರಗಳನ್ನು ಶ್ರವಣ ಮಾಡಬೇಕು. ಅದರಲ್ಲಿಯೂ ಜ್ಞಾನೇಶ್ವರಿ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ಜಗತ್ತಿನಲ್ಲಿ ತತ್ವಜ್ಞಾನ, ಅಧ್ಯಾತ್ಮ ಅಥವಾ ಸಾಧನೆ, ಸಾಧ್ಯ ಅಥವಾ ಭಗವಂತನ ಸ್ವರೂಪವನ್ನು ಕುರಿತಿರ್ತಕ್ಕಂಥ ಏನು ಶಾಸ್ತ್ರಗಳು ಅಂತವನು ಅವೆಲ್ಲವುಗಳ ಒಂದು ಸಾರಭೂತವಾಗಿರ್ತಕ್ಕಂಥದ್ದು. ಅದನ್ನೇ ಎಷ್ಟೊಂದು ಅರ್ಥಾತ್ ಏನೊಂದು ವಿಷದವಾಗಿ ಮತ್ತು ಅತ್ಯಂತ ನಮ್ಮೆಲ್ಲ ನೀರಿಳಿಯದ ಗಂಟದಲ್ಲಿ ಕಡುಬು ತುರುಕಿದಂತಾಯಿತು ಅನ್ನೋ ಹಾಗೆ ಮಾಡಲ್ದನೆ ಈಗೆಲ್ಲ ಬ್ರಹ್ಮಸೂತ್ರ ಭಾಷೆ ಅದು ಹೇಳ್ಕೊತ ಕೂತರು ಅಂದ್ರೆ ನಮಗೆ ಚಂದಂಗೇನದ ಅಂತಂದ್ರೆ ಕನ್ನಡದಾಗಿ ಓದಿದ್ದು ಪಾಠಗಳು ತಿಳಿಯೋದಿಲ್ಲ ಅಂತಿದ್ದಾಗ ಬ್ರಹ್ಮಸೂತ್ರ ಭಾಷ್ಯ, ವೇದಾಂತ, ತತ್ವಜ್ಞಾನ ಇವೆಲ್ಲ ನಮ್ಗೆ ಹೆಂಗಾಗ್ತದೆ ಅಂದ್ರೆ ನೀರಿಳಿಯದ ಗಂಟದಲ್ಲಿ ಕಡುಬು ತುರುಕಿದಂತಾಯಿತು ಅಂತ. ಹೆಂಗೋ ಹಂಗಲ್ಲ, ಕಡುಬು ಇಳಿಯುವ ಗಂಟದಲ್ಲಿ ಹಾಲು ಹಾಕಿದಂತಾಯಿತು. ಶಾಸ್ತ್ರಗಳಲ್ಲಿ 2 ಪ್ರಕಾರ, ಒಂದು ಕರ್ದಲಿ ರಸದಂತೆ, ಒಂದು ನಾಲಿಕೆಯ ರಸದಂತೆ ಅಂತ. ಬಾಳೆಹಣ್ಣು ತಿಂದಾಗ ನಮಗೇನು ಅನಿಸ್ಬೇಕು ಅಂದ್ರೆ ಮೃದುವಾಗಿರ್ಬೇಕು, ಹಿತವಾಗಿರ್ಬೇಕು, ಸಹಜವಾಗಿರ್ಬೇಕು. ಸಣ್ಣ ಮಕ್ಕಳು ಸಹಿತ ಬಾಳಿ ಸಿಕ್ಕಿ ತೆಗೆದು ತಿಂದ್ಬಿಡ್ತಾರೆ. ಆದ್ರೆ ನಾವು ಕೊಬ್ಬರಿ ತಿನ್ಬೇಕು ಅಂತಂದ್ರೆ ಅದನ್ನ ಪಲಟಿ ಅರ್ಥಾತ್ ಹೊಡಿಬೇಕು, ಆ ಗಟ್ಟೆಯನ್ನು ಪಲಟಿ ಅದರೊಳಗಿಂದ ನಾವು ಅದನ್ನು ಬಿಡಿಸ್ಕೋಬೇಕು. ತಿನ್ನೋದು ಸಹಿತ ಕೊಬ್ಬರಿ ತಿನ್ನೋದು ಸಹಿತ ಅದೇನಾದ್ರು ಕೊಬ್ಬರಿ ಬಹಳ ಕಠಿಣವಾದ್ದು. ಆದ್ರಿಂದ ನಾಲಿಕೆಯ ರಸದಂತೆ ಇರ್ತಕ್ಕಂಥ ಶಾಸ್ತ್ರಗಳನ್ನೆಲ್ಲ ಏನದನು ಅವರು ಅರಿದು ಅದನ್ನೆಲ್ಲ ಮೃದು ಮಾಡಿ ಅದನ್ನು ಪೇಯ ಮಾಡಿ ನಮಗೆ ಅಂತಂದ್ರ ಅಗದಿ ಅನಾಯಾಸವಾಗಿ ನಮ್ಮ ಗಂಟಲದಲ್ಲಿ ಇಳಿಯೋ ಹಂಗ ಅವ್ರು ಅದನ್ನು ಮಾಡಿ ನಮಗ ಅರ್ಥಾತ್ ಏನು ಅಂದ್ರೆ ನಮಗೆ ಅದನ್ನು ಕುಡಿಸ್ತಾ ಇದ್ದಾರೆ. ಎಷ್ಟೊಂದು ಅವ್ರದ್ದು ವಾತ್ಸಲ್ಯ ನೋಡಿ, ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಿದಂಗ ಅತ್ಯಂತ ಪ್ರೀತಿಯಿಂದ ಪ್ರೇಮದಿಂದ ಕುಡಿಸ್ತಾ ಇದ್ದಾರೆ. ಕಠಿಣವಾಗಿರ್ತಕ್ಕಂಥ ಶ್ಲೋಕಗಳನ್ನು ಸಹಿತ ಎಷ್ಟೊಂದು ಸರಳವಾಗಿ ಅವ್ರು ಹೇಳ್ತಾ ಇದ್ದಾರೆ. ನಾವು ಈವರೆಗಿನೂ ಅರ್ಥಾತ್ ಏನು ಅಂದ್ರೆ ಅನನ್ಯ ಚಿಂತೆಯಂತೋ ಮಾಮಿ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂಥ ಒಂದು ಶ್ಲೋಕವನ್ನು ನಾವು ಚಿಂತನೆ ಮಾಡಿದೀವಿ. ಅದೇ ರೀತಿಯಾಗಿ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕುರುಂತೆ ಯಜಂತ್ಯ ವಿಧಿಪೂರ್ವಕಂ ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ
ನತುಮಾಮಭಿಜಾನಂತಿ ತತ್ವೇನಾಥಶ್ಚವಂತಿತೆ ಅನ್ನುವಂಥ ಶ್ಲೋಕಗಳ ಒಂದು ಓವಿಗಳನ್ನು ಸಹಿತ ನಾವು ಶ್ರವಣ ಮಾಡೀವಿ. ಆದರೂ ಇವತ್ತು ಅವನ ಅತಿ ಸಂಕ್ಷಿಪ್ತವಾಗಿ ನೋಡಿಕೊಂಡು ನಾವು ಮುಂದೆ ಏನದನು ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಓವಿ ಅಂದ್ರೆ ಯಾಂತಿ ದೇವೃತಾ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾದಿನೋಪಿ ಮಾಂ ಅನ್ನುವ ಶ್ಲೋಕಕ್ಕೆ ಅವ್ರು ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಓವಿಗಳ ರೂಪದಲ್ಲಿ ಬರೆದಿದ್ದಾರೆ ಅನ್ನೋದನ್ನು ನಾವು ಶ್ರವಣ ಮಾಡೋಣ. ತತ್ಪೂರ್ವದಲ್ಲಿ ಆ ಮಹಾತ್ಮನ ಚರಣಾರವಿಂದಗಳಲ್ಲಿ ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡೋಣ. ಏನು ಅಂದ್ರೆ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇನಾಂತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರ ಶ್ರೀ सद्गुरुनाथ महाराज की श्री ज्ञानेश्वर महाराज की पत्रं पुष्प अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम्. ಎಷ್ಟರ ಚಂದ ಬರ್ತಾರೆ. ಒಂದು 2-3 ಓವಿ ಓದಿ ತೋರಿಸ್ತೀನಿ. ಏನು ಅಂದ್ರೆ ಇನ್ನು ಸವಿಸ್ತಾರವಾಗಿ ನೆನಪು ಕೂಡುವುದಿಲ್ಲ. ಸರ್ವಭಾವದಿಂದ ಸಂಪೂರ್ಣ ನನಗೆ ಮಾರಿಕೊಂಡಿರುವರು ಅಂತಃಕರಣ ಗರ್ಭಸ್ಥ ಪಿಂಡ ಯಾವುದೇ ಪ್ರಯತ್ನ ತಿಳಿಯದಂತೆ. ವಾ, ಯಾರು ಅನನ್ಯವಾಗಿ ಅವನಿಗೆ ಶರಣ ಹೋಗಿ ಅವನ ನಾಮಸ್ಮರಣೆ ಮಾಡಿಕೋತ ಇದ್ದಾರೋ ಅವ್ರು ಹೆಂಗಿದ್ದಾರೆ ಅಂದ್ರೆ ಸರ್ವಭಾವದಿಂದ ಸಂಪೂರ್ಣ ನನಗೆ ಮಾರಿಕೊಂಡಿರುವರು ಅಂತಃಕರಣ. ಹೇಳು ಪದ್ಧತಿಯಲ್ಲೇ ನೋಡಿ, ಗರ್ಭಸ್ಥ ಪಿಂಡ ಯಾವುದೇ ಪ್ರಯತ್ನ ತಿಳಿಯದಂತೆ, ಮಾಡದಂತೆ ಅಲ್ಲ, ತಿಳಿಯದಂತೆ. ಗರ್ಭದೊಳಗಿರ್ತಕ್ಕಂತಹ ಪಿಂಡ ಹೆಂಗ್ ಯಾವುದೂ ಅದಕ್ಕೆ ಏನೂ ಗೊತ್ತಾಗುವುದಿಲ್ಲೋ, ಏನು ಅರ್ಥಾತ್ ಯಾವುದೇ ಅದಕ್ಕೆ ಹಾಲ್ಚಾಲ್ ಗೊತ್ತಿಲ್ಲ. ಅದು ತಿನ್ನೋದು ಗೊತ್ತಿಲ್ಲ, ಕುಡಿಯೋದು ಗೊತ್ತಿಲ್ಲ, ನೋಡೋದು ಗೊತ್ತಿಲ್ಲ, ಕೇಳೋದು ಗೊತ್ತಿಲ್ಲ, ಅಡ್ಡಾಡೋದು ಗೊತ್ತಿಲ್ಲ. ಅರ್ಥಾತ್ ಹೆಂಗೋ ಹಂಗೇನದ ಅಂದ್ರೆ ಯಾವ ಅನನ್ಯವಾಗಿ ಚಿಂತನೆ ಮಾಡ್ಕೋತ ಇದ್ದಾನೋ ಅವನಿಗೆ ಗರ್ಭಸ್ಥ ಪಿಂಡ ಇದ್ದಂಗ ಇದ್ರೂ ಅವನ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತ. ನಾವು ಗರ್ಭಸ್ಥ ಪಿಂಡ ಅಂದ್ರೆ ಅರ್ಥಾತ್ ಏನು ಅಂದ್ರ ಹೊರಗೆ ಸಹಿತ ನಮ್ಮಷ್ಟು ಏನಿಲ್ಲ ಅಂದ್ರೆ ಚಲನವನ್ನು ಮಾಡೋರು ಯಾರಿರಂಗಿಲ್ಲ ಅನ್ನುವಷ್ಟು ಧರ್ಪಡ ಮುಂಜಾನೆ ಎದ್ದ ಕೂಡಲೇ ಶುರು ಅಂತ. ಅರ್ಥಾತ್ ಏನು ಅಂದ್ರೆ ನಾವು ಒಂದೊಂದ್ ಕಡೆ ಹೋಗಿರ್ತೀವಿ, ಮುಂಜಾನೆ ಇನ್ನೂ 7 ವರ್ಷದ ಹಸುನಾಗ್ರಿ ಅದಿರಿ ಏನು ಅವಸರ ಯಾಕೆ ಮಾಡ್ತೀರಿ? ನಮಗೂ ಜಪ ಸ್ವಲ್ಪ ಕಾಶಿ ಮೇಲೆ ಕೂತು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂಡೋದು ನಮಗೂ ರೂಢಿ ಅದ. ಎದ್ದು ಕೂಡಲೇ ವಾಸನ ಹೋಗಿ ಕೈಕಾಲ ತಗೊಂಡು ಚಹಾ ಕುಡೀರಿ. ಅರ್ಥಾತ್ ಏನು ಅಂದ್ರೆ ಇಷ್ಟೊಂದು ಧರ್ಪಡ ಅರ್ಥಾತ್ ಏನು ನನಗೆ ಮಾರಿಕೊಂಡಿರುವರು ಅಂತಃಕರಣವನ್ನು ನಾನು ಮಾರಿಕೊಂಡ್ಬಿಟ್ಟ. ಅರ್ಥಾತ್ ಏನು ಅಂದ್ರೆ ಅಂತಃಕರಣದ ಮೇಲೆ ಯಾರಿಗೂ ಅಧಿಕಾರ ನಡೆಯಂಗಿಲ್ಲ. ಆ ಅಂತಃಕರಣಗಳು ಭಗವಂತನೊಬ್ಬನ್ನು ಬಿಟ್ರೆ ಉಳಿದವ್ರಿಗೆ ಯಾರಿಗೂ ಅಂತಃಕರಣಗಳು ಪ್ರವೇಶನ ಇಲ್ಲ. ಯಾಕಂದ್ರೆ ಈ ನಾವು ಮನೆ ಯಾರ್ಯಾರು ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಅವ್ರ ಮನೆಯೊಳಗೆ ಮಂದಿ ಬೇರೆ ಯಾರು ಹೋಗ್ಲಿಕ್ಕೆ ಶಕ್ಯ. ಅದರಂತೆ ನನ್ನ ಹೊರತು ಏನನ್ನು ತಿಳಿಯಲು ಉತ್ತಮವನ್ನು ಇಟ್ಟಿರುವರು ನನ್ನದೇ ಹೆಸರನ್ನು ಬದುಕಿಗೆ ತಮ್ಮ ಜೀವನಕ್ಕೆ ತಮ್ಮ ಅಡ್ಡೆಸರಿ ಅಂತ ಏನ್ರಿ ನಿಮ್ಮ ಅಡ್ಡೆಸರು ಅಂದ್ರೆ ಬ್ರಹ್ಮಚೈತನ್ಯ ಮಹಾರಾಜರು. ಅರ್ಥಾತ್ ಏನು ಅಂದ್ರೆ ಅಡ್ಡೆಸರು ಕೇಳಿದ್ರು ಬ್ರಹ್ಮಚೈತನ್ಯ ಮಹಾರಾಜರು. ನಿಮ್ ಕುಲದೇವತೆ ಯಾವುದು? ಬ್ರಹ್ಮಚೈತನ್ಯ ಮಹಾರಾಜರು. ನಿಮ್ ಗೋತ್ರ ಯಾವುದು? ಬ್ರಹ್ಮಚೈತನ್ಯ ಮಹಾರಾಜರು. ಏನಿದ್ರು ಅದೇ ಹೊರತು ಬೇರೆ. ನನ್ನ ಹೊರತು ಏನನ್ನು ತಿಳಿಯಲು ಉತ್ತಮವನ್ನು ಇಟ್ಟಿರುವರು ನನ್ನದೇ ಹೆಸರನ್ನು ಬದುಕಿಗೆ. ಅವ್ರಿಗೆ ಬೇರೆ ಏನ್ ಗೊತ್ತೇ ಇಲ್ಲ. ನಮ್ಗ ಅದು ಒಂದು ಬಿಟ್ಟು ಎಲ್ಲಾ ಗೊತ್ತದ. ಬೇಕಾದ ನೋಡಿ ಒಬ್ಬೊಬ್ರದ್ದು ನಮ್ಗ ಆಶ್ಚರ್ಯ ಎಷ್ಟರೇ ಈ ವಿಷಯ ಮನುಷ್ಯ ವಿಷಯ ತಿಳ್ಕೊಂಡಪ್ಪ ಅಂತ ಯಾವ್ದ್ರೊಳಗೆ ಕೇಳಿದ್ರು ಅದನ್ನ ಏನ್ ಕೇಳಿದ್ರು ಏನಾದ್ರು ಮುಂದೆ ಮಾಡ್ಲಿಕ್ಕೆ ಹತ್ತಿದ್ವಲ್ಲ ಬಂದವ ಇದು ಹಿಂಗ ಗುರುಗಳ ಹಿಂಗ ಮಾಡು ಆಯ್ತು ಅಂತ ಮಾಡ್ರಿ. ಅರ್ಥಾತ್ ಏನು ಅಂದ್ರೆ ಎಲ್ಲಾದ್ರಾಗೂ ತಲೆ ಹಾಕುದ, ಎಲ್ಲಾದ್ರಾಗೂ ಬಾಯಿ ಹಾಕುದ. ನಾವು ನೋಡ್ತಿರ್ತೀವಿ ಮನುಷ್ಯನ ಸ್ವಾಭಾವಿಕ ಗುಣ ಅದು. ಅವನಿಗೆ ಏನೋ ಒಂದು ಮಾಡ್ಲಿಕ್ಕೆ ಹತ್ತಾರ, ತಪ್ಪು ಮಾಡ್ಲಿಕ್ಕೆ ಹತ್ತಾರೆ, ಇವನ್ ಜಪ ಮಾಡ್ಕೋತ ಕೂತಾನ. ಅದನ್ನ ಹೇಳದ ಇದ್ದ ಅಂದ್ರ ಇನ್ನು ಸ್ಥಿತಪ್ರಜ್ಞಾಗಿ ಬಹಳ ದಿವಸ ಇಲ್ಲ ಅಂತ ತಿಳ್ಕೋದು. ಇಬ್ರು ಮಾತಾಡ್ಲಿಕ್ಕೆ ಹತ್ತಾರ, ತಪ್ಪು ಮಾತಾಡ್ಲಿಕ್ಕೆ ಹತ್ತಾರೆ. ನಾವೇನು ಸುಮ್ಮನೆ ಇತ್ತ ಜಪ ಮಾಡ್ಕೋತ ಕೂತೀವಿ. ಅದ್ರ ನಡಕ್ ಬಾಯಿ ಹಾಕದೆ ಇದ್ರೆ
ನಾವು ಬಹಳ ಮುಂದೆ ಸಾಧನೆ ಬಹಳ ಮುಂದುವರೆದೀವಿ ಅಂತ ಜಪ ಮಾಡ್ತಿದ್ವಿ. ಬೇಕಾದ್ರೆ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆದಾದ್ರು ಅಲ್ರಿ ಅದು ಹಂಗಲ್ಲ ಹಿಂಗ ನಿಮ್ಮನ್ನ ಜಪ ಕೂಡ್ರಿ ಅದು ತಪ್ಪು ಹೇಳಿ ತಪ್ಪ ಮಾತಾಡ್ತಿದ್ದೆ ಅದಕ್ಕೆ ನಿಮ್ಗೆ ಅದಕ್ಕೆ ಅದೇ ಆಗ್ಬೇಕು ನಿಮಗೆ. ಹೀಗೆ ಅನನ್ಯ ಗತಿಕರಾಗಿ ಚಿತ್ತದಲ್ಲಿ ಚಿಂತಿಸಲಾಗಿ ನನ್ನನ್ನೇ ಉಪಾಸಿಸುತ್ತಿರಲಾಗಿ ನಾನೇ ಸೇವಿಸುವೆ ಅವರನ್ನು. ಈ ರೀತಿಯಾಗಿ ಅನನ್ಯ ಗತಿಕರಾಗಿ ಯಾವಾಗಲೂ ನನ್ನನ್ನೇ ಚಿಂತಿಸ್ತಕ್ಕಂಥವ್ರು. ಅರ್ಥಾತ್ ಏನು ಅಂದ್ರ ಶತೇಶು ಜಾಯತೆ ಶೂರ. ಸಮಾಜದೊಳಗೆ ಹೆಂಗಿರ್ತ 100 ಮಂದಿ ಒಳಗೊಬ್ಬ ಶೂರ ಆಗ್ತದೆ. ಸಹಸ್ರೇಶು ಚ ಪಂಡಿತ, 1000 ಮಂದಿ ಒಳಗೊಬ್ಬ ಪಂಡಿತ ಅಂತ ಹೆಸರಿದ್ದಾವ. ಅಂದ್ರೆ ಕೆಲವು ಪಂಡಿತ ಇರ್ತಾರ, ವಿಜಯ್ ಪಂಡಿತ ಇದ್ದಾರ, ಬೆಂಗಳೂರಾಗ ಅವೆಲ್ಲ ಪಂಡಿತಿದ್ದಾರೆ. ಅವರು 17 ಪಂಡಿತರು. ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ, 1000 ಮಂದಿಯಾಗ ಪಂಡಿತ ಆಗ್ತಾನ. ವಕ್ತ ದಶಸಹಸ್ರೇಶು, ವಕ್ತ ಅಂತಕ್ಕಂಥವ್ರು 10,000 ಮಂದಿಯಾಗ ಯಾರೋ ಒಬ್ರು ವಕ್ತ ಆಗ್ತಾರೆ. ಜ್ಞಾತ ಭವತಿವಾನವ, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬನಾದರೂ ಆ ಭಗವಂತನ ಜೊತೆಗೆ ಅನನ್ಯವಾಗಿ ಆ ಭಗವಂತನ ಶರಣ ಹೋಗಿ ಅಖಂಡವಾಗಿ ಅವನ ಧ್ಯಾನದಲ್ಲೇ ಚಿಂತನೆಯಲ್ಲೇ ಸ್ಮರಣೆಯಲ್ಲೇ ಇರ್ತಕ್ಕಂಥ ಮನುಷ್ಯ ಒಂದು ಸಮಾಜದ ಒಂದು ಶತಮಾನದಲ್ಲಿ ಹುಟ್ಟಿ ಬರ್ತಾನೋ ಇಲ್ಲವೋ ಹೇಳಿ ಬರಂಗಿಲ್ಲ. ಅನನ್ಯ ಗತಿಕರಾಗಿ ಚಿತ್ತದಲ್ಲಿ ಚಿಂತಿಸಲಾಗಿ ನನ್ನನ್ನೇ ಉಪಾಸಿಸುತ್ತಿರಲಾಗಿ ಅವನು ಬೇರೆ ಕೆಲಸನೇ ಇಲ್ಲ. ಇಂಥ ಒಂದು ಜೀವ ಬಾಳ್ಬೇಕ್ರಿ. ಕನಿಷ್ಠ ಈಗ 50-60 ವರ್ಷ, ನಮ್ ನಿನ್ನೆ ಹಂಗ ಅನಿಸ್ತಿತ್ತು. ಈಗ 60 ವರ್ಷ ಅದು, 70 ವರ್ಷ ಅದು. ನಮಗೆ ನಾಳೆ ಮುಂದಿನ ಸೆಪ್ಟೆಂಬರ್ಗೆ 70 ವರ್ಷ ಆಯ್ತು. ಇನ್ನೊಂದು ನಮ್ಗೆ ಅನಿಸ್ಬೇಕಲ್ಲ, ಏನು ಉಳಿದಿರೋ ಆಯುಷ್ಯ ಏನದನ್ನು ಇಡೀ ಮುಂಜಾನೆ ಎತ್ತರಿರುವಾಗಂತೂ ಆತು 24 ಗಂಟೆನೂ ನಾವು ಕೇವಲ ಮಹಾರಾಜರ ಕಡೆ ಲಕ್ಷ್ಯ ಇಟ್ಕೊಂಡಿರುವಂಥವ್ರು ಆಗ್ಬೇಕು. ಪ್ರಪಂಚದ ಏನು ನಾವು ಹೆಂಗ್ ನಡೀತದ ನಡೀತಿರ್ತದೆ. ಕನಿಷ್ಠ ಏನು ಅನ್ನೋದು ಅದರೊಳಗೂ ಬಹಳಷ್ಟು ವಿಷಯಗಳು ತಲೆ ಹಾಕುವುದನ್ನು ತಕ್ಕೊಂಡು ನಾವು ಶಕ್ತಿದ್ದಷ್ಟು ಮಟ್ಟಿಗೆ ಏನು ಉಳಿದಿರೋ ಆಯುಷ್ಯ ಬೋನಸ್ ವರ್ಷ ಉಳಿದದು. ಈ ಸಾಲ ಒಂದು 60-65 ವರ್ಷ ಆಯ್ತು ಅಂದ್ರೆ ಆಮೇಲೆ ಏನಂದ್ರೆ ನಾವು ಹಣ್ಣು ಮನಸ್ಸಿನಾಗ ಗಟ್ಟೆ ತಿಳ್ಕೊಂಡ್ಬಿಡ್ಬೇಕು. ಇನ್ನು ಉಳಿದಿರೋ ಆಯುಷ್ಯ ಏನು ಅಂದ್ರೆ ಬೋನಸ್ ವರ್ಷ, ಬೋನಸ್ ಆಯುಷ್ಯ. ಭಗವಂತ ಪಟ್ಟ ಇಲ್ಲ ಅಂದ್ರೆ ಇಲ್ಲ. ಪಟ್ಟ ದಿವಸ ಏನದನ್ನು ಅವನ ಸ್ಮರಣೆ ಒಳಗೆ ಕಲೀಲಿಕ್ಕೆ ಪ್ರಯತ್ನ ಮಾಡುದು. ಎಲ್ಲ ನಾವ್ ಏನಂತಾರಂದ್ರ ನೀನ್ ಸಾಕು ನಡಿ ನೀನು. ಅರ್ಥಾತ್ ಏನು ಅಂದ್ರೆ ನಿನ್ ದೇಹನು ಬಹಳ ವಿಕಲ ಆಗ್ಲಿಕ್ಕತ್ತದ. ಗಡ್ಡು ಜಾಪತ್ರಿ ಮ್ಯಾಲಿನ ಗಾಡಿ ಕೆಡ್ಲಿಕ್ಕೆ ಹತ್ತಿರ ಮಾಡ್ತಾರ ನೋಡ್ರಿ. ಇದು ಮೇಂಟೆನೆನ್ಸ್ ಖರ್ಚ ಭಾಳ ಬರ್ಲಿಕ್ಕತ್ತದ್ರಿ ಅಂತ ತಿಳ್ಕೊಂಡು ಹಂಗ ನಮ್ದು ಮೇಂಟೆನೆನ್ಸ್ ಭಾಳ ಬರ್ಲಿಕ್ಕೆ ಹತ್ತೀವಿ ಅಂದ್ರ ಭಗವಂತ ಹೇಳ್ಬೇಕು, ಗಾಡಿ ತಗೊಂಡು ಹೋಗಪ್ಪ, ಹೊಸ ಗಾಡಿ ಕೊಡಿಸ್ಬೇಕಾದ್ರೆ ಬಿಡು. ಅದು ಈ ಗಾಡಿ ಏನದ ಇನ್ ಮೇಂಟೆನೆನ್ಸ್ ಭಾಳ ಆಗ್ಲಿಕ್ಕತ್ತೆ ಇದದ್ದು. ಆದ್ರಿಂದ ನಾವಾಗೇನ್ ಅದನ್ನ ಗಾಡಿ ಬಿಡ್ಬೇಕು ಅಂತೇಳಿ ಖರೆ ಅದ. ಆದ್ರ ಆರಾಮ್ ಇರ್ಬೇಕು. ಯಾಕಂದ್ರೆ ಇನ್ನೇನ್ ನಾವು ಯಾವಾಗಾದ್ರೂ ಗಾಡಿ ಮೇಂಟೆನೆನ್ಸು ಮತ್ತೆ ಏನದ ಪ್ರಾರಬ್ಧಾನುಸಾರವಾಗಿ ಮಾಡ್ಕೋತ ಇರೋ ತನಕ ಆಮೇಲೆ ನಾವು ಯಾವಾಗ ಒಯ್ಲಿಕ್ಕೆ ಬಂದ್ರು ಅದಕ್ಕೆ ತಯಾರಿ ಒಳಗಿದ್ದೀವಿ. ನಮ್ಗೇನು ಎದ್ರದ್ದೇನಿಲ್ಲ ಅನ್ನುವಷ್ಟು ನಾವು ನಮ್ಮ ತಯಾರಿ ಇಟ್ಕೊಂಡಿದ್ವಿ ಅಂದ್ರ ಏನು ಆನಂದದಲ್ಲಿ ಖರೆ ಅಂದ್ರು. ಸಾಯೋ ತಯಾರಿ ಇಟ್ಕೊಂಡಿರೋ ಮನುಷ್ಯ ಎಂಥ ಆನಂದದಲ್ಲಿ ಇರ್ತಾನೆ ಅಂದ್ರ ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂದ್ರೆ ಇನ್ನೂ ಬದುಕಬೇಕು ಅನ್ನುವಂಥ ಮನುಷ್ಯ ಏನದನು ಅವನು 108 ಚಿಂತಿ ಕಾಳಜಿ. ಅರ್ಥಾತ್ ಏನು ಭಗವಂತ ಬೇಕಾದಾಗ ಒಯ್ಲಿಕ್ಕೆ ಬಂದ್ರೆ ನಾವು ತಯಾರಿದ್ದೀವಿ ಅನ್ನುವಂಥ ಮನುಷ್ಯ. ತುಕಾರಾಮ್ महाराज ಅವರು ಹೆಂಡತಿ ಹೇಳಿದ್ರು, अग भगवंतानी वैकुंठाहून आपल्यासाठी विमान पाठवलेलं आहे. त्याच्यामध्ये तो 2 सीटचे विमान पाठवलेलं आहे. 2 सीಟಿನ ವಿಮಾನ ಕಳಿಸಾನ ನೀ ಆಕಿ ಭಕ್ತಿ ಮಾಡ್ಕೊಂಡು ಹೋಗಿದ್ಲು. ಎಷ್ಟೋ ದಿವಸದ 4 ದಿವಸದ ನಾನು ಒಂದು ಸೀಟ್ ಸಿಕ್ಕಿತ್ತು. ಆಕಿ ಎಷ್ಟು ಖುಷಿಯಾಗಿತ್ತು ನೋಡಿ. ಪಾಪ ಏತ್ರಿ ಪಾಪ. ಅರ್ಥಾತ್ ಏನು ಅಂದ್ರ ಭಕ್ತಿ ಮಾಡ್ಕೋತ ಕೂತಿದ್ಲು. ಅವಾಗ ಏನಂತ ಆಕಿ ಏನ್ ಗೊತ್ತ್ರಿ, ಎಂಥ ಗಣಮಗಳ ಜೊತೆಗೆ ಅವರು ಪ್ರಪಂಚ ಮಾಡಿದ್ರು. ಅದು ಎಷ್ಟು ಸಾಧಿಸಿದ್ರಿ ಖರೆ. ನಮ್ಗೆ ಹೆಂಗಿದ್ರು ನಮಗೇನಿಲ್ಲ ಅಂದ್ರೆ ಸಮಾಧಾನ ಇರಂಗಿಲ್ಲ. ಮನ್ಯಾಗ ಹೆಂಡತಿ ಮಕ್ಕಳು ಹೆಂಗಿದ್ರು ನಮ್ಗೆ ಸಮಾಧಾನ ಇರಂಗಿಲ್ಲ. ಅವ್ರು ಹಂಗಿರ್ಬೇಕು, ಅವ್ರು ಹಿಂಗಿರ್ಬೇಕು, ನೀವು ಹಂಗಿರ್ಬೇಕು.
ಒಂದು ದಿವಸ ತುಕಾರಾಮ್ ಮಹಾರಾಜರಿಗೆ ತಮ್ಮ ಹೆಂಡತಿಗೆ ನೀನ್ ಹಿಂಗಿರ್ಬೇಕು ನೀನ್ ಹಂಗಿರ್ಬೇಕು ಅದು ನನಗಂತೂ ಆಶ್ಚರ್ಯ ಅನಿಸ್ತದ್ರಿ. ಹೆಂಡ್ರು ಮಕ್ಕಳು ಇಂಥಾದ ಡ್ರೆಸ್ ಹಾಕೋಬೇಕು, ಇಂಥ ರೀತಿಯಿಂದ ಅಲಂಕಾರ ಮಾಡ್ಕೋಬೇಕು ಅಂದ್ರೆ ಗಂಡುಗಳೇ ಖುಷಿ. ಏನ್ ಹುಚ್ತಾನ ಇದು ಏನಿದು ಆಕೆ ತನಗೆ ಹೆಂಗೆ ಸಮಾಧಾನ ಅನಿಸ್ತದ ಹಂಗೆ ಮಾಡ್ಕೊಳ್ಳಾಕ ಇಟ್ಕೊಳ್ಳಾಕ. ಅರ್ಥಾತ್ ತುಕಾರಾಮ್ ಮಹಾರಾಜರು ಆಕೆಗೆ ಅವ್ರ ಹೆಂಡತಿ ಹೇಳಿದ್ರು, ಈಗ ವೈಕುಂಠದಿಂದ ವಿಮಾನ ಕಳ್ಸ್ಯಾನ ಭಗವಂತ, 2 ಸೀಟ್ ವಿಮಾನ ಕಳ್ಸ್ಯಾನ, ಏನೋ ನಾವು ತಲೆಯಾಗ ಬಂದ್ ಕಾಣಿಸದ, ನಿನ್ನೂ ಕರ್ಸ್ಕೊಂಡ್ಬಿಟ್ರ ಅಲ್ಲಿಗೆ ಅಂತ ಅವಾಗ ಭಕ್ತಿ ಮಾಡ್ಕೋತ ಕೂತಿದ್ರು. ಅವಾಗ ಆಕಿ ಏನ್ ಕಲ್ಪನಾತು, ವೈಕುಂಠ ಅಂತ ಎಲ್ಲೋ ಒಂದು ಊರದ, ಆ ಊರಾಗ ಇವನ್ ಕೀರ್ತನ ಅದ ಕಲ್ಪನಾ ಅಂದ್ಕೂಡಿ ಆಕೆ ಏನಂದ್ರು, ಮತ್ತ ನೀನು ಆ ವೈಕುಂಠಕ್ಕೆ ಹೊಂಟಿಲ್ಲ ಕೀರ್ತನಕ್ಕ, ಅಲ್ಲೇ ಲಘುನ ಕೀರ್ತನ ಮುಗಿಸಿ ಲಘು ಬಾ ಮತ್ತ, ಇಲ್ಲ ಮಕ್ಳು ಎರಡೂ ಏನು ಅಂದ್ರೆ ನೀವು ಬರೆದ ಹೊರಟು ಮಕ್ಳು ಊಟ ಮಾಡುದಿಲ್ಲ, ಹಸದ ಹಂಗ ಕೂತಿರ್ತಾವ ಪಾಪ, ಆದ್ರಿಂದ ಲಘು ಮುಗಿಸ್ಕೊಂಡ್ ಬಂದ್ಬಿಡು. ಹಂಗಲ್ಲ, ಭಗವಂತ ಮೇಲೆ ವೈಕುಂಠಕ್ಕೆ ಕರೀಲಿಕ್ಕೆ ಒಂದು ವಿಮಾನ ಕಳ್ಸ್ಯಾನ, ನಾವು ವೈಕುಂಠಕ್ಕೆ ಹೋಗ್ಬೇಕಾಗ್ಯದ, ಅದಕ್ಕೆ ನೀನು ನಡಿ ಅಂದ್ರಕೇನು ಇದೇಕಾಯಿ ಮಾತಿ ಆಯ್ತಿದ ವೈಕುಂಠ ಅನ್ನೋದೇ ಅಂತ. ಅಲ್ಲೇ ಮಣ್ಣದ ವೈಕುಂಠದಾಗ ಈ ಮಣ್ಣನ್ನೇ ಎಮ್ಮಿ ಇರದ ಹೈನ ಹಾಲು ಮನಿ ಒಳಗ, ಅರ್ಥಾತ್ ಏನು ಅಂದ್ರ ಮಕ್ಕಳು ಮನಿ ಅದೆಲ್ಲ ಬಿಟ್ಕೊಟ್ಟು ಎಲ್ಲಿ ವೈಕುಂಠ ಎಲ್ಲಿ ಇದು, ಅದ ಪಾಪಕ್ಕೆ ಆಗಿಂದ ಹೋದ್ರೆ ತೀರ್ಕೊಂಡ್ಬಿಟ್ಲೆ. ಅರ್ಥಾತ್ ನಾವು ವೈಕುಂಠಕ್ಕೆ ಹೋದ್ ಕೂಡಲೇ ಬಿದ್ದು ಬಿಟ್ಲು, ತೀರ್ಕೊಂಡ್ಬಿಟ್ಲು. ಅಲ್ಲಿ ಎಷ್ಟೊಂದು ಎಂಥ ಪರಿಸ್ಥಿತಿ ಒಳಗ ಅವ್ರು ಪರಮಾರ್ಥ ಸಾಧಿಸಿದ್ರು ನೋಡಿ. ವೈಕುಂಠಕ್ಕೆ ಹೋಗೋ ಮುಂದೆ ಅವ್ರು ವಿಮಾನ ಬರ್ಲಿಕ್ಕೆ ಹತ್ತಿದ ಅಂತ ಆದ ಕೂಡಲೇ ಅವ್ರು ಎಷ್ಟಲ್ಲಿ ಯಾರಿಸಾಠಿ ಕೇಳ ಹೋತಾಟ ಹಾಸ शेवटचा दिस गोड भाव ಇಷ್ಟಕ್ಕಾಗಿಯೇ ನಾನು ಇಷ್ಟೊಂದು ಕಷ್ಟಪಟ್ಟೆ, ಧರ್ಪಡಿಸಿದೆ, ಪ್ರಯತ್ನ ಮಾಡಿದೆ. ಎದಕ್ಕಾಗಿ ಅಂದ್ರ ಕೊನೆ ದಿವಸ ಮಧುರ ಆಗಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಅವ್ರು ಹೇಳ್ತಾರ ಏನು ಅಂದ್ರೆ, ನನ್ನನ್ನ ಈ ರೀತಿಯಾಗಿ ನಮ್ಮ ತಯಾರಿ ನಾವು ಮಾಡ್ಕೋಬೇಕು ಅಂದ್ರ ಅಕ್ಷರಶಃ ಇವತ್ತಿನ ನಮ್ಮ ಕಾಕಳಾದ್ರಿ ಟೈಮಿನ ಮನುಷ್ಯನಾಗ ಬಂತೇನು ಅಂತಂದ್ರ 24 ತಾಸು ನಮ್ಮ ಬಾಯಲ್ಲಿ ಭಗವಂತನ ನಾಮ ಬರ್ತಾ ಇರ್ಬೇಕು ಅನ್ನೋ ಕಳಕಳಿಯಾಗ ಬೇಕು ಮುಂಚೆ ನಮಗೆ. ಅರ್ಥಾತ್ ಒಳಗ ಅನಿಸ್ಬೇಕು, ಛೇ ನಾ ಈ ಪ್ರಪಂಚದ ಮಾತುಗಳನ್ನ ಮಾತಾಡೋದ್ರೊಳಗೆ ನನ್ನ ನಾಲಿಗೆಯನ್ನು ಎಷ್ಟು ವ್ಯರ್ಥ ಮಾಡ್ಕೊಳ್ಕತ್ತೀನಿಪ್ಪ, ನನ್ನ ಸಮಯವನ್ನ ನಾನು ಎಷ್ಟು ವ್ಯರ್ಥ ಮಾಡ್ಕೊಳ್ಕತ್ತೀನಿ. ಎಂಥ ದಿವ್ಯವಾಗಿರ್ತಕ್ಕಂಥ ಭಗವಂತ ಮುಂಜಾನೆ ನಶಿಕ್ಕಲಿ ಎದ್ದು ಕೂತಿ ಯಾರ್ಯಾರೋ ವಿಚಾರ ಮಾಡ್ಕೊತೀವಿ. ಅದೆಲ್ಲ ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಏನಂತ ದೊಡ್ಡದಿ ಆ ಭಗವಂತ ನಾವು ಬಾಯಿಂದ ಉಚ್ಚಾರ ಮಾಡೋದು ಬಿಟ್ಕೊಟ್ಟು ಯಾರ್ಯಾರು ಏನೇನೋ ವಿಷಯ ಕೂತ್ಕೊಂಡು ನಾವು ವಿಚಾರ ಮಾಡ್ತಿರ್ತೀವಿ. ನಾವು ಎಲ್ಲೋ ಒಂದ್ ಕಡೆ ಹೋಗಿದ್ವಿ, ಒಬ್ಬರು ಶಾಸ್ತ್ರಿಗಳು ಅವ್ರ ಜೊತೆಗೆ ನಾನು ಕೂತ್ ಸಂಧ್ಯಾವಂದನೆ ಮಾಡ್ಲಿಕ್ಕತ್ತಿದ್ದೆ. ಅವ್ರ ಮಗ್ಗಲ್ದಾಗ ಒಂದು ಸಣ್ಣ ಒಂದು ಪುಸ್ತಕ ಡೈರಿ ಟೈಪು, ಆಮೇಲೆ ಒಂದು ಪೆನ್ಸಿಲ್ ಇಟ್ಕೊಂಡಿರ್ತೀವಿ. ನಾನು ಕೇಳಿ ಇದ್ಯಾಕೆ ಪೆನ್ಸಿಲ್ ಅವ್ರು ಅದ್ರ ಯಾವ ನಡ್ಕ ಗಾಯತ್ರಿ ಜಪ ಮುಂದನೋ ಅರ್ಘ್ಯ ಕೊಡು ನಡ್ಕ ಒಂದೇನೋ ಬರೀತಿದೆ. ನಾನು ಏನ್ ಬರ್ಲಿಕ್ಕತ್ತಲ್ಲ ಅಂತ ಹಿಂಗ್ ನೋಡಿದೆ, ಮಾತು ಚೆನ್ನಪ್ಪ ಮಾತು ಚೆನ್ನಪ್ಪ ಅಂದ್ಕೊಂಡು ನಾನು ಕೇಳಿದೆ, ಏನು ಶಾಸ್ತ್ರಿಗಳು ಏನಿದು ಇಲ್ಲ, ನಾನು ಸಾಲ ಕೊಟ್ಟಿನವ್ರಿಗೆ, ಅವ್ರ ಸಾಲ ಇವತ್ತು ಬಡ್ಡಿ ಬರೋದು ಅವ್ರದ್ದು ಅನೇವಲ್ಲ ಅಂತಂದ್ರೆ ಮಾಡ್ಲಿಕ್ಕಂತೀರಿ. ನಾವು ಗಾಯತ್ರಿ ಜಪ ಮಾಡುವತ್ನಾಗ ಮಾತು ಚೆನ್ನಪ್ಪ, ಸಮಗಾರ ಭೀಮಪ್ಪ, ಇವು ನಮ್ ತಲೆಗಿನ್ನು ಅವರಿ ಅವ್ರೇನು ಬೇರೆ, ನಮ್ ತಲೆಗಿನ್ನು ಈಗ 24 ತಾಸು ನಡೆಸ್ತಾ ಇವು ಮಾತು ಚೆನ್ನಪ್ಪ, ಸಮಗಾರ ಭೀಮಪ್ಪನ. ಭಗವಂತನ ನಾಮ ಒಂದನ್ನು ಬಿಟ್ಟು ಏನ್ ಅದನ್ನು ಅದೆಲ್ಲ ಮಾತು ಚೆನ್ನಪ್ಪ, ಸಮಗಾರ ಭೀಮಪ್ಪ ಅಂತ ಎಲ್ಲರೊಳಗೂ ಏನೂ ಅರ್ಥ ಇಲ್ಲ. ಸುಳ್ಳು ನಾವು ಅರ್ಥಾತ್ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿ, ನಮ್ಮ ಚಿತ್ತ ಎಷ್ಟರೇ ನಾವು ಮಲಿನ ಮಾಡ್ಕೋತೀವಿ ಪ್ರಪಂಚದ ದೃಶ್ಯದ ಒಂದು ಚಿಂತನೆ ಒಳಗ. ಆದ್ದರಿಂದ ನಾವು ಅನನ್ಯ ಗತಿಕರಾಗಿ ಚಿತ್ತದಲ್ಲಿ ಚಿಂತಿಸಲಾಗಿ ನನ್ನನ್ನೇ ಉಪಾಸಿಸುತ್ತಿರಲಾಗಿ ನಾನೇ ಸೇವಿಸುವೆ ಅವರನ್ನು. ಭಗವಂತ ಏನಂತಾನಂತಂದ್ರ ನಾನು ಅವ್ರ ಸೇವಾ ಮಾಡ್ತೀನಿ ಅಂತ. ಅವ್ರ ಪ್ರತಿಯೊಂದನ್ನು ಅವ್ರಿಗೆ ಏನ್ ಬೇಕು ಏನ್ ಬೇಡ ಅದನ್ನೆಲ್ಲ ನಾನ ನೋಡ್ಬೋದು. ಏಕನಾಥ ಮಹಾರಾಜರಿಗೆ ಮಹಾರಾಜರ ಮನೆಯೊಳಗ ಅವ್ರ ಮನೆಗೆ ಒಬ್ಬನು ಬಂದ ಏನಂದ ಅಂತ ನಮಸ್ಕಾರ ಮಾಡಿ, ನನ್ನ ಹೆಸರು ಶ್ರೀಖಂಡ್ಯಾರಿ, ನಾನು ಎಲ್ಲಾದ್ರೂ ಒಂದ್ ಕಡೆ ಅರ್ಥಾತ್ ತಮ್ಮ ಸೇವಾ ಮಾಡ್ಕೊಂಡಿರ್ಬೇಕು ಅಂತ ನಾ ಬಂದಿದ್ದೀನಿ. ಏನ್ ಸೇವಾ ಅಂತದ್ದೇನಿಲ್ಲಪ್ಪ, ಮತ್ ನೀನ್ ಇರ್ತಿದ್ರು ಇರು. ಒಂದು 12 ವರ್ಷ ಶ್ರೀಖಂಡ್ಯ ಅಂತ ಹೆಸರು ಏಕನಾಥ ಮಹಾರಾಜರ ಮನೆಯೊಳಗೆ
ಅವ್ರ ಮನೆ ನೀವು ಯಾರಾದ್ರೂ ನೋಡಿದ್ರೆ ನಿಮ್ಗೆ ಕಲ್ಪನಾ ಇರ್ಬೋದೇನು ಅಂದ್ರೆ ನಾವು ನೋಡಿವಿ. ಅವ್ರ ಮನೆಯೊಳಗೆ ಒಂದು ರಂಜನಿಗೆ ಅದ, ಅಂದ್ರೆ ನೀರು ತುಂಬೋ ದೊಡ್ಡದ ಒಂದು ಇದು ಟೈಪ್ ಅದ. ಹಿಂದಿನ ಕಾಲದಲ್ಲಿ ಇರ್ತಿತ್ತು ರಂಜನಿಗೆ ಅಂದ್ರೆ ಮಣ್ಣಿನ ದೊಡ್ಡ ದೊಡ್ಡ ಇಷ್ಟ ಗೊಂದಾವಳಿಯಾಗಿ ಇಟ್ಟಿರ್ತಿತ್ತು. ದೊಡ್ಡ ದೊಡ್ಡ ಹರಿವಿ ಟೈಪ್ ರಂಜನಿಗೆ ಅಂದ್ರೆ ಹಿಂಗ್ ಈ ಆಕಾರದಲ್ಲಿ ಇಟ್ಟಿರ್ತಿದ್ರು. ಹಂಗ ಅವ್ರ ಮನ್ಯಾಗ ಏನದ ಅಂದ್ರೆ ಒಂದು ಟ್ಯಾಂಕಿನ್ ಟೈಪ್ನ ಒಂದಿತ್ತು. ಅಲ್ಲಿ ಏನದ ಅಂತಂದ್ರೆ ಅವನು ನೀರು ತುಂಬತಿದ್ದ ದಿನ ಅದನ್ನ ಏನ್ ಮಾಡ್ತಿದ್ದ ಅಂದ್ರೆ ನೀರು ತುಂಬಿಸ್ತಿದ್ದ ಅವನು. ಅದಕ್ಕೆ ಗಂಧ ತೇಲ್ ಕೊಡುದು, ಅವ್ರು ಸ್ನಾನಕ್ಕೆ ನೀರು ತೊಡ್ಕೊಡುದು, ಅವ್ರು ಧೋತ್ರ ಒಗೆಯೋದು, ಪ್ರತಿಯೊಂದು ಹೆಚ್ಚಾವತ್ತು ಅವ್ರ ಹಾಸಿಗೆ ಹಾಸಿ ಅವ್ರ ಕಾಲು ಹೊತ್ತು ತನಕಾನು ಎಲ್ಲಾನು ಸೇವಾ ಮಾಡ್ತಿದ್ದ. ಅವ್ ನೀರು ತುಂಬಿಸ್ತಿದ್ದ ಅದನ್ನ ದಿನ. ಆಮೇಲೆ 12 ವರ್ಷ ಆದ್ಮೇಲೆ ಯಾರಿಗೋ ಏನ್ ಅನ್ನಿಸ್ತು ದೃಷ್ಟಾಂತ ಏನು ಅಂದ್ರ, ನಿನ್ನೆ ನಾನು ದರ್ಶನ ಆಗ್ಬೇಕಂದ್ರ ನಾನೇನಿದ್ದೀನಿ ಅಂದ್ರೆ ಏಕನಾಥ್ ಮಹಾರಾಜರ ಮನೆಯಾಗಿದ್ದೀನಿ, ಅಲ್ಲಿ ಬಂದು ನೀನನ್ನು ಭೇಟಿ ಆಗು, ದರ್ಶನ ತಗೋ ಅಂತ ಅಂದ ಕೂಡಲೇ ಇವನಿಗೆ ಬಹಳ ಸಂತೋಷ ಆಯ್ತು. ಅಲ್ಲಿ ಬಂದು ಇಲ್ಲೇ ನಿಮ್ಮ ಮನೆಯೊಳಗ ಶ್ರೀಖಂಡ್ಯ ಅಂತ ಇರ್ತಾರಲ್ರಿ, ಅವ್ರು ಎಲ್ಲಿದ್ದಾರ, ನನಗೆ ಅವ್ರು ನೋಡ್ಬೇಕಾಗ್ಯದ. ಯಾಕ್ರಿ? ಇಲ್ರಿ, ನನಗೆ ನಿನ್ನೆ ಭಗವಂತ ಹೇಳ್ಯಾನ ನನ್ನ ದರ್ಶನ ಮಾಡ್ಬೇಕು ಅಂತಿದ್ರ ನೀನು ಆ ಶ್ರೀಖಂಡ್ಯನ ರೂಪದಲ್ಲಿರ್ತಕ್ಕಂಥ ನನ್ನ ದರ್ಶನ ಮಾಡುವಂತ ತಿಳ್ಕೊಂಡು ಹೇಳ. ಶ್ರೀಖಂಡ್ಯನ ದರ್ಶನಕ್ಕೆ ಬಂದಿಲ್ಲ. ಹೌದ್ರಿ. ನನ್ನ ಕೂಡಲೇ ಅವನ ಇನ್ನೊಬ್ರು ಉದ್ಧವ, ಅವ್ರ ಶಿಷ್ಯ, ಅವ್ ಏನ್ ಉದ್ಧವ ಶ್ರೀಖಂಡ್ಯ ಎಲ್ಲಿದ್ದ ನೋಡುವ ಬಂತುಂಬ ಹುಡುಗಾಡಿದ್ರು. ಶ್ರೀಖಂಡ್ಯ ಇಲ್ಲ. 12 ವರ್ಷ ಸೇವಾ ಮಾಡಿಕೊಂಡಿದ್ದ. ಇವತ್ತಿಗೂ ಸಹಿತ ಅಲ್ಲಿ ಏಕನಾಥ ಷಷ್ಠಿ ದಿವಸ ಆರಾಧನೆ ಮಾಡ್ತಾರೆ. ಏಕನಾಥ್ ಮಹಾರಾಜರು ಅದ್ಭುತ ವ್ಯಕ್ತಿ. ನಾನೇನ್ ಹೇಳುದು, ಏನು ಉಳಿದದು ಅನ್ಕೋತಿದ್ದೆ. ಏನ್ ಉಳಿದ 3 ನಿನ್ನೆ ಪ್ರವಚನದಲ್ಲಿನೂ ಇನ್ನು ಮೊನ್ನೆ 3 ವಿಚಾರಗಳು ಉಳಿದಿದ್ದು. ಅವ್ ಏನ್ ಉಳಿದಿದ್ದು ಅಂತಂದ್ರೆ, ಮೊದಲೇದ್ದೇನು ಅಂದ್ರ ಬಹುಸಾಹೇಬರಿಗೆ ಕೈಕಾಲಿ ನೀರ್ ಕೇಳ್ಕೊಂಡು ನಿಂತಿದ್ದು. ಅವಾಗ ಬಹುಸಾಹೇಬ್ ಬಾರಿ ಸುಮ್ಮನೆ ತಂಬಿಗೆ ಇಟ್ಕೊಂಡು ಕೈ ನಿಂತ್ಕೊಂಡ್ಬಿಟ್ಟು ಸ್ವಸ್ಥ ನಾಮಸ್ಮರಣೆ ಮಾಡ್ಕೋತ ನಿಂತಿದ್ರು. ಬೆಲ್ಸರಿ ಅವ್ರು ಕೇಳಿದ್ರು ಅಂತ ಹೇಳಿದೆ. ಆಮೇಲೆ ಏನ್ ಮಾಡಿದ್ರು ಅಂದ್ರ ಬೆಲ್ಸರಿ ಅವರ ಒಳಗೆ ಹೋಗಿ ಒಂದು ತಂಬಿಗೆ ನೀರು ತಂದು ಕೊಟ್ಟು ಅದನ್ನ ಹೇಳಿಕ್ ಮಾಡ್ತಿದ್ದೆ. ಆಮೇಲೆ ಎರಡನೇದು ಏನ್ ಹೇಳಿಕ್ ಮಾಡ್ತಿದ್ದೆ ಅಂತಂದ್ರೆ, ಬಹುಸಾಹೇಬರಿಗೆ ಮಹಾರಾಜರು ಅರ್ಥಾತ್ ಜಗನ್ನಾಥ ಪಂಥ ಅಜ್ವಲೆ ಅವರಿಗೆ ಮಹಾರಾಜರು ಏನ್ ಮಾಡಿದ್ರು ಅಂದ್ರ ಅವ್ರ ನಿಷ್ಠೆಯನ್ನು ಹೆಂಗಿತ್ತು ಹಂಗ ಕೂಡಿಸಿದ್ರು ಅಂತ ಹೇಳಿ. ಆಮೇಲೆ ಬಂದ ಬಹುಸಾಹೇಬ್ ಕೇಳ್ಕರ್ ಅವ್ರಿಗೆ ಹೇಳುವ ಹೊತ್ನ್ಯಾಗ ಬಹುಸಾಹೇಬ್ ಫಾರೆಸ್ಟ್ ಅಲ್ಲೇ ಇದ್ರು. ನಿಮಗೂ ನೆನಪಿರ್ಬೋದು, ನಾ ಹೇಳಿಲ್ಲ ಅನ್ನೋದು ನೆನಪಿರ್ಬೋದು ಬಹುಶಃ. ಅರ್ಥಾತ್ ಏನು ಅಂದ್ರೆ ಬಹುಸಾಹೇಬ್ ಫಾರೆಸ್ಟ್ ಅಲ್ಲೇ ಇದ್ರು. ಅವ್ರು ಅದನ್ನೆಲ್ಲ ಕೇಳಿದ ಕೂಡ ಅವ್ರಿಗೆ ಏನ್ ಅನಿಸ್ತು, ತಾವು ನಿಷ್ಠಾ ಅರ್ಥಾತ್ ಮಹಾರಾಜನಿಂದ ತಾವು ನಿಷ್ಠಾ ಕೂಡ್ಸ್ಕೊಂಡ್ ಬಿಡ್ಬೇಕು ಅಂತ ಅಂದ ಕೂಡಲೇ ಹೋಗಿ ಅವ್ರು ಏನಂದ್ರು, ಮಹಾರಾಜ್ ನಮ್ದು ನಿಷ್ಠಾ ಮುಂಚೆ ಹೆಂಗಿತ್ತು ಹಂಗೆ ಮಾಡಿಬಿಡ್ರಿ ಅಂತ. ನಮ್ದು ನಿಷ್ಠಾ ಇಲ್ಲದ ಚಂದಾಗಿ ಕೂಡಿಸ್ಬಿಡ್ರಿ. ಮಹಾರಾಜ್ ಹಂಗ ಮಾಡೋದು ಏನಾದ್ರ ಏನ್ ದೊಡ್ಡ ವಿಷಯದ, ನಿಮ್ದು ನಿಷ್ಠಾ ಕೂಡಿಸ್ಕೊಡ್ತೀನಿ ನೋಡಿ. ಏನ್ ಅವ್ರದ್ದು ತಯಾರಿ ಇರ್ತದೆ, ನಾವ ಕೈ ಬಿಡ್ತೀವಿ. ಅರ್ಥಾತ್ ಏನು ಅವ್ರು ಎಷ್ಟರೇ ಕೊಡ್ಲಿಕ್ಕೆ ತಯಾರಾಗಿ ಕೂತಿರ್ತಾರೆ. ಅವ್ರು ಏನದ ಅಂತ ಅವ್ರಿಗೆ ಎಷ್ಟು ಚಳಪಡಿಕೆ ಅದ. ಯಾರಾದ್ರೂ ಕೇಳೋರು ಬರ್ತಾರೇನು, ಮಹಾರಾಜ ನನಗೆ ಅಖಂಡ ನಾಮಸ್ಮರಣೆ ಒಂದ್ ಬಿಟ್ಟು ಬ್ಯಾಡ, ಏನೂ ಬೇಡ ಅಂತ ನಮ್ಮ ನಾಲಿಗೆ ಬರುವುದನ್ನ ಅವ್ರು ಪ್ರತೀಕ್ಷಾ ಮಾಡ್ಲಿಕ್ಕೆ. ಆದ್ರೆ ನಮ್ಮ ನಾಲಿಗೆ ಅದು ಒಂದು ಬಿಟ್ಟು ಉಳಿದು ಎಲ್ಲ ಬರ್ತಾವ 108. ಆದ್ರೆ ಏನಿಲ್ಲ, ಮಹಾರಾಜ್ ನನಗೆ ಅಖಂಡ ನಾಮಸ್ಮರಣೆ ಮತ್ತು ಆ ನಾಮದಲ್ಲಿ ಪ್ರೇಮ ಕೊಡ್ರಿ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅವಳಿ ಮಕ್ಕಳು. ಯಾವ 2 ಮಕ್ಕಳು ಅಂದ್ರ ಒಂದು ನಾಮ, ಒಂದು ಪ್ರೇಮ. ಇವೆರಡು ಅವಳಿ ಮಕ್ಕಳು. ನಮ್ಗೆ ಅಖಂಡ ನಾಮಸ್ಮರಣೆ ಬೇಕು ಮತ್ತು ಆ ನಾಮದಲ್ಲಿ ಪ್ರೇಮ ಬೇಕು. ಅದಕ್ಕೆ ಮಹಾರಾಜರು ಹೇಳಿರಲಿಲ್ಲ ಏನು ಅಂದ್ರೆ ಬರೀ ಹಿಂಗು ಜೀರಿ ಗಿರಾಕಿಗಳ ಎಲ್ಲ ಬಂದವರೆಲ್ಲಾರು ಏನಂದ್ರೆ ಹಿಂಗು ಜೀರಿ ಗಿರಾಕಿಗಳ ಪ್ರಪಂಚವನ್ನೇ ಕೇಳವ್ರೆ ಹೊರತು ಮತ್ತೆಲ್ಲೇಪ ಏನೇನು ಬೇಡ್ರಿ. ನನ್ನ ಪ್ರಾರಬ್ಧಾನುಸಾರವಾಗಿ ನನ್ನ ಪ್ರಪಂಚ ಹೆಂಗಿರ್ತದನೋ ಇಟ್ಕೋವಲ್ತ, ತಿನ್ಲಿಕ್ಕಿಲ್ಲೇ ಇದ್ರು ಬಿಟ್ಕೋವಲ್ತ, ಭಿಕ್ಷಾ ಬೇಡ ಅನ್ನೋ ತಿಂತೀನಿ, ಜಡ್ಡು ಜಾಪತ್ರಿ ಇದ್ರೆ ಇಟ್ಕೋವಲ್ತ. ಅರ್ಥಾತ್ ಏನು ಅಂದ್ರೆ ನಿನ್ನ ನಾನು ಹೇಳಿದೆ, ಕೆಲಸರೇ ಅವರ ಮಿತ್ರನ ಒಬ್ರು ಕಾಕ ಅವರಿಗೆ ಮಹಾರೋಗಾದಾಗ ಅವ್ರನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೊರಗೆ ಪಂಜರ ಒಂದು ಕಬ್ಬಣದ ಪಂಜರ ಮಾಡಿಸಿ ಅದ್ರಾಗ ಕೂಡಿಸಿದ್ರು ಅವ್ರು ಕಲ್ಪನಾ ಮಾಡಿ. ಆದ್ರೂ ಆ ಮನುಷ್ಯ ಎಷ್ಟು ಶಾಂತ ಕೂತಿದ್ರು ಅಂದ್ರೆ. ಒಬ್ರು ಸ್ವಾಮಿಗಳು ಬಂದು ಅವ್ರನ್ನ ಭೇಟಿಯಾಗಿ ಬಂದ್ರೆ ಅವ್ರ ಸ್ವಾಮಿಗಳು ಬಡಾಣ ಬಂದಾಗ ಅವರು ಆ ಪಂಜರದಾಗ ಕೂತು ಅವಾಗ ಅವ್ರು ಹೇಳಿ ಬಂದು ಏನಂದ್ರು ಅಂದ್ರ ನಮ್ಗೆ ಇವನ್ನ ಅರ್ಥಾತ್ ಏನು ಅಂತಂದ್ರ ಎಷ್ಟರೇ ಪಾಪ
ಅವ್ರದ್ದು ಎಷ್ಟು ಪಾಪದನು, ನಮ್ದೆಷ್ಟು ಪಾಪದನು, ಅವ್ರದೆಷ್ಟು ಪಾಪದನು, ಅದೆಲ್ಲ ಹೆಂಗ ನಾವು ಇದನ್ನ ಮಾಡ್ಕೋಬೇಕು ಅಂತಂದ್ರ ಅವಾಗ ಅವ್ರು ಹೇಳಿದ್ರು, ಅವ್ರ ಪಾಪ ನಿಮ್ ಪಾಪ ಎರಡೂ ನಮಗೆ ಅನುಭವಿಸ್ಲಿಕ್ಕೆ ಕೊಡ್ರಿ ಅಂತಂದು ಅವ್ರು ಹೇಳ್ತಿ. ಅವ್ರು ಹೇಳಿದ್ರು ನಿಮಗೆ ಅನುಭವಿಸ್ಲಿಕ್ಕೆ ಕೊಟ್ಟು ನೀವು ಸತ್ತ ಹೋಗ್ತೀರಿ ಅಂತೆ. ಅಷ್ಟೊಂದು ಪಾಪದ ಆದ್ರೂ ಸಹಿತ ಅವ್ರು ಏನದಂದ್ರ ದೇಹದ ಕಷ್ಟವನ್ನ ಸಮಾಧಾನದೆ ಅನುಭವಿಸ್ಲಿಕ್ಕೆ ಅವ್ರು ಹೇಳಿದ್ರು ನನಗೆ ಇದು ಇರ್ಕೋ ಅಂತ. ಅವಾಗ ಸ್ವಾಮಿಗಳು ಅವ್ರಿಗೆ ಏನ್ ಹೇಳಿದ್ರು ಅಂದ್ರ, ಭಗವಂತ ನಿಮ್ಮ ಈ ಒಂದು ನೆಪದಿಂದ ಭಗವಂತ ನಿಮ್ಮ ದೇಹ ಬುದ್ಧಿ ಕಡಿಮೆ ಮಾಡ್ಲಿಕ್ಕೆ ಹತ್ತಾನ, ದೇಹದ ಬಗ್ಗೆ ಮೋಹ ಕಡಿಮೆ ಮಾಡ್ಲಿಕ್ಕೆ ಹತ್ತಾನ, ಮಮತ್ವ ಭಾವನಾ ಕಡಿಮೆ ಮಾಡ್ಲಿಕ್ಕೆ ಹತ್ತಾನ. ಆದ್ರಿಂದ ನೀವೇನ್ ಇದ್ರ ಬಗ್ಗೆ ದುಃಖ ಮಾಡ್ಕೋಬೇಡ್ರಿ, ದೇಹ ಏನಾಗಿ ಹೋದ್ರೆ ಏನಾಗಬೇಕಾಗ್ಯದ ಆದ್ರೆ ಒಳಗೆ ಮಾತ್ರ ಸಮಾಧಾನದೇ ಇರ್ರಿ ಅಂತಂದು ಕೂಡ ಅವರು ಆಯ್ತು. ಆ ಸ್ವಾಮಿಗಳು ಹೋದ್ಮೇಲೆ ಅರ್ಥಾತ್ ಅವ್ರು ಹೇಳಿದ್ರು, ನನ್ನ ಮನುಷ್ಯನಿಗೆ ಎಲ್ಲಾ ಚಿಂತೆ ದೂರ ಆತ್ ನೋಡ್ರಿ, ಇನ್ನು ನಾನು ಆನಂದವಾಗಿ ಇರ್ತೀನಿ, ಆದ್ರೆ ಈ ಮೈ ಇಷ್ಟು ಉಳಿತದ ಭಕ್ತ ನಾನು ಭಗವಂತನಿಗೆ ಏನ್ ಕೇಳ್ಕೊತೀನಿ ಅಂದ್ರೆ ಇದೊಂದು ಸ್ವಲ್ಪ ನನಗೆ ತಡ್ಕೊಳ್ಳೋ ಶಕ್ತಿ ಕೊಡು ಸಾಕು ಅಂತ ಇಷ್ಟ ಕೇಳ್ಕೊತೀನಿ. ನಮ್ಗೆ ತಡ್ಕೊಳ್ಳಿಕ್ ಆಗದಷ್ಟು ಮೈ ಉಳಿದು ಕಲ್ಪನಾ ಮಾಡಿ ನೋಡಿ ಎಂತೆಂತ ಪರಿಸ್ಥಿತಿ ಇರ್ತಾವ ಜಗತ್ತಿನೊಳಗ. ನಮ್ಗೆ ತಡ್ಕೊಳ್ಳಿಕ್ ಆಗದಷ್ಟು ಮೈ ಎಲ್ಲ ಭಗ 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 ಮಹಾರೋಗದ ಉಳಿತದೆ ಅಂತ ತಿಳ್ಕೊಂಡು ಹೇಳಿ ನಾನು ಭಗವಂತನಿಗೆ ಅಷ್ಟು ಪ್ರಾರ್ಥನಾ ಮಾಡ್ತೀನಿ ಅಂತ ಅಷ್ಟೇ ಹೊರತು ನನಗೆ ಇದು ಕಲೀಲಿ ಅನ್ನೋದಿಲ್ಲ, ನನಗಿರೋ ದುಃಖ ಇಲ್ಲ, ಅಸಮಾಧಾನ ಇಲ್ಲ, ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿದ್ರು. ಅಕ್ಷರಶಃ ಅವ್ರ ದೇಹ ಬಿಡೋಕ್ಕಿಂತ 2 ದಿವಸ ಮುಂಚೆ ಆ ಸ್ವಾಮಿಗಳು ಬಂದು ಅವ್ರನ್ನ ಗಟ್ಟೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಗಟ್ಟೆ ಅಪ್ಪಿಕೊಂಡು ಹೋದ್ರು. ಅರ್ಥಾತ್ ಯಾಕೆ ಹೇಳಿಕತ್ತೀನಿ ಅಂದ್ರೆ ದೇಹದ ಪ್ರಾರಂಭದಲ್ಲಿ ದೇಹ ಪ್ರಾರಂಭ ಇರ್ತದೆ. ಆದ್ರೂ ಸದ್ಗುರುಗಳು ಏನ್ ಕೊಡ್ತಾರೆ ಅಂದ್ರೆ ನಮ್ಮ ಅಂತಃಕರಣವನ್ನ ಅವ್ರು ಬದಲು ಮಾಡ್ತಾರೆ ಹೊರತು ಪ್ರಾರಂಭದ ಒಂದು ಗತಿಯನ್ನು ಅವ್ರಿಗೆ ಏನಿದ್ರು ಮಾಡಂಗಿಲ್ಲ. ಆದ್ರೆ ಅವ್ರು ಏನಂತಾರಂದ್ರ ನಾ ಕೊಡ್ಲಿಕ್ಕೆ ಕೂತೀನಿ, ಯಾರು ತಗೊಳ್ಳಿಕ್ಕೆ ಕಬೂಲಿಲ್ಲ. ಯಾಕೆಂದ್ರೆ ಎಲ್ಲರೂ ಬಂದವರು ತಮ್ಮ ಪರಿಸ್ಥಿತಿ ಸುಧಾರಿಸಲಿ ಅಂತಾರೆ ಹೊರತು ಅರ್ಥಾತ್ ನಿನ್ನ ಪ್ರವಚನದಾಗ ನಾವು ನೋಡಿದ್ವಿ, ಭಗವಂತನಿಗಾಗಿ ಭಗವಂತನ ಕಡೆಗೆ ಬರುವವರು ಯಾರೂ ಇಲ್ಲ. ನೀನು ಓದಿದಿಲ್ಲ, ಪ್ರಪಂಚಕ್ಕಾಗಿ ಭಗವಂತನ ಕಡೆಗೆ ಬರ್ತಾರೆ ಹೊರತು ಭಗವಂತ ನಿನ್ನ ಒಬ್ಬರು ಬಿಟ್ಟು ನನಗೆ ಈ ಜಗತ್ತಿನೊಳಗೆ ಏನೇನೋ ಬೇಡ ಅಂತ ಭಗವಂತನ ಕಡೆಗೆ ಹೋಗೋರು ಬಹಳ ಕೊಡ್ಸಿ. ಅರ್ಥಾತ್ ಮಹಾರಾಜರು ಅದ್ಯಾಕೆ ಕಾಳಜಿ ಮಾಡ್ತೀರಿ, ನಿಮ್ದು ನಿಷ್ಠಾ ಇಲ್ಲದನು ನಾನು ಮ್ಯಾಲೆ ತಿರ್ತೀನಿ ಅಂತ ತಿಳ್ಕೊಂಡು ಹೇಳಿ ಕೂಡಲೇ ಹಂಗಾರೆ ಏನ್ ಮಾಡ್ಲಿ, ನೀವು ನಡ್ರಿ ಹಂಗ ಮರುದಿವಸ ಅವನು ಕರ್ಕೊಂಡು ಬಾಬು ಸಾಹೇಬರು ಭಾವೇಶ್ವರವರು ಅವ್ರ ಹಿಂದಿಂದ ಹೋದ್ ಕೂಡಲೇ ಅದ ಗಿಡದ ಕೆಳಗ ಕರ್ಕೊಂಡು ಹೋದ್ರು. ಅವ್ರು ಹೆಂಗ್ ಕೂಡ್ಸಿದ್ರು ಹಂಗ ಕೂಡ್ಸಿದ್ರು, ನಾವು ಅವ್ರ ಮುಂದೆ ಕೂತ್ರು. ಮತ್ತ ಆ ಬಾಬು ಸಾಹೇಬ್ರಿಗೆ ಹೇಳಿದ್ರೆ ಏನು ಅಂದ್ರ, ನಾನು ಕಣ್ಣು ತೆಗಿ ಅನ್ನೋ ತನಕ ಕಣ್ಣು ತೆಗಿಬೇಡ. ಅವ್ರು ಹ್ಞೂ ಅಂತ ಕೂತ್ರು ಸುಮ್ಮನೆ 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ 25 ನಿಮಿಷ ಪೇಷನ್ಸ್ ಮುಗಿತದೆ. ಅವಾಗ ಅವ್ರು ಏನ್ ಮನುಷ್ಯನಾಗ ಏನ್ ಬಂತಂದ್ರ ಹಿಂಗ ನಿಷ್ಠಾ ಎತ್ತಿಡುದಂದ್ರೆ ಏನ್ ಮಾಡ್ತಾರ ಮಹಾರಾಜ ಹಿಂದಕ್ಕೆ ತೆಗೆದು ನೋಡ್ರಿ. ಮಹಾರಾಜರು ಗೆಲೆ ಹೋತು ಅವಕಾಶ ಹೋತು ಅಂತೆ, ನಮಗ್ ಅಷ್ಟು ತಡ್ಕೊಳಿಕ್ ಆಗುದ್ರಿ. ಅರ್ಥಾತ್ ಮಹಾರಾಜರೆಲ್ಲ ವಿಲಕ್ಷಣ್ರಿ ಅವ್ರು. ಅದಕ್ಕೆ ಏನ್ ಯೋಗ್ಯತಾ ಬೇಕಾಗ್ತದೆ. ಸುಮ್ಮನೆ ಹಂಗ ಎಲ್ಲಾರು ನಾನು ಏನದ ಅಂದ್ರ 7ನೇ ಹುಡುಗ ಏನದ ನಾನು BA ಪರೀಕ್ಷಾ ಕೂಡ್ತೀನಿ ಅಂದ್ರ ಏನಂದ್ರೆ ಶಕ್ಯ ಆಗೋ ಮಾತೇಳಿ ಹೆಂಗೋ ಹಂಗೆ ನಮ್ಮ ತಯಾರಿ ನಾವು ಮಾಡಿ 7ನೇತಿಂದ 8ನೇತೆ ಆಗ್ಬೇಕು, 9ನೇತೆ ಆಗ್ಬೇಕು, 10ನೇತೆ ಆಗ್ಬೇಕು. ಮುಂದ ಆಮೇಲೆ ಒಂದೊಂದ ಕ್ಲಾಸ್ ಮುಗಿಸ್ಕೊತ ಹೋದ್ವಿ ಅಂದ್ರೆ BA ಅನ್ನುವಂತಹದ್ದು ನಾವು ಮಾಡ್ಲಿಕ್ಕೆ ಬರ್ತದೆ. ಇದನ್ನೊಂದು ಹೇಳ್ಬೇಕಾಗಿತ್ತು. ಆಮೇಲೆ 3ನೇದು ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ನಾನು ಹೇಳಿದ್ದೆ, ಅರ್ಥಾತ್ ನಾನು ಈ ಪ್ರವಚನ ಹೇಳಿ ಸುಮ್ಮನೆ ಇರುವುದಿಲ್ರಿ. ಅದ್ರೊಳಗೆ ಏನ್ ಬರೋದ್ರಿ ಹೇಳಿದೆ, ಏನ್ ತಪ್ಪು ಹೇಳಿದೆ, ಏನ್ ಹೇಳೋದು ಉಳಿತು, ಏನ್ ಹೇಳಬೇಕಾಗಿತ್ತು ಅನ್ನೋದ್ರದ್ದು ನಾನು ವಿಚಾರ ಚಿಂತನೆ ಮಾಡ್ತಿರ್ತೇನೆ. ಅರ್ಥಾತ್ ಇನ್ನೊಂದು ಏನ್ ಉಳಿತು ಅಂದ್ರೆ ನಾನು ಹೇಳಿದೆ, ನಾನು ಒಂದ್ಸಲ ದೇಹಕ್ಕೆ ಹೋಗಿದ್ದೆ, ಆ ಭಂಡಾರ ಗುಡ್ಡದ ಮೇಲೆ ಹೋಗಿದ್ದೆ, ಅಲ್ಲಿ 3 ಮಂದಿ ಹೆಸರು ಹೇಳಿದೆ, ಇಲ್ಲಿ 2 ಹೆಸರು ಉಳಿದಿತ್ತು. ಅರ್ಥಾತ್ ಏನು ಅಂದ್ರ ಮೊದಲೇದೇನು ಜ್ಞಾನೇಶ್ವರ ಮಹಾರಾಜರು ಜ್ಞಾನ, 2ನೇದೇನು ಅಂತಂದ್ರ ನಾಮದೇವರು ನಾಮ ಅಂತ ಹೇಳಿ, 3ನೇದೇನು ಹೇಳಿದೆ ಅಂದ್ರ ತುಕಾರಾಮ್ ಮಹಾರಾಜರು ಪ್ರಖರ ವೈರಾಗ್ಯ, ಆಮೇಲೆ 4ನೇದೇನು ಅಂದ್ರೆ ಏಕನಾಥ ಮಹಾರಾಜರು ಶಾಂತಿ ಬ್ರಹ್ಮ. ಅರ್ಥಾತ್ ಏಕನಾಥ ಮಹಾರಾಜರು ಏನ್ ಶಾಂತಿ ಶಾಂತಿ ಶಾಂತಿ, ಆ ಶಾಂತಿ ಮಹಾರಾಜರು ಏನಂತಿದ್ದು ಅಂದ್ರ ಆ ಶಾಂತಿ ಶಬ್ದ ಶಾಂತ ಶಾಂತವಾಗಿ. ಅರ್ಥಾತ್ ಆ ಶಾಂತಿ ಶಬ್ದೊಳಗೆ ಎಷ್ಟೊಂದು ಏನದ ಅಂದ್ರ ಒಂದ್ ನಮೂನಿ ಮನಸ್ಸಿಗೆ ಶಾಂತ ಅನ್ಸೋನ್, ಸ್ವಲ್ಪ ಶಾಂತಿ ಇಲ್ಲ ಅಂತ ಅನ್ನುವಾಗ ಶಾಂತಿ ಅಂದ್ರ
ಕರ್ತ ಮಾಡ್ಬೇಡ್ರಿ, ಶಾಂತವಾಗಿ ಕೂಡ್ರಿ ಒಂದು ತಂದು ಬಿಟ್ರೆ ಶಾಂತಿ ಎಷ್ಟು ಅರ್ಥಾತ್ ಇರುವ ಶಾಂತಿ ಉಚ್ಚಾರ ಮಾಡುವುದು, ಶಾಂತವಾಗಿ ಮಾಡುದು. ಏಕನಾಥ್ ಮಹಾರಾಜರು ಅಂದ್ರೆ ಶಾಂತಿ ಬ್ರಹ್ಮ ಅಂತ. ಅರ್ಥಾತ್ ಇನ್ನು ಅವ್ರ ಬಗ್ಗೆ ನಾವು ಹೇಳ್ಕೊಂಡು ಕೂಡೋದೊಂದು ಬಹಳ ಇದು ಆಗ್ತದ. ಒಂದೇ ಉದಾಹರಣೆ ಹೇಳ್ತೇವೆ. ಆ ಊರಲ್ಲಿ ಪೈಠಣದಲ್ಲಿ ಏನ ನಾನು ಇನ್ನು ಹೇಳಿಲ್ಲ, ವಿಲನ್ಗಳು ತಯಾರಾಗೇ ಬಿಡ್ತಾರ. ಒಬ್ಬ ಇವರೇ ಇವರು ಈ ಸಿನಿಮಾದಾಗ ಹೀರೋಗಳಿಗೆ ಒಬ್ಬನ ವಿಲನ್ ಇರ್ತಾರ. ಸತ್ಪುರುಷ ಸುತ್ತಲೂ ವಿಲನ್ಗಳ ಎಲ್ಲಾರು ಮನ್ಯಾಗ ಹಿಡ್ಕೊಂಡು ಹೊರಗೆ ಎಲ್ಲ ಮನ್ಯಾಗ ಮಂದಿನೂ ವಿಲನ್ನ, ಹೊರಗಿನ ಮಂದಿನೂ ವಿಲನ್. ಒಬ್ಬೊಬ್ಬ ಸತ್ಪುರುಷ ಸುತ್ತಲೂ 100 ಮಂದಿ ವಿಲನ್ಗಳು ಇರ್ತಾರೆ. ಬರೀ ತನಗೆ ಕೆಲಸಕ್ಕೆ ಪ್ರಯತ್ನ ಮಾಡೋರು. ಏಕನಾಥ ಮಹಾರಾಜರಿದ್ದಾಗ ಪೈಠಣದಲ್ಲಿ ಅವರು ಶಾಂತಿ ಇರುವುದು ನೋಡಿ ಜನರಿಗೆ ಸಹನೆ ಆಗುದು. ನಾನು ಹೇಳಿಲ್ಲ ಏನು ಅಂತಂದ್ರೆ, ನಾವು ಎಲ್ಲಾರು ಇದ್ದಂಗೆ ಇದ್ವಿ, ಎಲ್ಲಾರು ಸುಮ್ಮನೆ ನಮಗೆ ಬಿಡುವ. ಏನಾದ್ರು ಒಂದು ಚೂರು ಅದ್ರೊಳಗೆ ಏನಾದ್ರು ವಿಶೇಷ ಕಾಣಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಬೈಲಿಕ್ಕೆ ಶುರು ಮಾಡ್ತಾರೆ, ನಿಂದ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಕೊನೆಗೆ ವಿರೋಧ ಮಾಡ್ತಾರೆ. ಅರ್ಥಾತ್ ಯಾಕೆ ಅಂದ್ರೆ ತಮಗಿಂತಲೂ ಏನಾದ್ರೂ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಮುಂದುವರಿಲಿಕ್ಕೆ ಹತ್ಯಾರ ಅಂದ ಕೂಡಲೇ ಆ ಏನ್ ಹೆಂಗ್ ಕಾಲು ಹಿಡಿದ ಅವ್ರು ಕಾಲು ಹಿಡಿದು ಜಗ್ಗಿ ತಮ್ಮ ಲೆವೆಲಿಗೆ ತಂದು ಒಕ್ಕೊಂಡ್ಬಿಟ್ರು ಅಂದ್ರ ಮತ್ತೇನಂದ್ರ ಬರೋಬ್ಬರಿ ನಡೀತು ಗಾಡಿ. ಆದ್ರಿಂದ ಜನರು ಹವ್ವ ಅನ್ಲಿಕ್ಕೆ ಹಚ್ಚಿದ್ರು, ಎಲ್ಲರೂ ತಪ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೊ. ಜನರು ನಿಂದ ಮಾಡ್ಲಿಕ್ಕೆ ಹತ್ರು, ಅಪಮಾನ ಮಾಡ್ಲಿಕ್ಕೆ ಹತ್ರು, ಬೈಲಿಕ್ಕೆ ಹತ್ರು ಅಂದ್ರೆ ನಮ್ ಗಾಡಿ ಬರೋಬ್ಬರಿ ಹೊಂಟದ ಅಂತ ಹೆಂಗೋ ಹಂಗೆ ಏಕನಾಥ್ ಮಹಾರಾಜರು ಅವ್ರಿಗೆ ಅವರ ಶಾಂತಿ ಬಿಟ್ಟು ಸಹನೆ ಆಗೋದ್ರಿ ಮಂದಿಗೆ. ಅವಾಗ ಅವ್ರು ಏನ್ ಮಾಡಿದ್ರು, ಊರಾಗಿನ ಒಂದಿಷ್ಟು ಮಂದಿ ಇರ್ತಾರ್ರಿ, ಅವರೆಲ್ಲ ಕೂಡ ಒಂದು ಕಮಿಟಿ ಮಾಡಿಕೊಂಡು ಏನು ಅಂದ್ರೆ ಚಾಂಡಾಳ ಚೌಕಡಿ ಅಂತಾರದು. ಅಂಥದ್ದೊಂದು ಏನು ಅಂದ್ರೆ ಒಂದು ಸಮಿತಿ ಮಾಡಿಕೊಂಡ್ರು. ಆ ಸಮಿತಿಗೆ ಒಂದು ಹೆಸರು ಇಟ್ಕೊಂಡು ಏಕನಾಥ ಸಮಾಧಾನ ಭಂಗ ಸಮಿತಿ ಅಂತ. ಆ ಸಮಿತಿನ ಒಂದು ಅದ್ರ ಉದ್ದೇಶನ ಏನು ಅಂದ್ರೆ ಏನಾದ್ರೂ ಮಾಡಿ ಏಕನಾಥ್ ಮಹಾರಾಜರಿಗೆ ಸಿಟ್ಟು ತರಿಸ್ಬೇಕು, ಅವ್ರ ಸಮಾಧಾನ ಭಂಗ ಮಾಡಬೇಕು, ಅನೇಕ ಪ್ರಕಾರದಿಂದ ಮಾಡಿದರು. ಅರ್ಥಾತ್ ಏನು ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಹೆಂಗ ಒಂದಿಲ್ಲ ಸಣ್ಣ ಒಂದು ದೊಡ್ಡದೊಂದು ಹೇಳ್ತೀನಿ. ಅವ್ರಿಗೆ ಕೂತಿರ್ತಾರೆ ಮೊದಲಿಂದ ಉದಾಹರಣೆಗಳು, ಅದು ಒಂದೊಂದು ಆಶಾಸಿ ಒಂದೊಂದು ತಗೊಂಡು ಹೇಳೋದು. ಒಂದ್ ದಿವ್ಸ ಈ ಚಾಂಡಾಲ ಚೌಕಡಿ ಕತ್ತಿ ಮೇಲೆ ಒಂದ್ಸಲ ಏನಾಗಿತ್ತು, ಅರ್ಥಾತ್ ಒಂದ್ ಊರಾಗ 4 ಮಂದಿ ಕೂತ್ ಕತ್ತಿ ಮೇಲೆ ಕೂತ್ ಹಲ್ತಿ ಹೊಡಿತಿದ್ರಿ. ಈ ಚಾಂಡಾಲ ಚೌಕಡಿ ಈ ಕತ್ತಿ ಮೇಲೆ ಕೂತ್ ಹಲ್ತಿ ಹೊಡಿತಿದ್ರು ಅಂದ್ರೆ ಏನ್ ಕೆಲಸ ಇಲ್ಲ, ಹೊಲಿಸಿಲ್ಲ, ಬರೀ ಮಂದಿ ಉಪದ್ರವ ಮಾಡ್ಕೋತ ಕೂಡೋ ಮಂದಿ ಇರ್ತಾರ. ಈ ಚಾಂಡಾಲ ಕೂತಿದ್ರು. ಒಬ್ಬ ಹುಡುಗ ಬಂದ ಅವ್ರ ಅಪ್ಪಗೆ ಏನಂದ, ಅಪ್ಪ ಅಮ್ಮ ಕಲಿಕತ್ತಾರ ಬರಂಗಿಲ್ಲ ಹೋಗುದು ಅಂದ್ ಕೂಡಲೇ ಮತ್ತೊಂದ್ಸಲ ಬಂದ, ಏನೋ ಅರ್ಜೆಂಟ್ ಕೆಲಸ ಇರೋದಪ್ಪ ಅಮ್ಮ ಕಲಿಕ ಬರಂಗಿಲ್ಲ ಅಂತ ಹೇಳಿದ್ರೆ ಹೋಗ ಸರ್. ಮತ್ತೆ ಬಂದ, ಏನೋ ಅಮ್ಮ ಕಲಿಕತ್ತಾಳ ಅರ್ಜೆಂಟ್ ಬರ್ಬೇಕಂತ, ಬರಂಗಿಲ್ಲ ಹೋಗಿಲ್ಲ, ಇಷ್ಟ್ಯಾಕೆ ಬರಂಗಿಲ್ಲ ಅಂತ ಹೇಳ್ತೀವಿ. ಹೋಗಿ ಹೋಗಂಗಿಲ್ರಿ. ಯಾಕೆ ನಾ ಎದ್ದು ನನ್ನಿಂದ ಮಾಡ್ತಿದ್ವಿ ಅಂದ್ರೆ ಎಲ್ಲಾರು ಕೂಡ ಮಂದಿನಿಂದ ಮಾಡ್ತಿರ್ತಾರೆ. ಎದ್ದು ಹೋಗುದಿಲ್ಲ, ಎದ್ದು ಕೂಡ ಇವನು ಇಂಥ ಸ್ವಭಾವ ಮಂದಿ ಸಮಾಜದಲ್ಲಿ. ಅರ್ಥಾತ್ ಇನ್ನೊಂದು ಹಂಗೊಂದು ಚಾಂಡಾಳ ಚೌಕಡಿ ಪೈಠಣದಲ್ಲಿ ಇರ್ತಿದ್ರು ಏಕನಾಥ್ ಮಹಾರಾಜರು. ವಯಸ್ಸಿನ 12ನೇ ವರ್ಷದೊಳಗನೆ ಸಣ್ಣವರಿದ್ದಾಗ ತಂದೆ ತಾಯಿ ಇಬ್ರು ತೀರ್ಕೊಂಡ್ರು. ಅಜ್ಜಿ ಅವ್ರನ್ನ ಅರ್ಥಾತ್ ಏನು ಅಂತಂದ್ರ ಸಂರಕ್ಷಣೆ ಮಾಡಿದ್ರು. ಅವ್ರ ಮುತ್ತಜ್ಜ ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕದಲ್ಲಿ ಬಂದು ವಿಜಯನಗರ ಸಾಮ್ರಾಜ್ಯದ ರಾಜ ಆಗಿದ್ರು ಕೃಷ್ಣದೇವರಾಯ ಏನ್ ಮಾಡಿದ್ದ ಅಂದ್ರೆ ಪಂಢರ್ಪುರಕ್ಕೆ ಹೋಗಿ ತನ್ನ ಪಂಢರ್ಪುರ ಆ ವಿಜಯನಗರದ ಸಾಮ್ರಾಜ್ಯದಲ್ಲಿತ್ತು. ಇವನು ಪಂಢರ್ಪುರಕ್ಕೆ ಹೋಗಿ ಅಲ್ಲಿ ಪಾಂಡುರಂಗನ ಮೂರ್ತಿ ತಗೊಂಡು ಬಂದು ಇಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ಸ್ಥಾಪನೆ ಮಾಡಿ. ಹಿಂಗಾಗಿ ಪಂಢರ್ಪುರದಲ್ಲಿ ಪಾಂಡುರಂಗನೇ ಇದ್ದಿದ್ದಿಲ್ಲ. ಎಲ್ಲಾ ಸಂತರಿಗೆ ಎಲ್ಲರಿಗೂ ಎಷ್ಟು ದುಃಖ ಆಗಿತ್ತು. ಅವರೆಲ್ಲ ಬಂದು ಅಲ್ಲಿ ಗುಡಿ ಮುಂದೆ ಪಾಂಡುರಂಗನ ಗುಡಿ ಮುಂದೆ ನಿಂತ್ಕೊಂಡು ಅಳ್ತಿದ್ರು, ಭಜನೆ ಮಾಡ್ತಿದ್ರು, ಇದನ್ನ ಮಾಡ್ತಿದ್ರು. ಕೊನೆಗೆ ಭಾಮುದಾಸ್ ಅಂತ ಏಕನಾಥ ಮಹಾರಾಜರ ಮುತ್ತಾರ್ಜನ ಅಜ್ಜ ಅರ್ಥಾತ್ ಮುತ್ತಾರ್ಜನ ಅಪ್ಪ ಅರ್ಥಾತ್ ಅವ್ರಿಗೆ ಈ ವಿಷಯ ತಿಳಿದುಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂದ್ರ ಪಾಂಡುರಂಗನ ಕರ್ಕೊಂಡ್ ಬರ್ತೀನಿ ಅಂತ ವಿಜಯನಗರಕ್ಕೆ ಬಂದು ಅಲ್ಲದು ಅರ್ಥಾತ್ ಏನು ಅಂದ್ರೆ ಪ್ರಸಂಗ ದೊಡ್ಡದ ಅಲ್ಲಿ ಬಂದು ನಾವೊಂದು ತಿಂಗಳು ಒಪ್ಪತ್ತಿದ್ದು ಆ ಮನೆಗೆ ಆ ವಿಜಯನಗರ ಕೃಷ್ಣದೇವರಾಯನ ಮನುಷ್ಯನಾಗ ಕೊಡ್ಬೇಕು ಅನ್ನುವಂತ ಭಾವನಾ ಏನೇನೋ ಕಾರಣಗಳು ಆಗುವುದಕ್ಕೆ ಅರ್ಥಾತ್ ಏನು ಅಂದ್ರೆ ಆ ಕೃಷ್ಣ ಏನ್ ಮಾಡ್ತಿದ್ದ ಅಲ್ಲ ಈ ಮಜಾ ಏನು ಅಂದ್ರೆ ಪಾಂಡುರಂಗ ಏನ್ ಮಾಡ್ತಿದ್ದ ಅಂದ್ರೆ ಇವರು ಅರ್ಧ ತುಂಗಭದ್ರಾ ನದಿ ದಂಡಿ ಒಂದು ಗುಡಿಸಲ ಹಾಕೊಂಡು ಇರ್ತಿದ್ರು. ಪಾಂಡುರಂಗ ದಿನ ರಾತ್ರಿ ಇವ್ರ ಜೊತೆ ಪಗಡಿ ಆಡ್ಲಿಕ್ಕೆ ಬರ್ತಿದ್ರು.
ದಿನ ಈ ಭಾನುದಾಸರ ಜೊತೆಗೆ ಪಗಡಿ ಆಡ್ಲಿಕ್ಕೆ ಅವ್ರು ಸೂರ್ಯ ದೇವರ ಸಾಕ್ಷಾತ್ಕಾರ ಆಗಿತ್ತು. ಅರ್ಥಾತ್ ಏನು ಅಂದ್ರೆ ಇದೆಲ್ಲ ವಿಚಿತ್ರ ಮಂದಿರ, ಇದೆಲ್ಲ ವಿಲಕ್ಷಣ ಮಂದಿರ. ಆ ಕ್ಷೇತ್ರನ ಒಂದು ನಮೂನಿ ಬ್ಯಾರೇನ ಅದ. ನಮ್ಮ ಕ್ಷೇತ್ರ ನೋಡ್ರಿ ಅಗದಿ ಮಸ್ತ್ ಕ್ಷೇತ್ರ. ಏನ್ ಮುಂಜಾನೆ ಎದ್ದು ಕೂಡಲೇ ಶುರು ಆಗ್ತದೆ ಹೇಳ್ತೀನಿ, ಬೆಳಟಿಯಿಂದ ಶುರು ನಮ್ಮ ಕ್ಷೇತ್ರ. ಆಮೇಲೆ ಏನದ ಅಂತಂದ್ರೆ ಪಗಡಿ ಆಡ್ಲಿಕ್ಕೆ ಬರ್ತಿದ್ದ. ಪಗಡಿ ಆಡ ರಾತ್ರಿ ಎಲ್ಲ ಪಗಡಿ ಆಡ್ ಭಾಗವತಂಗ ಪಗಡಿ ಆಡ್ ನೋಡಿ ಭಾನುದಾಸರ ಜೊತೆಗೆ ಪಾಂಡುರಂಗ ಪಗಡಿ ಆಡ್ಲಿಕ್ಕೆ ಬರುತ್ತೆ. ಮುಂಜಾನೆ ಮಾತಾಡ್ಲಿಕ್ಕೆ ಆಗ್ಲಾರ್ದ ಜಾಗದೊಳಗೆ ಹೋಗ್ಬಿಡ್ತಿದ್ದ. ಅರ್ಥಾತ್ ಒಂದ್ ದಿವ್ಸ ಏನಾಯ್ತು ಅಂದ್ರೆ ಅಲ್ಲಿ ರಾತ್ರಿ ಮುಂದಾದ ದಿವಸ ಪಾಂಡುರಂಗನಿಗೆ ಕೃಷ್ಣದೇವರಾಯ ಏನ್ ಅವನ್ ಕರ್ಕೊಂಡು ಬರೋ ಮುಂದೆ ಪಾಂಡುರಂಗ ಒಂದು ಮಾತು ಹೇಳಿದ್ರು. ಏನು ಅಂದ್ರ, ಒಂದು ವೇಳೆ ನಿನ್ನಿಂದ ನನ್ನ ಭಕ್ತರಿಗೆ ಏನಾದ್ರು ಅಪಮಾನ ಆದ್ರೆ ನಾನು ಒಂದು ಕ್ಷಣ ನಿಲ್ಲಾಗಿಲ್ಲದೆ, ಹಂಗ ಏನೇನೋ ನಾನು ಭಕ್ತರಿಗೆ ಅಪಮಾನ ಮಾಡೋಲ್ಲ ಅಂತ ತಿಳ್ಕೊಂಡು ಹೇಳಿ ಕರ್ಕೊಂಡು ಬಂದಿದ್ದ. ಆಮೇಲೆ ಭಾನುದಾಸರಿಗೆ ಅರ್ಥಾತ್ ಮುನ್ನಾದ ದಿವಸ ಆ ಕೃಷ್ಣದೇವರಾಯ ಏನ್ ಮಾಡಿದ್ದ ಅಂತಂದ್ರೆ ಪಾಂಡುರಂಗನ ಕೊಳ್ಳಾಗ ಒಂದು ಲಕ್ಷಣ ರತ್ನದ ಹಾರ ಹಾಕ್ಸಿದ್ದ. ಆಮೇಲೆ ಅವತ್ತು ಇಡೀ ದಿವಸ ರತ್ನದ ಹಾರಿಟ್ಟು ಆ ಪಾಂಡುರಂಗ ಅರ್ಥಾತ್ ಏನು ಭಾನುದಾಸರ ಹತ್ರ ಬರ್ಬೇಕಾದ್ರೂ ಆ ರತ್ನದ ಹಾರ ಅವನ್ ಕೊಳ್ಳಾಗ. ಅವಾಗ ಪಗಡಿ ಆಡ್ಕೋತ ಏನ್ ಮಾಡಿದ ಅಂದ್ರೆ ವಿನೋದವಾಗಿ ಹಿಂಗ್ ಮಾತಾಡ್ಕೋತ ಈ ರತ್ನದ ಹಾರ ಕೊಳ್ಳಾಗಿರ್ಲಿ ಅಂತ ತಿಳ್ಕೊಂಡು ಹಾಕಿ ಹೋಗ್ಬಿಟ್ಟ. ಆಮೇಲೆ ಭಾನುದಾಸರು ಮಲ್ಕೊಂಡ್ರು, ಬಹಳ ದಿನ ಮಲ್ಕೊಂಡ್ರು. ಅವ್ರಿಗೆ ಅದೇನ್ ಕಲ್ಪನಾ ಇಲ್ಲ, ಲಕ್ಷ್ಯ ಇಲ್ಲ, ಹೆಂಗ್ ಹಾಕ್ಯಾನ ಏನ್ ಹಾಕ್ಯಾನ. ಮೊದಲು ಮುಂಜಾನೆ ಕಾಕಲಾರ್ತಿಗೆ ಬಾಗಲ ತೆಗೆದು ನೋಡ್ತಾರ, ಆ ರತ್ನದ ಹಾರ ಪಾಂಡುರಂಗನ ಕೊಳ್ಳ ಕಾಣಿಸ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಿರುವ ಅಧಿಕಾರಿಗಳಿಗೆ ಹೋಗಿ ಹೇಳಿದ ಕೂಡಲೇ ಅಧಿಕಾರಿಗಳು ಆಜ್ಞಾ ಹೊರಡಿಸಿದ್ರೆ ಏನು ಅಂದ್ರೆ ಈಗಿಂದೀಗ ಅದನ್ನ ಹುಡುಕೊಂಡು ಬರ್ಬೇಕು. ಎಲ್ಲಾ ಕಡೆಗೂ ದೂತರು ಎಲ್ಲಾ ಕಡೆಗೂ ಸೇವಕರು ಹುಡುಕ್ಲಿಕ್ಕೆ ಹತ್ ಕೂಡಲೇ ಈ ಭಾನುದಾಸರು ಗುಡಿಸಲ್ದಾಗೂ ಬಂದು ನೋಡಿದ್ರೆ ಭಾನುದಾಸರು ಒಳಗಿದ್ದು ಕೂಡ ಹಿಡ್ಕೊಂಡು ಹೋದ್ರು. ಕೃಷ್ಣದೇವರಾಯ ಅವ್ರನ್ನ ಅಕ್ಷರಶಃ ದರ್ಬಾರದಾಗ ನಿಂದಿರಿಸಿ ಹೊಡೆಸಿದ ಹಂಟರ್ ತಗೊಂಡು ಅರ್ಥಾತ್ ಇದನ್ನು ತಗೊಂಡು ಹೊಡೆಸಿ ಬಾರ್ಕೋಲದಿಂದ ಹೊಡೆಸಿದ ರತ್ನದ ಹಾರವನ್ನು ಕಳತನ ಮಾಡ್ಕೊಂಡು ಹೋಗಿದ್ಯಾ ಅಂತ ತಿಳ್ಕೊಂಡು ಹೊಡಿಸಿ ಕಂಬಕ್ಕೆ ಕಟ್ಟಿ ಹೊಡಿಸಿ ಕೊನೆಗೆ ಅವ್ರನ್ನ ಏನ್ ಮಾಡ್ದ ಜೈಲಿನಾಗ ಹಾಕ್ಸಿದ್ರು. ಏನು ಬಿಟ್ಟಂದಿಲ್ಲ. ಅರ್ಥಾತ್ ಯಾಕೆ ನೀನು ತಗೊಂಡು ಹೋದೆ ಅಂದ್ಕೊಳ್ಳ ಏನೂ ಮಾತಾಡಲಿಲ್ಲ. ನಿನ್ಗೆ ಏನ್ ತಿಳಿತ ಅದನ್ನ ಮಾಡಪ್ಪ ಅಂತ ಹೇಳಿದ್ರು. ಆಮೇಲೆ ಏನದ ಜೈಲಿನ ಹಾಕಿದ್ ಕೂಡ ಅವತ್ತು ರಾತ್ರಿ ಕೃಷ್ಣದೇವರಾಯನ ದೃಷ್ಟಾಂತ ಅಥವಾ ಯಾರನ್ನು ತಿಳ್ಕೊಂಡಿದ್ದು ನಾನು ಪರಮ ಭಕ್ತಿದ್ದ ಅಂತ ನನ್ನ ಭಕ್ತನಿಗೆ ನೀನು ಇಷ್ಟೊಂದು ಅಪಮಾನ ಮಾಡಿದ್ಯಾ, ಇನ್ನು ನಾನು ಇಲ್ಲಿ ಒಂದು ಕ್ಷಣ ನಿಂದ್ರಂಗಿಲ್ಲ. ನೀನೇನಾದ್ರೂ ಆಗ್ರಹ ಮಾಡಿ ನನ್ನ ಇಲ್ಲಿ ಇಟ್ಕೊಂಡಿ ಅಂದ್ರೆ ಇದರ ಭವಿಷ್ಯದಲ್ಲಿ ನನಗೆ ಇದ್ರ ಫಲ ಅನುಭವಿಸಬೇಕಾಗಿ ಬರ್ತದೆ. ಈಗ ಮಾಡಿದ್ದ ಬಹಳ ತಪ್ಪು ಮಾಡಿದೀನಿ. ನೀನು ಅಲ್ಲಿಂದ ಕರ್ಕೊಂಡು ಬಂದು ಅಲ್ಲಿ ಸಹಸ್ರಾರು ಜನರು ಸಂತರು ನನ್ನ ವಿಯೋಗದಲ್ಲಿ ಎಷ್ಟು ವ್ಯಾಕುಲ ಆಗ್ಯಾರ ಅನ್ನೋದು ನನ್ನ ಕಲ್ಪನಾ ಆದ್ರೂ ಅದೇನು. ನೀನೇನೋ ಒಂದೇನು ಅಧಿಕಾರ ಶ್ರೀಮಂತಿಕೆ ಇದ್ರೊಳಗ ನನ್ನನ್ನು ನೀನು ಕರ್ಕೊಂಡು ಬಂದು ಇಟ್ಕೊಂಡಿದ್ದೀ ಅಂತ ತಿಳ್ಕೊಂಡು ಪಾಂಡುರಂಗ ದೃಷ್ಟಾಂತಗಳು ಹಿಡಿದ ಕೂಡಲೇ ಕೃಷ್ಣದೇವರಾಯ ಗಾಬರಿಯಾಗಿ ಮರುದಿವ್ಸ ಮುಂಜಾನೆ ಅವ್ರನ್ನ ಕಲಿಸಿ ಸನ್ಮಾನ ಮಾಡಿ ನಾನು ಅವ್ರ ಕೊಳ್ಳಾಗ ಹಾಕಿದ್ದೀನಿ ಅಂತ ತಿಳ್ಕೊಂಡು ಭಗವಂತ ಹೇಳಿದ ಕೂಡಲೇ ತಪ್ಪಾತು ನಮ್ದು, ನೀವ್ ಹೆಂಗ್ ಹೇಳ್ತಾರೆ ಹೆಂಗ್ ಮಾಡ್ತೀನಿ ಅಂದ ಕೂಡಲೇ ಆ ಪಾಂಡುರಂಗನ ಮತ್ತೆ ತಿರುಗಿ ತಗೊಂಡು ಬಂದು ಪಂಢರಪುರಕ್ಕೆ ಕಾನಡ ಹೋ ವಿಠಲ ಕರ್ನಾಟಕ ಹೂ ಅದನ್ನ ಅಭಂಗನ ಇದನ್ನ ಮಾಡಿದ್ರು. ಇವನೇನಿದ ಕರ್ನಾಟಕದವನು ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಬಂದು ಅವನು 4-5 ವರ್ಷ ಇಲ್ಲೇ ಇದ್ದ. ಆಮೇಲೆ ಮತ್ತೆ ತಿರುಗಿ ಅಲ್ಲಿ ಏನೊಂದು ಪಂಢರಪುರಕ್ಕೆ ಅಂಥ ಭಾನುದಾಸರ ಮರಿಮಗ ಆಗಿರ್ತಕ್ಕಂಥ ಅವ್ರ ಅರ್ಥಾತ್ ಏನು ಅಂದ್ರೆ ಚಕ್ರಪಾಣಿ ಅಂತ ತಿಳ್ಕೊಂಡು ಇವ್ರ ಅರ್ಧನ ಹೆಸರು, ಅವ್ರ ಮಗನ ಹೆಸರು ಸೂರ್ಯನಾರಾಯಣ ಅಂತ, ಅವ್ರ ಮಗನ ಹೆಸರು ಏಕನಾಥ್ ಅಂತ ತಿಳ್ಕೊಂಡು ಚಕ್ರಪಾಣಿ ಮತ್ತು ಅವ್ರು ಹೆಂಡತಿನ ಇವ್ರನ್ನ ಸಂರಕ್ಷಣೆ ಮಾಡಿದ್ರು. ವಯಸ್ಸಿನ 12ನೇ ವರ್ಷಕ್ಕೆ ಇವ್ರ ಮನೆಗೆ ಬಿಟ್ಟು ಹೋಗಿ ದೇವಗಿರಿ ಅಂತ ತಿಳ್ಕೊಂಡು ಅದ ಗೊತ್ತದ ನಿಮಗೆಲ್ಲ. ಅರ್ಥಾತ್ ಏನು ಅಂದ್ರೆ ದೌಲತಾಬಾದ್ ಅಂತಿದ್ರು. ಆ ದೌಲತಾಬಾದ್ ಮುಸಲ್ಮಾನರ ಕೈಯಾಗಿತ್ತು. ಆದ್ರೂ ಸಹಿತ ಆ ದೌಲತಾಬಾದ್ ಸುಬೇದಾರ್ ಯಾರಾಗಿದ್ರು, ಗವರ್ನರ್ ಯಾರಾಗಿದ್ರು ಅಂದ್ರೆ ಜನಾರ್ದನ್ ಪಂತ್ ಅನ್ನೋರು ಸುಬೇದಾರರಾಗಿದ್ರು. ಏಕನಾಥ್ ಮಹಾರಾಜರು ವಯಸ್ಸಿನ 12ನೇ ವರ್ಷದ ಮನೆ ಮಾರು ಬಿಟ್ಟು ಅರ್ಥಾತ್ ಅಜ್ಜಿ ಗೊತ್ತಾಗದಂಗೆ ಹೋಗಿ ಆ ಜನಾರ್ದನ್ ಪಂತರ ಶಿಷ್ಯರಾದ್ರು. 15 ವರ್ಷ ಅವ್ರು 12 ವರ್ಷ ಅವ್ರು ಸೇವಾ ಮಾಡಿದ್ರು ಅಖಂಡವಾಗಿ. ಅರ್ಥಾತ್ ಈ ಸಲ ಜ್ಞಾನಿ ಅರ್ಥಾತ್ ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ಒಳಗ 26 ಸಪ್ತಾಹದಲ್ಲಿ ಅರ್ಥಾತ್ ಏನು ಅಂತಂದ್ರೆ ರಾಮಶಾಸ್ತ್ರಿ ದೊಡ್ಡವಾಡ ಒಂದು ಕೀರ್ತನೆ ಏನಾಗ್ತದನೋ ಆ ಕೀರ್ತನದಲ್ಲಿ ಏಕನಾಥ್ ಮಹಾರಾಜರ ಚರಿತ್ರೆ ಬರೀಬೇಕಂತ ಮಾಡಿದ್ರು. ಅರ್ಥಾತ್ ಏನು ಅಂತಂದ್ರೆ ಅವಾಗ 12 ವರ್ಷ ಅವ್ರು ಸೇವಾ ಮಾಡಿದ್ರು.
ಅವ್ರ ಅನುಗ್ರಹ ಆತು, ಆತ್ಮಜ್ಞಾನ ಆತು. ಏಕನಾಥ್ ಮಹಾರಾಜರು ಅರಣ್ಯದಲ್ಲಿ ಹೋಗಿ ಧ್ಯಾನ ಮಾಡ್ಕೋತ ಕೂತ್ರ ದೊಡ್ಡದೊಂದು ಸರ್ಪ ಬಂದು ಅವ್ರ ಹೆಡಿ ಮೇಲೆ, ಅವ್ರ ತಲೆ ಮೇಲೆ ಹೆಡಿ ಬಿಚ್ಚಿಕೊಂಡು ಅವ್ರ ತಲೆ ಮೇಲೆ ಬಿಸಿಲು ಬೀಳದಂಗ ನೆಳ ಮಾಡ್ತಿತ್ತು. ಅದನ್ನ ದನ ಕಾಯಿ ಹುಡುಗರು ನೋಡಿ ಗಾಬರಿಯಾಗಿ ಅವ್ರು ಹೋಗಿ ಊರಾಗ ಹೇಳಿದ ಕೂಡಲೇ ಅಲ್ಲಿ ಜನ ಎಲ್ಲ ಬಂದ್ರು. ಆಮೇಲೆ ಅಷ್ಟೊತ್ತಿಗೆ ಅದು ಹಾವು ಹೋಗ್ಬಿಟ್ಟಿತ್ತು. ಇಂಥ ಒಂದು ಅರ್ಥಾತ್ ವಿಲಕ್ಷಣ ಅವಸ್ಥಾ ಪ್ರಾಪ್ತ ಆತು. ಏನ್ರಿ ಆಮೇಲೆ ಅವ್ರ ಸದ್ಗುರುಗಳ ಆಜ್ಞೆ ಅನುಸಾರವಾಗಿ ಬಹಳಷ್ಟು ಅವರು ತಮ್ಮ ಗುರುಗಳ ಜೊತೆಗೇನೆ ಬಹಳಷ್ಟು ಸಂಚಾರ ಮಾಡಿ ಬಂದ್ರು. ಅವಾಗ ಅವ್ರ ಗುರುಗಳ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಭಾಗವತದ 11ನೇ ಸ್ಕಂದವನ್ನು ಕುರಿತು ನೀನು ಟೀಕಾ ಬರಿ ಅಂತ ಹೇಳಿ. ಅರ್ಥಾತ್ ಅದಕ್ಕನುಸಾರವಾಗಿ ಅವರು ಏಕನಾಥಿ ಭಾಗವತ ಅಂತ ಪ್ರಸಿದ್ಧ. ಆ ಏಕನಾಥಿ ಭಾಗವತದ್ದು ಸ್ವಲ್ಪ ಹೇಳ್ತೀನಿ. ಏನು ಅಂದ್ರೆ, ಮುಂಚೆ ಒಂದು ಚತುಶ್ಲೋಕಿ ಭಾಗವತ ಅಂತ ಬರೆದು ಕೂಡಲೇ ಅದನ್ನೇನದ ಕೆಲವರೆಲ್ಲ ಬರ್ಕೊಂಡು ಅದನ್ನ ಒಬ್ಬರು ಏನ್ ಮಾಡಿದ್ರು, ಒಬ್ಬ ಶಿಷ್ಯ ಏನ್ ಮಾಡಿದ್ದ ಅಂದ್ರೆ ಕಾಶಿಗೆ ತಗೊಂಡು ಹೋಗಿ ಅಲ್ಲಿ ದಿನ ಏನದ ಮಣಿ ಘಾಟ್ ಮೇಲೆ ಕೂತ್ಕೊಂಡು ಅಲ್ಲಿ ಪಾರಾಯಣ ಮಾಡ್ತಾ ಇರೋದ್ನಾಗ ಅಲ್ಲಿ ಒಬ್ರು ಪಂಡಿತರು ನೋಡಿ, ಏನೋ ಇದು ಯಾರು ಬರ್ದಾರೆ ಇದನ್ನೇ ಹಿಂಗ್ರಿ ಏಕನಾಥ್ ಮಹಾರಾಜರನ್ನ ಅವ್ರು ಬರ್ದಾರೆ ಕೂಡಲೇ, ಹಿಂಗ್ಯಾಕೆ ಬರ್ದ್ರು ಅವರು, ಸಂಸ್ಕೃತದಲ್ಲಿರ್ತಕ್ಕಂಥ ಭಾಗವತವನ್ನು ಮರಾಠಿಯೊಳಗೆ ಯಾಕೆ ಬರ್ದ್ರು, ಭ್ರಷ್ಟ ಮಾಡಿದ್ರು, ಹಂಗ ಹಿಂಗ ಅಂತಾಗಿ ಆ ಏಕನಾಥನ ಕಲಿಸಿ ಅವನಿಗೆ ಏನ್ ಮಾಡ್ಬೇಕು, ಸರಿಯಾದ ಶಿಕ್ಷಾ ಕೊಡ್ಬೇಕು ಅಂತ ಕಾಶಿ ಒಳಗ ಪಂಡಿತರ ಸಭಾದೊಳಗೆ ನಿರ್ಣಯ. ಕೊನೆಗೆ ಎಲ್ಲಾರು ಕೂಡಿ ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರ, ಏಕನಾಥ್ ಮಹಾರಾಜನ ಮಗ ಹರಿ ಪಂಡಿತ ಅಂತಿದ್ದ. ಅವನು ಮಹಾನ್ ವಿದ್ವಾನ್ ಇದ್ದ. ಆದ್ರೆ ಏಕನಾಥ ಮಹಾರಾಜರು ಸಾಮಾಜಿಕ ಪ್ರಜ್ಞೆ ಸಮಾಜದ ಬಗ್ಗೆ ಕಳ್ಕಳಿ ಇರ್ತಕ್ಕಂಥ ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ, ಏಕನಾಥ್ ಮಹಾರಾಜರು ಇಬ್ಬರು ಹೆಣ್ಮಕ್ಳು, ಒಬ್ಬಾಕಿನ ಅರ್ಥಾತ್ ಏನು ವೈಜಾಪುರ ಅನ್ನುವಲ್ಲಿ ಕೊಟ್ಟಿದ್ರು, ಒಬ್ಬಾಕಿನ ಕರ್ನಾಟಕದಲ್ಲಿ ಕೊಟ್ಟಿದ್ರು. ಆ ವೈಜಾಪುರದ ಗಂಡ ಏನಿದ್ದ ಅಂದ್ರೆ, ಆ ಹಳೆಯ ಏನಿದ್ದ ಅಂದ್ರೆ ಅವನು ವೇಶ್ಯಾಗಾಮಿಯಾಗಿದ್ದ. ಅರ್ಥಾತ್ ಏನು ಅಂದ್ರೆ, ಆ ವೇಶ್ಯಾಗಾಮಿಯಾಗಿರ್ತಕ್ಕಂಥದ್ದನ್ನ ಏಕನಾಥ್ ಮಹಾರಾಜರು ಮನಸ್ಸಿಗೆ ಬಹಳ ದುಃಖ ಆಗ್ತಿತ್ತು, ಹಳಹಳೆ ದುಃಖ ಆಗ್ತಿತ್ತು. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಆಕಿ ಗಂಡನ್ನ ಪೈಠಣ ಕಲಿಸ್ಕೊಂಡು ಇಟ್ಕೊಂಡ್ರು. ಆಕಿ ವೇಷಾನು ಪೈಠಣಕ್ಕೆ ಬಂದ್ರು. ಆಮೇಲೆ ಇವನು ಇಲ್ಲಿದ್ದಾಗೂ ಸಹಿತ ಏನ್ ಮಾಡ್ತಿದ್ದ ಅಂತಂದ್ರೆ, ವಿಶ್ವಂಭರ ಅಂತ ಅವನ ಹೆಸರು. ಅರ್ಥಾತ್ ಏನು ಅಂದ್ರೆ, ವಿಶ್ವಂಭರ, ಆಕಿ ಹೆಸರು ಲೀಲಾ ಅಂತಿತ್ತು. ಆಮೇಲೆ ಇಲ್ಲಿದ್ದಾಗ ಅವನು ವೇಶ್ಯಾಲಯಕ್ಕೆ ಹೋಗ್ತಿದ್ದ. ಅವಾಗ ಇವ್ರು ಏನ್ ಮಾಡಿದ್ರು ಅಂತಂದ್ರ, ಅರ್ಥಾತ್ ಏನು ಅಂದ್ರೆ, ಅಕ್ಕಿಗೂ ಬರ್ಬೇಕನ್ನುವಂಗ ಅರ್ಥಾತ್ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕು ಅಂತ ದಿನ ರಾತ್ರಿ ಕೀರ್ತನ ಮಾಡ್ಲಿಕ್ಕೆ. ಆಮೇಲೆ ಕೀರ್ತನ ಬಂದಾಗ ಎಲ್ಲರಿಗೂ ಒಂದು ಬಗೆ ಸಕ್ಕರೆ ಕೊಡ್ಲಿಕ್ಕೆ, ಒಂದ್ ಹಿಡಿ ಸಕ್ಕರೆ ಕೊಡ್ಲಿಕ್ಕೆ ಎಲ್ಲಾರು ಬರ್ಲಿಕ್ಕೆ ಹತ್ರು. ಆಮೇಲೆ ಇವರು ಸ್ವತಃ ಒಂದ್ ದಿವಸ ಸ್ನಾನ ಮಾಡಿ ಬರುವ ಮುಂದೆ ಅಕ್ಷರಶಃ ಆ ವೇಶ್ಯ ಮನೆಗೆ ಹೋಗಿ, ನಾನು ದಿನ ರಾತ್ರಿ ಕೀರ್ತನ ಮಾಡ್ತೀನಿ, ನೀವು ಕೀರ್ತನ ಕೇಳಿಕ್ ಬರ್ಲಿ ಅಂತ. ಅವಾಗ ಅಕಿನೂ ಕೀರ್ತನ ಕೇಳಿ ಬರ್ಲಿಕ್ಕೆ ಹತ್ಕೊಳ್ಳಿ. ವಿಶ್ವಂಭರ ಏನೋ ಅಲ್ಲಿ ಹೋಗುದು ಬಂದಾಗ್ಬಿಟ್ಟು ಹೋಗ್ಲಿಕ್ಕೆ ಶಕ್ತಿ ಆಗಲಿಲ್ಲ. ಆಮೇಲೆ ಆಕಿ ಬಹಳ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕತ್ತು. ಆ ಕೀರ್ತನ ಕೇಳಿಕ್ ಹತ್ರು. ಆಮೇಲೆ ಆಕಿ ನಮಸ್ಕಾರ ಮಾಡಿ, ನನ್ ತಪ್ಪಾತು, ನನ್ಗೆ ಅನುಗ್ರಹ ಕೊಡ್ರಿ, ನಾನು ಆಕಿ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ಬಿಟ್ಲು. ವಿಶ್ವಂಭರ ಏನದ ಅಂದ್ರೆ, ಅವನ ಮಗಾನೇ ದೊಡ್ಡ ಕವಿ ಆದನು. ಅರ್ಥಾತ್ ಅವ್ರ ಹೆಸರಿನ ಹೆಸರು ಅರ್ಥಾತ್ ಏನು ಅಂದ್ರೆ, ಮರಾಠಿಯಲ್ಲಿ ಕಾಳಿದಾಸ ಅನ್ಸೋಡುವಂತಹ ದೊಡ್ಡ ಕವಿ. ನಾವ್ ಕಾಯ್ತಿ ಅವ್ರ ಅಂತ ಒಂದು ದೊಡ್ಡ ಕವಿ ಆದವರು. ಆ ವಿಶ್ವಂಭರನ ಬಗ್ಗೆ ವಿನೋದವಾಗಿ ಏಕನಾಥ್ ಮಹಾರಾಜರು ಏನಂತಿದ್ರು ಅಂದ್ರ, ಇದೆಲ್ಲ ಅವನ್ ಏನ್ ಹೆಸರು ಲೀಲಾ ಅಂತ, ಇದೆಲ್ಲ ವಿಶ್ವಂಭರನ ಲೀಲಾದಿ ಅಂತಿದ್ರು. ಸತ್ಪುರುಷ ನೋಡ್ರಿ, ಅಂಥ ಮಹಾನ್ ಸತ್ಪುರುಷ ಆ ವೇಶ್ಯಾರ ಮನೆಗೆ ಹೋಗಿ ಅವ್ರಿಗೆ ಹೇಳ್ತಾ ಇದ್ದಾರ ಏನು ಅಂದ್ರೆ, ಕೀರ್ತನ್ ಕೇಳಿಕ್ ಬರ್ತೀರ. ಇದನ್ನ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ, ಏಕನಾಥ್ ಮಹಾರಾಜ ಚರಿತ್ರೆ ವಿಲಕ್ಷಣದಲ್ಲಿ ನಮ್ ಖರೇಂದು ನಮಗೆ ಏನೆಲ್ಲ ಕಲ್ಪನಾ ಇರ್ಲಿ. ನಾವು ಏಕನಾಥ್ ಮಹಾರಾಜರು ಶಾಂತಿ ಬ್ರಹ್ಮ, ಶಾಂತಿ ಇನ್ನೊಬ್ಬರ ಹೆಸರು ಕೆಳಗದ ಅರ್ಥಾತ್ ನೀಡೋಬ, ನೀಲಕಂಠ ಕುಲಕರ್ಣಿಯನ್. ಅವ್ರ ಮುಂದೆ ಏನ್ ಬಂದಿದ್ರು ಅಂತಂದ್ರೆ, ಸದ್ಗುರು ನಿಷ್ಠಾ. ಎಂಥ ನಿಷ್ಠಾ ವಿಲಕ್ಷಣ. ಮುಂಚೆ ಕುಲಕರ್ಣಿ ಆಗಿದ್ರು. ಆಮೇಲೆ ಏನೋ ಒಂದು ಅರ್ಥಾತ್ ಇನ್ನೊಂದು ಮ್ಯಾಲಿನ ಒಂದು ಅಧಿಕಾರಿಗಳು ಇವ್ರ ಮ್ಯಾಲ ಬಹಳ ಒತ್ತಡ ತಂದಿರ್ತಕ್ಕ ಇವ್ರು ರಾಜೀನಾಮೆ ಕೊಟ್ಟು ಆಮೇಲೆ ಏನ್ ಮಾಡ್ಲಿಕ್ಕತ್ರು ಅಂದ್ರ, ಭಗವಂತನ ಉಪಾಸನೆ ನಾಮಸ್ಮರಣೆ ಮಾಡ್ಲಿಕ್ಕತ್ರು. ತುಕಾರಾಮ್ ಮಹಾರಾಜನ ಗುರು ಅಂತ ತಿಳ್ಕೊಂಡ್ರು, ಅವ್ರಿಗೆ ಶರಣ ಹೋದ್ರು, ನಾಮಸ್ಮರಣೆ ಮಾಡ್ಲಿಕ್ಕತ್ರು. ಮುಂದ ಪ್ರಸಂಗ ಏನ್ ಬಂತು ಅಂದ್ರ, ತುಕಾರಾಮ್ ಮಹಾರಾಜರು ದೇಹೂದಲ್ಲಿ
ಆ ಭಂಡಾರ ಡೊಂಗರದಲ್ಲಿ ವೈಕುಂಠಕ್ಕೆ ಹೋದಾಗ ಅಲ್ಲಿ ನೀಲಕಂಠರಾವ್ ಇದ್ದಿದ್ದಿಲ್ಲ. ಇವ್ರು ಗೊತ್ತಾದ ಕೂಡಲೇ ಓಡ್ಕೋತ ಹೋದ್ರು, ಅಲ್ಲಿ ಧಾವಿಸಿಕೊಂಡು ಹೋಗಿ ನೋಡಿದ್ರು ತುಕಾರ ಮಹಾರಾಜರು ವೈಕುಂಠಕ್ಕೆ ಹೋದ್ರು ಅಂತ ಗೊತ್ತಾದ ಕೂಡಲೇ ಅಲ್ಲೇ ಏನದ ಅಂದ್ರ ತುಕಾರಾಮ್ 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 ಅನ್ಕೊಂಡು ಕೂತ್ಬಿಟ್ರು. ನೀರಿಲ್ಲ, ಊಟ ಇಲ್ಲ, ತಿನಿಸಿಲ್ಲ, ಅರ್ಥಾತ್ ಅನ್ನಿಲ್ಲ. 21 ದಿವಸ ಕೂತ್ರಿ. ಅವಾಗ ಭಗವಂತ ಬಂದ, ಸಾಕ್ಷಾತ್ ಪಾಂಡುರಂಗ ಬಂದ, ನೆಡೋಬಾ ನೀ ಅಲ್ಲಿಲ್ವಾ ಗೋಡೆ ಹೋಗ್ಗಳು, ನಾ ಬಂದೀನಿ ಕಣ್ಣು ತೆಗೀರಿ. ಯಾರು ಬಂದೀನಿ? ನಾನು ಸಾಕ್ಷಾತ್ ಪ್ರತ್ಯಕ್ಷ ಪಾಂಡುರಂಗ ಬಂದೀನಿ, ತೆಗಿಯಂಗಿಲ್ಲ. ನಾನು ನಿಮ್ಮನ್ನು ಕರೆದೇ ಇಲ್ಲ, ಬಂದೀನಿ ಸುಳ್ಳು ಇಲ್ಲ, ನಾನು ನಿಮ್ಮನ್ನು ಕರೆದೇ ಇಲ್ಲ, ಮತ್ ಯಾರು ಕರೆದಿ ನೀನು? ಅವಾಗ ಅವ್ನು ಹೇಳ್ತಾರೆ, ನೆಡೋಬಾ ಹಿಂದ ಧ್ರುವ ಕರೆದ ಅವಾಗ ಹೋದ್ರಿ, ಅಡ್ಡಿ ಇಲ್ಲ. ಆಮೇಲೆ ಪ್ರಹ್ಲಾದ್ ಕರೆದ ಅವಾಗೂ ಹೋದ್ರಿ, ಅಡ್ಡಿ ಇಲ್ಲ. ದ್ರೌಪದಿ ಕರೆದ್ರು ಅವಾಗೂ ಹೋದ್ರಿ, ಅಡ್ಡಿ ಇಲ್ಲ. ಕರೆದವ್ರ ಕಡೆ ಹೋಗ್ತೀರಿ, ನಮ್ಗೇನ್ ಪ್ರಶ್ನೆ ಇಲ್ಲ. ಆದ್ರೆ ನಾನು ನಿಮ್ಮನ್ನು ಕರೆದೇ ಇಲ್ಲ, ಆದ್ರೆ ನಾನೇನ್ ಕಣ್ಣು ತೆಗೆಯುವುದಿಲ್ಲ. ಪಾಂಡುರಂಗಂದ, ನೀನು ನೋಡ್ಪ, ನಾನು ನಿನಗೆ ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ತಯಾರಿದ್ದೀನಿ, ಕಣ್ಣು ತೆಗಿ. ಏನ್ ನನಗೆ ಬೇಡ, ನನಗೆ ಏನ್ ಬೇಕು ಅದು ತಾನ ಬರ್ತದೆ, ನೀವೇನ್ ಕಾಳಜಿ ಮಾಡೋ ಕಾರಣ ಇಲ್ಲ, ನೀವು ಹೋಗಿ ಬರ್ಲಿಕ್ಕೆ ಅಡ್ಡಿ ಇಲ್ಲ. ಅಂದ್ಕೂಡ ತುಕಾರ ಪಾಂಡುರಂಗ ಹೋಗಿ ಅರ್ಥಾತ್ ವೈಕುಂಠದಿಂದ ತುಕಾರಾಮ್ ಮಹಾರಾಜನ ಕೊಟ್ಟು ಕಳಿಸಿ, ಅವನೇನ್ ಕಣ್ ತೆಗಿವಲ್ಲ, ನಾವು ಹೋದ್ರೆ ನೀವ ಹೋಗಿ ತಿಳ್ಕೊಂಡು ಹೇಳಿದ ಕೂಡಲೇ ತುಕಾರಾಮ್ ಮಹಾರಾಜರು ಬಂದ್ರು, ತಲೆ ಮೇಲೆ ಕೈ ಇಟ್ರು. ಅರ್ಥಾತ್ ಏನು ಅಂದ್ರೆ ನೆಡೋಬಾ मी तुका आलेलो आहे, डोळे उघड. अर्थात तुकाराम ಬಂದೀನಿ, ತುಕಾರಾಮ್ ಅನ್ಕೋತಿದ್ದಿದ್ದೆ ಅವರು. ತುಕಾ ಮನೆ ಅಂತ ತಿಳ್ಕೊಂಡು ಬರ್ತದ ನೋಡು. ನಾನು ತುಕಾ ಬಂದೀನಿ, ಕಣ್ಣು ತೆಗಿ ಅಂದ ಕೂಡಲೇ ಕಣ್ಣು ತೆಗೆದ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಅರ್ಥಾತ್ ಅವರನ್ನು ತಾವು ನನಗೆ ಒಂದು ಸ್ವಲ್ಪ ಅದು ಕಲ್ಪನಾ ಬರೋದು, ನಂಗೆ ಹೋಗಿಬಿಟ್ರಿ, ನನ್ನ ದುಃಖ ಕಳ್ಕೊಳ್ಳಿಕ್ಕಾಗಲಿಲ್ಲ, ಆದ್ರಿಂದ ನಾನು ಕೂತೆ ನಿಮಗೆ ಕಷ್ಟ ಕೊಟ್ಟೆ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ್ರು. ಆವಾಗ ತುಕಾರಾಮ್ ಮಹಾರಾಜ್ ತಮ್ಮ ತಂಬೂರಿ ಅವ್ರಿಗೆ ಪಟ್ಟು, ನೀನು ನಿಶ್ಚಿಂತೆಯಿಂದ ನಾಮಸ್ಮರಣೆ ಮಾಡ್ಕೋತ ಇರಪ್ಪ, ಸ್ವತಃ ಪಾಂಡುರಂಗ ಏನ್ ಮಾಡ್ತಾನೆ, ನಿನ್ನ ಅನುಗ್ರಹ ಮಾಡ್ತಾನ ಅಂತ ಹೇಳಿದ್ರು. ಅರ್ಥಾತ್ ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರ, ಏನ್ರಿ ಅವ್ರ ನಿಷ್ಠ, ಎಂಥದ್ದವ್ರು ದಿವ್ಯವಾಗಿರ್ತಕ್ಕಂಥ ಭಾವ, ಅವ್ರು ತಮ್ಮ ಜೀವನವನ್ನು ಅದಕ್ಕೆ ಸಮರ್ಪಣೆ ಮಾಡಿ. ನಾವು ಎಷ್ಟರ ಭಿಕಾರಿ ತಂದ್ರಂಗ ವರ್ತನೆ ಮಾಡ್ತೀವಿ ಈ ಪ್ರಪಂಚದ ಮುಂದಂದ್ರ, ನನಗೆ ಅದನ್ನ ಹಾಕ್ರಿ, ಅದು ಬೇಕ್ರಿ, ಇದು ಬೇಕ್ರಿ, ಅದು ಬೇಕ್ರಿ, ಇದು ಮುಂಜಾನೆ ಎದ್ದು ಕೂಡ ಬೇಕ್ರಿನ ಬೇಕು ನಮ್ಗ. ಬೇಕ್ರಿ, ಬ್ರೆಡ್ ಬಿಸ್ಕಿಟ್ ಬೇಕ್ರಿ, ಮುಂಜಾನೆ ಎದ್ದು ಕೂಡ ಬೇಕ್ರಿನ ಸುಳ್ಳು ನಮ್ಮ ಬೇಕ್ರಿ ಬೇಕ್ರಿ ಬೇಕ್ರಿ. ಒಮ್ಮೆಲೆ ಆಯುಷ್ಯದಾಗ ಸಾಕಪ್ಪ, ನಾ ಏನಂತೀನಿ, ಸೇಮಿಕಾಲನ್ನು ಕಾಮ ಫುಲ್ ಪಾಯಿಂಟ್ ಎಲ್ಲಾರು ಒಂದ್ ಕಡೆಗೆ ಬೇಕಲ್ಲ, ಇದು ಸಾಕಿ. ಅರ್ಥಾತ್ ಇನ್ನೇನು ಅಂದ್ರೆ ಬಹಳ ಝಂಜಟ್ಟತನ ಸಾಕಿ. ಅದ್ರ ಮುಂಚೆ ನಾನು ತಲೆ ಏನು ವಿಚಾರ ಬಂತು, ಬಹಳ ದೂರದಿಂದ ಡಿಸ್ಟೆಂಟ್ ರಿಲೇಷನ್ ಅಂತೀವಲ್ಲ, ಒಂದು ಬರೋದು ಶಬ್ದ. ಆ ಡಿಸ್ಟೆಂಟ್ ರಿಲೇಷನ್ಗಳೆಲ್ಲ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಕಟ್ ಮಾಡಿಬಿಡ್ಬೇಕು. ತಿಳ್ತಿಲ್ಲ, ಅವು ಎಂದೋ 2 ವರ್ಷಕ್ಕೋ 4 ವರ್ಷಕ್ಕೋ 10 ವರ್ಷಕ್ಕೋ ಭೇಟಿ ಆಗೋರು ಇರ್ತಾರ. ಅವ್ರನ್ನ ಸುಮ್ಮನೆ ನಾವು ತಲೆಯಾಗಿ ಕೂತಿರ್ತೀವಿ. ಆ ಮುಂಚೆ ಡಿಸ್ಟೆಂಟ್ ರಿಲೇಷನ್ ಎಷ್ಟು ಅಂತರದಲ್ಲಿದ್ದಾರ ಅನ್ನೋದು ನೋಡಿ ಅವ್ರು ಕಟ್ ಮಾಡ್ಕೊಳ್ಳು. ಆಮೇಲೆ ಅದಕ್ಕಿಂತಲೂ ಆಮೇಲೆ ಏನು ಅಂತಂದ್ರೆ ಸಮೀಪದ ರಿಲೇಷನ್ಗಳು. ಆಮೇಲೆ ಎತ್ತರ ಪೂರ್ತಕ್ಕೆ ಇರ್ಬೇಕು ಅಂದ್ರ ನಾನು ನನ್ನ ಹೆಂಡತಿ ಮಕ್ಕಳು ಅನ್ನುವಷ್ಟರ ಮಟ್ಟಿಗೆ ಇರ್ಬೇಕು. ಸುಮ್ಮನೆ ನಮ್ಮ ಮನ್ಯಾಗ ನಮ್ಮ ಪ್ರಪಂಚದೊಳಗೆ ನಾವು ಸುಮ್ಮನೆ ಬಹಳಷ್ಟು ಏನು ಅಂತಂದ್ರೆ ನಾಮಸ್ಮರಣೆ ಮಾಡ್ಕೊತಿರ್ಬೇಕು. ಹೆಂಗಿರ್ತಾರ ಮಂದಿ ಅಂತಂದ್ರೆ ಬ್ಯಾಡ ಸುದ್ದಿ ಅದು. ಒಬ್ಬ ಮಿತ್ರ, ಒಬ್ಬ ಪ್ಯಾಟ್ಯಾಗ ಒಬ್ಬ ಮಿತ್ರ ಭೇಟಿ ಆಗೋನಿಗೆ ಅಂಕುಳಿ ಏನು ಬಹಳ ವರ್ಷ ಆತ್ನ ಬಂದೇ ಇದ್ದೀನು, ಮನೆ ಕಡೆ ಬಂದು ಹೋಗಲ್ಲ, ಬರ್ತಿಲ್ಲ, ನಾನು ರವಿವಾರ ದಿವಸ ಬಂದಿ, ಬಹಳ ದಿವಸ ಆತ್ಮ ಬಂದೇ ಇಲ್ಲ, ಇಬ್ರು ಕೂತ್ ಇರ್ಬೇಕು ಯಾವಾಗ, ನಾನು ರವಿವಾರ ಬರ್ತೀನಿ. ರವಿವಾರ ದಿವಸ ಹೋದ, ಚಹಾ ಪಾನಿ ಎಲ್ಲ ಆಯ್ತು. ಸಂಜೆನಾಗ 5 ಹೋಗಿದ್ದ, ಚಹಾ ಪಾನಿ ಎಲ್ಲ ಆದ ಕೂಡಲೇ ಏನು ನೀನು ಒಬ್ನ ಬಂದ್ಬಿಟ್ಟಿಲ್ಲ, ಹೆಂಡತಿ ಕರ್ಕೊಂಡ್ ಬರ್ಬಾರ್ದೇನು, ವೈದ್ಯನ್ ಕರ್ಕೊಂಡ್ ಬರ್ಬೇಕಿಲ್ಲ, ಮುಂದಿನ ವಾರ ಕರ್ಕೊಂಡ್ ಬರ್ತೀನಿ. ಮರುವಾರ ಗಂಡ ಹೆಂಡತಿ ಇಬ್ರು ಹೋದ್ ಕೂಡ ಮತ್ತೆ ಅವತ್ತು ಚಹಾ ಪಾನಿಯಲ್ಲೆಲ್ಲ ಆಯ್ತು. ಏನೋ ಎಂಥವ್ರಪ್ಪ ನೀವಿಬ್ರು, ಪಾಪ ಮಕ್ಕಳ ಮನ್ಯಾಗ ಇಟ್ಟು ಬಂದಿದ್ಲು ಅಂತ ಮುಂದಿನ ವಾರ ಕರ್ಕೊಂಡ್ ಮರುವಾರ ಅವ್ 2-3 ಹುಡುಗರು ಇತ್ತು, ಅವನು ಕರ್ಕೊಂಡು ಅವ್ ಇಟ್ಟು ದಾಖಲೆ ಹಾಕಿದ್ರು, ಇಷ್ಟು ಇದು ಮಾಡಿದ್ರು. ಕೊನೆಗೆ ಅವಂದ ಆಯ್ತು ಮತ್ತೆ ಯಾವಾಗ ಕೊಡ್ಬೇಕು, ಇಲ್ಲಿ ಬಂದು ಹತ್ತದ. ಯಾಕೆ ಕತ್ತಿದೆ ಅಂದ್ರ, ಕಣ್ಣಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರ, ಜ್ಞಾನೇಶ್ವರ ಮಹಾರಾಜರು
ಅರ್ಥಾತ್ ಏನು ಅಂದ್ರೆ 6ನೇ ಅಧ್ಯಾಯದಲ್ಲಿ ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ ಅಂತ 2 ಶ್ಲೋಕ ಬರ್ದಾರ. ಎಂಥಲ್ಲಿ ಇದ್ದುಕೊಂಡು ನಾವು ಸಾಧನೆ ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು ಅನ್ನೋದನ್ನ ಭಗವಂತ ಹೇಳಾನ. ಶುಚೌ ದೇಶೆ ಪ್ರತಿಷ್ಠಾಪ್ಯ. ಶುಚೌ ದೇಶೆ ಒಂದು ಪವಿತ್ರವಾಗಿರ್ತಕ್ಕಂಥದ್ದು, ಅತ್ಯಂತ ಶುಚಿರ್ಭೂತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದುಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ಯೋಗಾಭ್ಯಾಸ ಮಾಡ್ಬೇಕು ಅಂತ ಬರ್ದ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಒಂದು 50-60 ಓವಿ ಬರ್ದ, ಒಂದು 40-50 ಓವಿ ಬರ್ದ. ಏನ್ ಬರ್ದಾರಂತ ವಿಶೇಷ ಈ ಶುಚೌ ದೇಶ ಅನ್ನೋದು ಹೆಂಗಿರ್ತದೆ, ಒಂದು ಅರಣ್ಯದೊಳಗೆ ಏನಪ್ಪಾ ಅಂದ್ರೆ ಒಂದು ಶಿವಾಲಯದ ಅಥವಾ ಯಾವುದೋ ಒಂದು ಆಶ್ರಮದ ಅಂಥಲ್ಲಿ ಇರ್ಬೇಕು, ಅಥವಾ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಪರ್ಣ ಕುಟೀರವನ್ನು ಮಾಡ್ಕೊಂಡಿರ್ಬೇಕು. ಅಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಏನ್ನಲ್ಲಿ ಅವ್ರು ಎಷ್ಟದಕ್ಕೆ ಅಂದ್ರೆ ಅರ್ಥಾತ್ ಏನು, ಎಷ್ಟು ರಸಿಕಿದ್ರು, ಎಷ್ಟರ ಸೌಂದರ್ಯೋಪಾಸಕರಿದ್ರು ಅಂತ ಅನ್ಸ್ತದೆ. ಸೌಂದರ್ಯದ ಕಲ್ಪನಾ ಮಾಡೋದಂದ್ರೆ ಏನ್ರಿ, ರಸೋ ವಯಸ್ಸಹ. ಆ ರಸ ಎಂತಾದ್ರು ಅಂದ್ರೆ ಭಗವದ್ ರಸದಿಂದ ತುಂಬಿರ್ತಿತ್ತು ಅವ್ರ ಅಂತಃಕರಣ. ಅರ್ಥಾತ್ ಏನು ಸೌಂದರ್ಯದ ಕಲ್ಪನಾ ಎಂಥದ್ದಿರ್ಬೇಕು ಅಂದ್ರೆ ಶಾಂತ ಒಂದು ಪಕ್ಕದಲ್ಲಿ ಒಂದು ನದಿ ಹರಿತಿರ್ಬೇಕು, ಸುತ್ತಮುತ್ತಲು ಯಾವ ಊರಿರಬಾರ್ದು, ಮನೆಗಳಿರಬಾರ್ದು. ಅದೇ ರೀತಿಯಾಗಿ ಜನವಸತಿಯಿಂದ ದೂರ ಇರ್ತಕ್ಕಂಥದ್ದಿರ್ಬೇಕು, ಸಾಕಷ್ಟು ವೃಕ್ಷಗಳಿರ್ಬೇಕು. ಆದ್ರೆ ಆ ವೃಕ್ಷಗಳಲ್ಲಿ ಗಿಳಿಗಳು ಬರ್ತಿರ್ಬಾರ್ದು. ಆ ಗಿಳಿಗಳೇನು ಬರೀ ಅವು ಚಿವ್ ಅಂತ ನೋಡ್ರಿ, ಗಿಳಿಗಳು ಬಹಳ ಬರ್ತಿರ್ಬಾರ್ದು. ನವಿಲು ಯಾವಾಗಾದ್ರೂ ಒಂದೊಂದು ಬಂದು ಹೋಗಿ ಕಡ್ಡಿ ಇಲ್ಲ ಅಂತ, ನವಿಲು ಯಾವಾಗಾದ್ರೂ ಒಂದೊಂದು ಬಂದು ಹೋಗಿ ಕಡ್ಡಿ ಇಲ್ಲ, ಶಾಂತ ವಾತಾವರಣ ಇರಬೇಕು. ಅಂಥಲ್ಲಿ ಇದ್ದುಕೊಂಡು ನಾವು ಸಾಧನೆ ಮಾಡಬೇಕು. ಹೆಂಗ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಸ್ವಜನರಿಗೆ ಅನಿಸ್ಬೇಕು ಏನು ಅಂದ್ರೆ ಇಂಥವ್ರು ಯಾರೋ ಒಬ್ರು ಇದ್ದರಪ್ಪ, ಅವ್ರು ಇದ್ದಾರೋ ಗೊತ್ತಿಲ್ಲ ಅನ್ನೋ ಒಂದು ಸಾಧನೆ. ನಮ್ಮ ಪೈಕಿ ಒಬ್ರು ಇದ್ರು, ಅವ್ರಿಗೆ ಇದ್ದಾರೆ ಇಲ್ಲೋ. ಬೆಲ್ಸರೆ ಅವರಿಗೆ ಒಬ್ರು ಪತ್ರ ಬರೆದಿದ್ದಂತ, ಅವ್ರ ಮಿತ್ರ ಅವ್ರ ವಿದ್ಯಾರ್ಥಿ. ಅವ್ನು ಬಹಳ ವರ್ಷದ ಮೇಲೆ ಪತ್ರ ಬರ್ದಾನ. ಆ ಪತ್ರ ಅವ್ರ ಅಡ್ರೆಸ್ ಬರ್ದಾನ. ಆ ಪತ್ರದಾಗ ಮೊದಲನೇ ವಾಕ್ಯ ಏನದಂದ್ರೆ, ನೀವು ಅಕಸ್ಮಾತ್ ನೀವು ಇದ್ದಿದ್ದರೆ ನೀವು ಹೌದು 20-25 ವರ್ಷದಲ್ಲಿ ಸಂಪರ್ಕ ಇಲ್ಲಂದ್ರ ಇದ್ದಾರಂತ ತಿಳ್ಕೋಬೇಕು, ಇಲ್ಲಂತ ತಿಳ್ಕೋಬೇಕು. ಅರ್ಥಾತ್ ಇಲ್ಲಂದ್ರ ನೀವು ಒಂದು ವೇಳೆ ಇದ್ದಿದ್ದರೆ ಕೆಳಗಿನ ವಿಚಾರವನ್ನ ನನಗೆ ದಯವಿಟ್ಟು ಏನಂದ್ರೆ ತಿಳಿಸಲಿ ಅಂತ ಬರಲ್ಲ. ಅವರ ಓದಿದ್ರು, ಅವ್ರಿದ್ರು, ಅವರು ಪತ್ರ ಬರಲ್ಲ, ನಾನು ಇನ್ನೂ ಇರುತ್ತೇನೆ. ಆಮೇಲೆ ಬ್ರಹ್ಮಾನಂದ ಪತ್ರದವ್ರು ನೋಡ್ರಿ ಬಹಳಷ್ಟು ಕಡೆಗೆ ಅವ್ರೇನ್ ಮಾಡಲ್ಲ, ಇಂದಿನವರೆಗೆ ಎಲ್ಲವೂ ಕ್ಷೇಮವಾಗಿರುತ್ತದೆ ಅಂತ ಬರಲ್ಲ. ಹೇಳಿ ಇರ್ಕೋದ್ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಅರ್ಥಾತ್ ಹಿಂಗ ಅನಿಸ್ಬೇಕು ಅವ್ರಿಗೆ. ಇದ್ದಪ್ಪ ಒಂದು 10-12-8 ವರ್ಷದ ಹಿಂದ ಅವ್ರನ್ನ ಇದ್ದು ಅಲ್ಲಿ ನೋಡಿದಂಗಿತ್ತು, ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಹಂಗಿರ್ಬೇಕು ನಾವು. ಏಕಾಂತ ಅಂದ್ರೆ ಸುಮ್ಮನೆ ಅಲ್ಲಿ ಮೊಬೈಲ್ ಇಟ್ಕೊಂಡು, ಮಗ್ಗದಾಗ ಮೊಬೈಲ್ ಇಟ್ಕೊಂಡು ಜಪ ಮಾಡ್ಕೋತ ಬಂದೆ ಆ ಮೊಬೈಲ್ ಅಂದ್ರೆ ನಮ್ಮ ಪಂಚ ಪ್ರಾಣ ಆಗಿಬಿಟ್ಟದ್ ನೋಡಿ. ಸಾಧಕರಿಗೆ ಅವರಷ್ಟು ಘಾತಕವಾಗಿರ್ತಕ್ಕಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಏನು ಒಂದು ಸಮಾಜ ಜಗತ್ತಿನ ಮುನಿಗೆ ಹೋಗ್ತಾ ಇದೆ. ಒಂದ್ ತಾಸು ನಾವು ಮೊಬೈಲ್ ಆಫ್ ಮಾಡಿ ಇಟ್ಕೊಂಡು ಜಪ ಮಾಡ್ಕೋತ ಕೂತ್ರೆ ಜಗತ್ತು ಮುನಿಗೆ ಹೋಗ್ತದೆ. ಒಂದ್ ತಾಸು ಆದ್ಮೇಲೆ ಮತ್ತೆ ಮಾಡ್ತಿರ್ತಾರ. ಮತ್ತು ಮಾಡೋರು ಹೆಂಗಿರ್ತಾರಂದ್ರೆ ಅವ್ರಿಗೆ ಆರಾಮ್ ಕೂತಿರ್ತಾರೆ, ಸೋಫಾ ಮೇಲೆ ಮೊಬೈಲ್ ಬಿದ್ದಿರ್ತಾರ, ತಗೊಂಡು ಅವ್ರ ಪಟ್ ಹೊಡೆದ್ರ. ಆಮೇಲೆ ಏನ್ರಿ ನಿಮ್ಗೆ 8 ಸಲ ಫೋನ್ ಮಾಡಿದ್ವಿ, ನೀವು ಭೇಟಿ ನೀವು ಫೋನ ತಗೋದ್ರಿ. ಹೌದ್ರಿ, ನೀವು 8 ಸಲ ಫೋನ್ ಮಾಡ್ಬಿಟ್ಟು ಖಾಲಿ ಕೂತೀರಿ. ನಾವೇನ್ 8 ಸಲ ಖಾಲಿ ಕೂತಿಲ್ಲ, 8 ಸಲ ಫೋನ್ ಮಾಡ್ಬಿಟ್ಟು ನೀವು ಖಾಲಿ ಕೂತೀರಿ. ತೆಗಿ ಮುಗಿಯಪ್ಪ ಅಂದ್ರೆ ಮತ್ತೆ ಏನದ ಒಂದು ಫೋನ್ ಮಾಡುದು ತಲೆಯಾಗ ಯಾರ ನೆನಪ ಹಾಕ್ಬಿಡಿ, ಅವ್ರೊಂದು ಫೋನ್ ಹೊಡೆದ ಬಿಟ್ರೆ ಎದಕ್ ಬೇಕ್ರಿ ಇದೆಲ್ಲ ಉಪದ್ವ್ಯಾಪ. ಎಲ್ಲಾರು ಒಂದ್ ಕಡೆ ಕನಿಷ್ಠ ನಮ್ಮ ಪ್ರಪಂಚದ ನಮ್ಮ ಮನಿ ನಾವು ಸಣ್ಣವರಿದ್ದಾಗ ಬಹಳ ಚಲೋ ಐತ್ರಿ. ಯಾದವಾಡದಲ್ಲಿ ಇದ್ವಿ, ಅವಾಗ ಒಂದು ಫೋನ್ ಇಲ್ಲ, ಒಂದು ಊರಾಗ ಲೈಟ್ ಇಲ್ಲ, ಅದೇ ಎಲೆಕ್ಟ್ರಿಸಿಟಿ ಇಲ್ಲ, ನೀರ್ ಸಹಿತ ಇದ್ದಿದ್ದಿಲ್ಲ. ಬಾವಿಯಿಂದ ನೀರ್ ತರ್ತಿದ್ವಿ. ಮನೆಯೊಳಗ ಫೋನ್ ಇದ್ದೇ ಇರೋದ್ರಿಂದ ಏನಾಗಿತ್ತು ಅಂದ್ರೆ ದೊಡ್ಡ ಊರದ ಸಣ್ಣ ಹೆಬ್ಬಳ್ಳಿಯಷ್ಟು ಒಂದು ಓಣಿಯವರಿಗೆ ನಮಗ ಸಂಪರ್ಕ ಇರ್ತಿದ್ದಿಲ್ಲ. ಯಾವಾಗಲೇ ವಿಠೋಬದ ಗುಡಿ ಒಳಗೆ ವರ್ಷದಾಗ ಒಂದ್ಸಲ 2 ಸಲ ಏನಾದ್ರು ವಿಶೇಷ ಗಣಪತಿ ಉತ್ಸವದಾಗದು ಕಾರ್ಯಕ್ರಮ ಆದಾಗ ಅಲ್ಲಿ ಊಟಕ್ಕೆ ಹೇಳ್ತಿದ್ರು. ಇಡೀ ಊರ್ ಮಂದಿಗೆಲ್ಲ 35-40 ಮಂದಿ ಬ್ರಾಹ್ಮಣರ ಮನೆ ಇದ್ದು
ಅವ್ರೆಲ್ಲಾರು ಊಟಕ್ಕೆ ಹೇಳಿರ್ಬೇಕು. ಅವಾಗ ಆ ಓಣಿ ಮಂದಿ ನಮ್ಮ ಓಣಿ ಮಂದಿ ಭೇಟಿ ಆಗ್ಬೇಕು. ಅವಾಗ ಭೇಟಿ ಆದಾಗ ಏನ್ ಆರಾಮಿದ್ದೀರಿ? ಹ್ಞೂ ಆರಾಮಿದ್ದೀವಿ, ನೀವು ನಾವು ಆರಾಮಿದ್ದೀವಿ. ಮತ್ತ ಅವ್ರ ಹತ್ಲಾಗ ನಾವ್ ಇದ್ರಾಗ ನಮ್ ಪೂರ್ತಿಗೆ ನಾವ್ ಆರಾಮ, ಅವ್ರ ಪೂರ್ತಿಗೆ ಅವ್ರಲ್ಲ. ಏನದು ಉಪದ್ವ್ಯಾಪ ಹಚ್ಕೊಳ್ತೀವಿ, ಹೇಳ್ತೀನಿ, ಬ್ಯಾಡ ಸುದ್ದಿ ಅದು. ಅರ್ಥಾತ್ ಏನು ಅಂದ್ರೆ ಯಾರು ಊರ್ ಬಂದ ಕೂಡಲೇ ಬಸ್ ಸಿಗ್ತೇನು? ಸಿಗ್ತೀರಿ. ಹತ್ತಿದೇನು? ಹತ್ತಿದೆ. ಒಳಗೆ ಕೂತೇನು? ಕೂತೆ. ಬಸ್ ಬಿಡ್ತೇನು? ಬಿಡ್ತೇವು. ಏನ್ ಅದೇನ್ ಮತ್ತೆ ನಡಕ್ ನಿಲ್ತದೇನು? ನಡಕೆ ನಿಂತು ಶಾಕ್ ಬಿಡುದಿಲ್ಲ. ಊರಿಗೆ ಹೋಗಿ ಮುಟ್ಟಿರಲ್ಲ, ಮುಟ್ತೀನಿ. ಏನ್ ಹಣೆ ಬಾರ ಅಂತೀನಿ. ಅರ್ಥಾತ್ ಈ ಪರಿಸ್ಥಿತಿನ ಹಂಗದರಿ. ಯಾಕಂದ್ರೆ ಮನಿ ಬಿಟ್ಟಿರೋ ಮನುಷ್ಯ ತಿರುಗಿ ಬಂದು ಮನೆಗೆ ಹತ್ತಾನ ಅನ್ನೋ ಭರವಸೆ ಇಲ್ಲ ಈಗ. ಹಿಂಗಾಗಿ ಪಾಪ ಇವ್ರು ಅವ್ರೊಂದ್ ಹೆಜ್ಜೆ ಇದ್ದೀರೋ ಇದ್ದೀನಿ ಹಿಂಗ್ ಕೇಳೋ ಪರಿಸ್ಥಿತಿ ಬಂದರಿ. ಇದ್ದೀರೋ ಇದ್ದಿದ್ರಿ, ಬಸ್ನಾಗ ಕೂತಿದ್ವಿ, ಫ್ಲೈಟ್ ಸಿಕ್ತೇನು? ಅರ್ಥಾತ್ ಏನು ಅಂದ್ರ ಇಷ್ಟೊಂದು ನಮಗ ಅವ್ರು ಹೇಳ್ತಾರೆ ಏನು ಅಂದ್ರ ಇದ್ದೋ ಇಲ್ಲೋ ನಮ್ಗೆ ಗೊತ್ತಿಲ್ರಿ. ನಾವ್ 2 ವರ್ಷ ಉಜ್ಜಯಿನಾಗಿದ್ರ ನಾ ಮನಿ ಬಿಟ್ಟು ಹೋಗಿದ್ದೆ. ಮನ್ಯಾಗ ಯಾರಿಗೂ ನಾ ಇದ್ದೀನೋ ಸತ್ತಿನೋ ಸಹಿತ 2 ವರ್ಷ ಗೊತ್ತಿದ್ದಿಲ್ಲ. ಅವಾಗ ಅಲ್ಲಿ ಕರ್ನಾಟಕದ ಮಂದಿ ಬರ್ತಿದ್ರು, ಗಣಪತಿ ಗುಡಿಯಾಗ ಇರ್ತಿದ್ದೆ. ಅಲ್ಲಿ ಮಂದಿ ಬಂದ್ರ ನಾನ್ ಕನ್ನಡದಾಗ ಮಾತಾಡಿದ್ರೆ ಎಲ್ಲಿಯವರು ಅಂತ ಕೇಳಿ ಮಾತಿಲ್ಲದೆ ಇವ್ರು ಸುದ್ದಿ ಒಯ್ದು ನಮ್ಮ ಮನ್ಯಾಗ ಹೇಳ್ತಾರೋ ಅಂತ ತಿಳ್ಕೊಂಡು ನಾವು ಅವ್ರ ಜೊತೆ ಹಿಂದಿ ಒಳಗೆ ಮಾತಾಡ್ತಿದ್ದೆ. ಅದು ಕೇಳಿ ಕಾಸೆ ಆಯ್ ಹಮ್ ಗೋಕಾಕ್ಸೆ ಗಾಬರಾಗ್ತಿದ್ದೆ ನಾನು. ಸತ್ತದ ಮಂದಿ ಬ್ಯಾಡ ಅರ್ಥಾತ್ ಏನು ಅಂದ್ರ ನಮಗ ಹಂಗ ಇರ್ಬೇಕು ಅಂತ ನಮಗ ಅನಿಸ್ಬೇಕು. ಅಂದ್ರ ನಾವು ಶಕ್ತಿ ಇದ್ದಷ್ಟು ಒಬ್ಬರಿಗೆ ಸಮಾಜದ ಹೊರಗಿನ ಪ್ರಪಂಚದ ಸಂಬಂಧವನ್ನ ಸ್ವಲ್ಪ ಅರ್ಥಾತ್ ಮುಂದೆ ಅವ್ರು ಬಲಿತಾರಾದ್ರು ಏನು ಅಂತಂದ್ರೆ ಯಾರಾದ್ರೂ ಸೃಜನ್ ಬರ್ಲಿಕ್ಕೆ ಹತ್ತರಂದ್ರ ಹೆಂಗ ಅನ್ಸ್ಬೇಕು? ಅವ್ರು ಹುಲಿ ಬರ್ಲಿಕ್ಕೆ ಹುಲಿ ಅನಿಸ್ಬೇಕು, ಬಂದ್ ನನ್ ತಿಂತಾರಪ್ಪ ಇದು ಅಂತ ಅನ್ಸ್ಬೇಕು. ನಮ್ದು ಹೆಂಗಿರ್ತಾರೆ ಗುರುದೇವ್ ರಾಮದೇವ್ ಅವರು ಜಪ ನಾಮಸ್ಮರಣೆ ಮಾಡ್ಕೋತ ಕೂತಿರ್ಬೇಕು. ಯಾರಾದ್ರೂ ಎದುರಿನಿಂದ ಬರ್ಲಿಕ್ಕೆ ಹತ್ತಾರ ಅಂತ ಕಂಡು ಕೂಡೇನೆ ಹೋಗುವ ಹಿತ್ತಲ ಭಾಗದ ಹೊರಗೆ ಹೋಗಿ ತಮ್ಮ ಗಾಡಿ ಒಳಗೆ ಕೂತ್ಕೊಂಡು ಊರ್ ಹೊರಗೆ ಹೋಗಿ ಅವ್ನ ಗಿಡದ ಕೆಳಗೆ ಗಾಡಿ ಅವ್ನ ಡ್ರೈವರ್ ಇರ್ತಿದ್ದ ಗಾಡಿ ನಿಂದಿರ್ಸಿ ಅವನಿಗೆ ಹೇಳ್ಬೇಕು, ನೀ ಎಲ್ಲ ಹೊರಗೆ ಹೋಗಿ ಕೂಡೋಗು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಬಾಗ್ಲ ಗಾಡಿ ಒಳಗೆ ಹಾಕೊಂಡು ಶಾಂತವಾಗಿ 1 ತಾಸು ನಾಮಸ್ಮರಣೆ ಮಾಡಿ ಮನೆಗೆ ಬರ್ತದೆ. ನಾವು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರ ಯಾರಾದ್ರೂ ಬರ್ಲಿಕ್ಕೆ ಹತ್ತಿದ್ರು ಅಕಸ್ಮಾತ್ ನಮ್ಮನ್ನ ನಾವು ನಾಮಸ್ಮರಣೆ ಜಪ ಮಾಡ್ಬೋದು ಕೂತಿದ್ವಿ. ಹಿಂಗ್ ಹೋಗು ಮುಂದೆ ಪಾಪ ಜಪ ಮಾಡ್ಬೋದು ಕೂತಾರ, ಈಗ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಯಾಕೆ ನೀರ ಇಲ್ಲಿ ಜಪ ಮಾಡ್ಬೋದು ಕೂತ್ರಿ ಯಾಕೆ ಬರೀ ಅದ ಏನ ಸತ್ತೇ ಅಲ್ಲ. ನನಗೆ ನಮ್ಮ ಐದೇಶಿ ಒಳಗೆ ಬರ್ತದ ಬರ್ರಿ ಏನ್ ನೀವು ಭೇಟಿ ಆಗುದು ಕಟ್ಟಿಲ್ಲ, ಇವು ಕಟ್ಟಿಲ್ಲ. ಒಬ್ಬ ಅರ್ಥಾತ್ ಏನು ಅಂದ್ರೆ ಒಬ್ಬ ಮಿತ್ರ ಬಂದ ಬಹಳ ವರ್ಷದ ಮೇಲೆ ಒಬ್ಬರಿಗೊಬ್ರು ಭೇಟಿ ಆಗು, ಅವ್ನು ಭೇಟಿ ಆಗಿ ಬರ್ಬೇಕು ಅಂತ ಒಬ್ಬ ಮಿತ್ರ ಬಂದ. ಮಿತ್ರ ಬಂದ್ಕೊಂಡು ಇವನಿಗೂ ಬಹಳ ಸಂತೋಷ ಆಯ್ತು. ಬಾಗಲದಾಗ ನಿಂತಿದ್ದ ಅವ್ನ ಮಿತ್ರ ಬಂದ ಅಂಗಳದಾಗ ಬಂದ ಕೂಡಲೇ ಅವನಿಗೂ ಬಹಳ ಸಂತೋಷ ಆಯ್ತು. ಅವ್ರ ಕೂಡಲೇ ಇಬ್ರು ಕಟ್ಟಿ ಹಾಕೊಂಡ್ಬಿಟ್ರು ಒಬ್ರಿಗೊಬ್ರು. ಏನ್ ಮಿತ್ರ ಎಷ್ಟು ದಿವಸ ಆತು, ಏನಾಯ್ತು, ಭೇಟಿ ಆಗೇ ಇಲ್ಲ, ಹಂಗ ಹಿಂಗ ಅನ್ಕೋತ 2 ನಿಮಿಷ 5 ನಿಮಿಷ 10 ನಿಮಿಷ ಅವ್ನು ಬಿಡಲ್ಲ. ಕೊನೆಗೆ ಇವ್ನು ಗಿಟ್ಟು ಚೆಟ್ಟು ಬಂತ. ಕೊನೆಗೆ ಏನ್ ಮಾಡಿ ತಪ್ಪಿಲ್ಲ ಹೋಗ್ಲಿ ಎಲ್ಲಿ ಬರ್ತೀನಿ ಕಡಿಗೆ ಆಗೋದು ಇಷ್ಟ ಹೇಳಲ್ಲ. ಅತಿ ಮಜಾ ಬಂದ್ರೆ ಏನ್ ಮಾಡೋಕಿಲ್ಲ ಬಿಡು. ಅರ್ಥಾತ್ ಅವ್ರ ಊರಿಂದ ಬರುವತ್ನಾಗ ಅನಿಸ್ಬೇಕು ಏನು ಅದ ಹುಲಿ ಅಂತ ತಿಳ್ಕೊಂಡು. ನಾ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಕಳಕಳಿ ಹೆಂಗದ, ಸಾಧಕರು ಹೆಂಗ್ ಇರ್ಬೇಕು ಅನ್ನೋ ಕಳಕಳಿ ಹೆಂಗದ. ಬಿಕಾಸ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಏಕನಾಥ ಮಹಾರಾಜರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಬರೇ ಸುತ್ತಮುತ್ತಲು ಇಂಥ ಮಂದಿನ ಇದ್ರು. ಅವ್ರು ಏನ್ ಮಾಡಿದ್ದು ಸಹನ ಆಗ್ತಿದ್ದಿಲ್ಲ. ಒಂದ್ ದಿವಸ ಚಾಂಡಾಲ ಚೌಕಡಿ ಕಟ್ಟಿ ಮೇಲೆ ಕೂತಾರ್ದ ಈ ನೆನಪದ ಇದು ಕೂತಾರ ಪೈಠಣದಾಗ ಕೂತಿದ್ರು. ಒಬ್ಬವ ಕೃಷ್ಣಾ ತೀರದ ಬ್ರಾಹ್ಮಣ, ಅದ್ರ ಬರದಾಗ್ಲಿ ಕೃಷ್ಣಾ ತೀರದ ಬ್ರಾಹ್ಮಣ ಒಬ್ಬವ ಏನ್ ಧನ್ ಹೊಂಟಿದ್ದ. ಅವ ಹೆಂಗಿದ್ದ? ಮಣ್ಕಾಲ ತನಕ ಧೋತ್ರ ಹುಟ್ಟಿದ್ದ. ಅರ್ಥಾತ್ ಹೆಗಲ ಮೇಲೆ ಒಂದು ಉಪಾರ ಹೊತ್ತಿದ್ದ. ಆಪಾದ ಮಸ್ತಕ ಶಾಲಿಗ್ರಾಮ್ ಅಂತ ಬಣ್ಣ. ಕೆಟ್ಟ ಶಬ್ದ ಯಾಕೆ ಹೇಳ್ಬೇಕು? ಬಂದು ಹೇಳಿಲ್ಲ
ಗೋಪಾಲ್ ಅವನ್ನ ಮಹಾರಾಜರ ಒಯ್ದ ಕಲಿ ಹುಡುಗಿ ಮುಂದೆ ನಿಂದಿಸಿದ್ರು. ಅದು ಆ ಕಲಿ ಹುಡುಗಿನ ತೋರ್ಸ್ಲಿಕ್ಕೆ ಬಂದಿದ್ರು. ತೋರ್ಸ್ಲಿಕ್ಕೆ ಬಂದ ಮಹಾರಾಜರು ಕೂತಿದ್ರು. ಆ ಹುಡುಗಿ ನೋಡಿದ ಕೂಡಲೇ ಒಬ್ಬ ಏನಂದ ಅಂದ್ರೆ ನಾನಾ ಅಂತ ಒಬ್ಬ ಬಂದಿದ್ದ. ಅವು ಮಹಾರಾಜರ ಕಡೆ 2 ದಿವಸ ಆಗಿತ್ತು ಅಷ್ಟ ಮಹಾರಾಜರ ಹತ್ರ ಬಂದು, ಮಹಾರಾಜ ಚಲೋ ಆತು ನೀವು ಬಂದ್ರಿ, ಈ ಸಂದರ್ಭದಾಗ ಮತ್ತೆ ಹುಡುಗಿನೂ ನೋಡ್ಲಿಕ್ಕಿರ್ತೀವಿ, ಮತ್ತೆ ವಾಟಾಗತಿನೂ ಆಗುದದ, ಅರ್ಥಾತ್ ಮಾತುಕತೆ ಆಗುದದ, ಚಲೋ ಆತು ನೀವು ಬಂದ್ರೆ ನಾನಾ तुम्ही ಆಗ ಬರೋದಾಗಲಿ ಅಂತ ತಿಳ್ಕೊಂಡು ಅಂದ ಕೂಡಲೇ ಅವ್ನು ಸ್ವಲ್ಪ ಬುದ್ಧಿವ್ಯಾಪಿ ಇದ್ದ. ಅವ್ನು ಸುಮ್ ಕೊಡ್ಬೇಕಿಲ್ರಿ. ಅವ ಏನಂದ ಅಂದ್ರೆ ಮಹಾರಾಜ್ ಹುಡುಗಿ ಬಹಳ ಚಲೋ ಅದರಿ, ಹುಡುಗನಿಗೆ ಏನ್ ನೌಕರಿ ದಂಧೆ ಏನು ಮಾಡುವ ಅವಶ್ಯಕತೆ ಇಲ್ಲ, ನೌಕರಿ ಏನ್ ಮಾಡ್ಬೇಕಾಗಂಗಿಲ್ಲ. ಯಾಕೆ ಅಂತ ಹೇಳಿದ್ರು ಮಹಾರಾಜರು. ಏನಿಲ್ಲ, ಈ ಹುಡುಗಿನ ದಿನ ಮುಂಜಾನೆ ಕೂಡ ಅವ್ನು ಡ್ರಮ್ನಾಗ ಮುಳುಗಿ ಶಮಿಸ್ಬಿಟ್ರೆ ಮಸೀನ ಕೂಡಲೇ महाराजांनी दादा तिचे वडील बसलेले हा मुलगी आपण भूत आलेले असं काय मी बघितलं महाराजांनी ಏನೇನು ಪರಿಸ್ಥಿತಿ ಅನುಭವಿಸಿದ್ರೆ काय ಹೆಂಗ ಕೃಷ್ಣಾರ್ತಿ ಬ್ರಾಹ್ಮಣ ಧನ್ ಬರ್ಲಿಕ್ಕಂತಿದ್ದ ಹೆಗಲ ಮೇಲೆ ಒಂದು ಹಸಿಬಿ ಒಂದೇನು ಒಂದು ಹಂಗ ಬರೀ ಮೈ ಬಕ್ಕ ತಲಿ ಹಿಂಗ್ ವರ್ಣನೆ ಮಾಡ್ತಾರೆ. ಆಮೇಲೆ ಏನಂದ್ರೆ ಕಾಲಾಗ ಏನಿಲ್ಲ, ಬರೇ ಮೈ ಬಾಕದಲ್ಲಿ ಮೈ ತುಂಬ ಧೂಳ, ಕೃಷ್ಣಾ ತೀರದ ಬ್ರಾಹ್ಮಣ ಮನ್ಕೂಳಿ. ಇವರು ಒಮ್ಮೆಲೆ ಕೂತಿದ್ ನೋಡಿ, ಇವ್ರು 4-5-6 ಮಂದಿ ಕೂತಿದ್ರು. ಇವ್ರು ನೋಡಿದ್ರ, ಯಾಕ್ರಿ ಯಾವ್ದಿಂದ ಬಂದಿರಿ? ನಾವು ಕೃಷ್ಣಾ ತೀರದಿಂದ ಬಂದಿರಿ. ಯಾಕ್ರಿ ಮತ್ತೆ ಎದಕ್ ಬಂದಿರಿ? ಇಲ್ರಿ ನನ್ನ ಮಗನ್ ಮುಂಜೂವಿ ಮಾಡ್ಬೇಕಾಗಿದ್ದ, ಅದಕ್ಕೆ ದೇಶಾವರಿ ಬಂದೀವಿ. ದೇಶಾವರಿ ಅಂದ್ರೆ ದೇಶದ ಮೇಲೆ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಕಸ್ಮಿಂಶ್ಚಿತ್ ಗ್ರಾಮೇ ಕಶ್ಚಿತ್ ದರಿದ್ರ ಬ್ರಾಹ್ಮಣ ಆಸೀತ್ ಅಂತ ಬರೀತಿದ್ರು. ಅಂದ್ರೆ ಯಾವುದೋ ಒಂದು ಊರಿನಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣ ಇದ್ದ ಅನ್ನೋದು ಆವಾಗಿನ ಕಾಲದ ಇದನ್ನ ಆಗಿತ್ತ, ಲಕ್ಷಣನ ಆಗಿತ್ತದ. ಕಸ್ಮಿಂಶ್ಚಿತ್ ಗ್ರಾಮೇ ಕಶ್ಚಿತ್ ದರಿದ್ರ ಬ್ರಾಹ್ಮಣ ಆಸೀತ್, ಕಶ್ಚಿತ್ ಶ್ರೀಮಂತ ಬ್ರಾಹ್ಮಣ ಅಂತ ಆವಾಗ ಪರಿಸ್ಥಿತಿನೇ ಇದ್ದಿದ್ದಿಲ್ಲ. ಇವಾಗ ಎಲ್ಲಾರು ಏನ್ಪಾ ಬ್ರಾಹ್ಮಣರು, ಅರ್ಥಾತ್ ಬ್ರಾಹ್ಮಣರ ವೈಶಿಷ್ಟ್ಯ ಏನು ಅಂದ್ರೆ ಬ್ರಾಹ್ಮಣೋ ಕೃಚ್ಛ್ರಾಯ ತಪಸ್ಸೆ. ಬ್ರಾಹ್ಮಣರ ಶರೀರ ಇರೋ ತಪಸ್ಸೆ ಮಾಡ್ಲಿಕ್ಕೆ ಹೊರತು ಭೋಗಿಸ್ಲಿಕ್ಕಲ್ಲ, ಐಷಾರಾಮದಿಂದ ಇರ್ಲಿಕ್ಕಲ್ಲ, ಸುಖ ಅನುಭವಿಸ್ಲಿಕ್ಕೂ ಬ್ರಾಹ್ಮಣರ ಶರೀರ ಇಲ್ಲ. ಬ್ರಾಹ್ಮಣೋ ಕೃಚ್ಛ್ರಾಯ ತಪಸ್ಸೆ, ತಪಸ್ಸೆ ಮಾಡೋದಕ್ಕಾಗಿ ಬ್ರಾಹ್ಮಣರು ಇರ್ತಕ್ಕಂಥದ್ದು. ಅಂಥದ್ದೇನು ಅಂದ್ರೆ ದರಿದ್ರ ಬ್ರಾಹ್ಮಣ ಇದ್ದ ಅಂತ ಬರೀತಿದ್ರು. ವಿವೇಕಾನಂದ ಒಂದ್ ಕಡೆ ಹೇಳಿದ್ದಾರೆ, ಈಗಿನ ಪರಿಸ್ಥಿತಿ ಒಳಗೆ ಎಲ್ಲಾ ಬ್ರಾಹ್ಮಣರು ವೈಶ್ಯರಾಗಿ ಬಿಟ್ಟಾರ. ಎಲ್ಲಾರು ಬರೀ ದುಡ್ಡು ಸಂಪಾದನೆ ಬೆನ್ನು ಹತ್ತುದು. ಎಲ್ ತನಕ ಅಂದ್ರ ನಾ ಎಷ್ಟೋ ಊರಾಗ ನೋಡಿದೀನಿ ಏನು ಅಂದ್ರೆ ಬ್ರಾಹ್ಮಣರು ಬಾಟಾ ಕಂಪನಿ ಚಪ್ಪಲ್ ಅಂಗಡಿ ಇಟ್ಕೊಂಡು ಕೂತಿರ್ತಾರೆ. ಬಂದಾಗೆಲ್ಲ ಚಪ್ಪಲ್ ತೋರ್ಸೋದು ಕೂತಿರ್ತಾರೆ. ಅಂದ್ರೆ ಹಿಂಗ್ ಇದಕ್ಕಲ್ಲ ಕಾಲ ಹಾಕ್ಬಿಡಿ, ಬಂದವ್ರಿಗೆಲ್ಲ ಬೂಡು ತೋರ್ಸೋದು ಕೂತಿರ್ತಾರಂದ್ರೆ ಹಂಗಲ್ಲ. ಅವ್ರ ಕಾಲ್ ಹಿಡಿದಿರ್ದು ಅವ್ರ ಕಾಲಾಗ ಬೂಟ್ ಹಾಕಿ ಬರ್ತದ್ ನೋಡ್ರಿ ಇವ್ ಬ್ರಾಹ್ಮಣ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಅವಾಗಿನ ಕಾಲದಲ್ಲಿ ಒಂದು ಮುಂಜಿ ಮಾಡ್ಬೇಕಿದ್ರ 4 ಕಡೆಗೆ ಅಡ್ಡಾಡಿ 4 ಕಡೆಗೆ ಏನಾದ್ರು ಚೂಚಾರು ಕಲೆಕ್ಷನ್ ಮಾಡ್ಕೊಂಡು ಬಂದು ಮುಂಜಿ ಮಾಡೋ ಪದ್ಧತಿ. ದೇಶಾವರಿ ಬ್ರಾಹ್ಮಣ, ನಾನು ದೇಶಾವರಿ ಬಂದೀನಿ. ಅವಾಗ ಅವ್ರಂದ್ರು, ನೋಡ್ರಿ ಒಂದ್ ಕೆಲಸ ಮಾಡ್ರಿ, ನಿಮ್ಗೆ ಎಷ್ಟು ಬೇಕು ಮುಂಜುವಿಗೆ? ಒಂದು 100 ರೂಪಾಯಿ ಬೇಕು, ನಾವು ಕೊಡ್ತೀವಿ. ತಮ್ಮ ನುಕ್ಸಾನ ಮಾಡಿಕೊಂಡ್ರು ಇನ್ನೊಬ್ಬರಿಗೆ ದುಃಖ ಕೊಡೋ ಜನರು ಇರ್ತಾರೆ, ನಾವು ಕೊಡ್ತೀವಿ. 100 ರೂಪಾಯಿ ಕೊಡ್ತೀರ? ನಾನು 10 ಊರ ಅಡ್ಡಾಡ್ಬೇಕಂತ ಮಾಡಿದ್ದೀನಿ 100 ರೂಪಾಯಿ ಸಲುವಾಗಿ. ಏನ್ ಕಾಳಜಿ ಮಾಡಬೇಡ್ರಿ, ನಾವು 100 ರೂಪಾಯಿ ಕೊಡ್ತೀವಿ. ಒಂದ್ ಕೆಲಸ ಮಾಡು, ಏನು ಇರುವ ಏಕನಾಥ್ ಅಂತಿದ್ದವ, ನೀವು ಅವನಿಗೆ ಸಿಟ್ಟು ತರಿಸಿದ್ರೆ 100 ರೂಪಾಯಿ. ನೀವು ಅಂದ್ರು ಮನುಷ್ಯ ಸಿಟ್ಟು ತರಿಸಿದ್ 100 ರೂಪಾಯಿನ ಆಯ್ತು ನನಗೆ ಬಿಟ್ಟಿದ್ದು, ನಾನು ಸಿಟ್ಟು ತರಿಸ್ತೀನಿ ಅಂದ ಕೂಡಲೇ ಎಲ್ಲದ ಬನ್ನಿ ಅವ್ರಿಗೆ ದೊಡ್ಡ ವಾಡೆ ಕಾಣಿಸ್ತದ ಅದರ ಕೂಡಲೇ ಹೋದ ಕೂಡಲೇ ಅಲ್ಲಿ ಹೊರಗೆ ಬಾಗಿಲ ನಿಂತು ಏಕನಾಥ್ ಇದ್ದಾಳೆ ಅಂದ್ರೆ ಅಂತಂದು ಇದ್ದಾರ ಬರ್ರಿ. ಏಕನಾಥ್ ಮಹಾರಾಜ್ ಎಲ್ಲೂರಿಗೇನೆ ಅವ್ರ ದೇವ್ರ ಮನೆ ಅದ, ಮಹಾದ್ವಾರದ ಎದುರಿಗೆ ಆಗ್ಲಿ ತಳಭಾಗದ ಎದುರಿಗೇನೆ ಏಕನಾಥ್ ಮಹಾರಾಜ್. ಅನ್ನಂಗೆ ಇನ್ನೊಂದು ವಿಷಯ ಏನು ಅಂದ್ರೆ ಅವ್ರ ಮನೆಯೊಳಗೆ ರಂಜಣಿ ಏನು, ಅರ್ಥಾತ್ ಏಕನಾಥ್ ಷಷ್ಠಿ ದಿವಸ ಅಲ್ಲಿ ಊರಾಗಿನ ಮಂದಿ ಎಲ್ಲಾರು, ಊರಾಗಿನ ಗಂಡಸರು ಅಥವಾ ಹೆಣ್ಮಕ್ಳಾದ್ರು ಮಡಿಲೆ ಗೋದಾವರಿಯಿಂದ ನೀರು ತಂದು ತುಂಬುತ್ತಾರ.
ಇವತ್ತಿಗೂ ನಾವು ನೋಡಿ ಅದ್ರ ರಂಜನಿಗೆ ನೋಡಿವಿ, ಗೋದಾವರಿಯಿಂದ ನೀರು ತಂದೇನದ ಮಣ್ಣಿಂದ ಅದು ಸುತ್ತಲೂ ಒಂದೇನದ ಅಂದ್ರೆ ಈಗ ಹೌದಿನ ಗಟ್ಟೆ ಕಟ್ಟಿಬಿಟ್ಟಾರ. ಅದ್ರೊಳಗಿಂದ ಕೊಳಗಟ್ಲೆ ನೀರ್ ಕೊಳಗಲೆ ನೀರ್ ತಂತಂದು ಅದ್ರೊಳಗೆ ಸುರುವಿ ತುಂಬಿಸ್ತಾರ. ಅದು ಎಷ್ಟು ಬೇಕಾದಷ್ಟು ಮಂದಿ ತಂದು ಸುರುವಿದ್ರು ತುಂಬುವುದು. ಕೊನೆಗೆ ಯಾರೋ ಒಬ್ರು ಅರ್ಥಾತ್ ಏನು ಬಂದು ಸುರುವಿನ ಕೊಳೆ ತುಂಬ ಹೇಳಲಿಕ್ಕೆ ಹತ್ಬಿಡು. ಅವ್ರು ಯಾರು ಹಾಕಿದಾಗ ತುಂಬುತ್ತದ ಅನ್ನೋದು ಫೋಟೋ ಹೊಡ್ಕೋಬೇಕು ಅಂತ ಎಷ್ಟು ಮಂದಿ ಪ್ರಯತ್ನ ಮಾಡಿದ್ರು. ಇವತ್ತಿನ ತನಕ ಯಾರಿಗೂ ಏನದ ಯಾರು ಹಾಕಿದಾಗ ನೀರು ತುಂಬುತ್ತದ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಸಾಕ್ಷಾತ್ ಪಾಂಡುರಂಗನ ಬಂದು ಅರ್ಥಾತ್ ಶ್ರೀಖಂಡ ರೂಪದಲ್ಲಿ ನೀರು ತುಂಬಿಸಿದ್ನು. ಆ ರಂಜನಿಗೆ ಒಳಗ ಸ್ವತಃ ಭಗವಂತನ ಬಂದು ಒಂದು ಕೊಡ ನೀರು ಹಾಕಿದ್ ಕೂಡ ತುಂಬ ಹರಿಲಿಕ್ಕೆ ಹತ್ತದ. ಅರ್ಥಾತ್ ಏಕನಾಥ ಮಹಾರಾಜ ದೇವ್ರ ಮನೆ ಎದುರಿಗೆ ದೇವ್ರ ಮನೆ ಅದೇ. ಆ ಏಕನಾಥ ಮಹಾರಾಜರು ಅರ್ಥಾತ್ ಆ ದೇವ್ರ ಮನೆ ಅದ. ಒಂದು ಊರಾಗ ಬಹುಶಃ ಕರ್ನಾಟಕದಲ್ಲೇ ಒಂದು ಊರಾಗ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿದ್ದ, ವಿಧವಾ ಇದ್ದು. ಆಕಿಗೆ ಒಬ್ಬ ಮಗ ಇದ್ದ. ಅವ ಏನ್ ಮಾಡ್ತಿದ್ದ ಅಂದ್ರೆ ದಿನ ಹೋಳಿಗೆ ಕೇಳ್ತಿದ್ದ. ನಮ್ಗೆ ದಿನ ಹೋಳಿಗೆ ಬೇಕು, ಇವತ್ತು ಹೋಳಿಗೆ ಮಾಡಾಕ ಅಂದೆ. ನಾ ಬಡವಿದ್ದೀನಿ, ನನ್ಗೆ ಎಲ್ಲಿ ಮಾಡಿದ ದಿನ ಹೋಳಿಗೆ, ನಾನು ಭಾಕರಿ ಬೇಡ, ಚಪಾತಿ ಬೇಡ, ನಾನು ಹೋಳಿಗೆ ಮಾಡ ಅಂದ ಕೂಡಲೇ ಆಕಿ ಅಕ್ಷರಶಃ ಅಳುವಂಗ ಪರಿಸ್ಥಿತಿ ಬರುವ ಹಂಗ ಅವನು ಹಠ ಮಾಡ್ಕೋತ ಕೂಡ್ತಿದ್ರು. ಯಾರೋ ಒಬ್ರು ಏನಂದ್ರು, ನೀವು ಒಂದು ಕೆಲಸ ಮಾಡು, ಆ ಹುಡುಗನ್ ಕರ್ಕೊಂಡು ಹೋಗಿ ಅಲ್ಲಿ ಪೈಠಾಣ ಅಂತದ, ಪೈಠಾಣದೊಳಗೆ ಏಕನಾಥ ಮಹಾರಾಜರು ಅಂತಿದ್ದಾರೆ. ಅವ್ರ ಮನೆ ಒಳಗೆ ಪಾಂಡುರಂಗನಿಗೆ ದಿನ ಹೋಳಿಗೆ ನೈವೇದ್ಯ ಆಗಿ ನೀನು ಒಯ್ದು ಅಲ್ಲಿ ಬಿಟ್ಟು ಬಿಡ ಅವನ್ನ, ಅವ್ನ ದಿನ ಅಲ್ಲಿ ಹೋಳಿಗೆ ತಿನ್ಕೋತಿರ್ತಾನಂತೆ. ಆಯ್ತು ಅಂತ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಏಕನಾಥ ಮಹಾರಾಜರ ಮನೆಯೊಳಗೆ ಅವನು ಹೇಳಿದ್ರು, ನೋಡಿ ದಿನ ಹೋಳಿಗೆ ಕೇಳ್ತಾನೆ, ಎಲ್ಲಿಂದ ಹಾಕ್ಲಿ ನೀವ ದಿನ ಒಂದ್ ಅರ್ಧ ಹೋಳಿಗೆ ಹಾಕ್ರಿ ಅವನಿಗೆ ಅಂತ ತಿಳ್ಕೊಂಡು ಹೇಳಿದ್ಕೂಡಲೇ ಏನ್ ಕಾಳಜಿ ಮಾಡಬಾರ್ದು ಇಟ್ಕೋಲ್ಲಕ್ಕಂತ ಅವನ ಹೆಸರು ಗಾವ್ಬ. ಅರ್ಥಾತ್ ಏನು ಅಂದ್ರೆ ಅವ್ನ ಮನ್ಯಾಗ ಇರ್ಲಿಕ್ಕೆ ಹತ್ತ, ಎಲ್ಲಾ ಸೇವಾ ಮಾಡ್ಲಿಕ್ಕೆ ಹತ್ತ. ಸತ್ಪುರುಷ ಸಹವಾಸದಲ್ಲಿ ಇರ್ಲಿಕ್ಕೆ ಹತ್ತ ಬಳಕ ಸಣ್ಣಾಗಿ ಏನಾಗ್ಲಿಕ್ಕೆ ಹೋಳಿಗೆ ವಾಸನ ಕಡಿಮೆ ಆಗ್ಲಿಕ್ಕೆ ಹತ್ತು. ದಿನ ಹೋಳಿಗೆ ತಪ್ಪದ ಅವನಿಗೆ ಹೊಟ್ಟೆ ತುಂಬ ಹೋಳಿಗೆ ಹಾಕಿಸ್ಲಿ. ಆಮೇಲೆ ನಿಧಾನವಾಗಿ ಹೋಳಿಗೆ ವಾಸನ ಕಡಿಮೆ ಆಯ್ತು, ಸೇವೆ ಕಡೆ ಲಕ್ಷ್ಯ ಹೋತು, ಸಾಧನೆ ಕಡೆ ಲಕ್ಷ್ಯ ಹೋತು, ಸಾಧನ ಸೇವಾ ಮಾಡಿಕೊಂಡು ಇದ್ದ. ಏಕನಾಥ ಮಹಾರಾಜರು ಅಗ್ನಿ ತಮ್ಮ ವಾರ್ಧಕ್ಯದಲ್ಲಿ 70ನೇ ವರ್ಷಕ್ಕೂ ದೇಹ ಬಿಟ್ಟರವರು. ಅವಾಗ ಅವ್ರು ಏನ್ ಮಾಡಿದ್ರು, ಭಾವಾರ್ಥ ರಾಮಾಯಣ ಬರಲಿಕ್ಕೆ ಹತ್ತಿದ್ರು. ಅರ್ಥಾತ್ ರಾಮಾಯಣದ ಬಗ್ಗೆ ಭಾವಾರ್ಥ ರಾಮಾಯಣ ಬರಲಿಕ್ಕೆ ಹತ್ತಿದ್ರು. ಅದನ್ನ ಸಾಧಾರಣ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬರ್ದಾರ. ಮುಕ್ಕಾಲು ಭಾಗ ಬರೀಲಿಕ್ಕೆ ಅವ್ರು ದೇಹ ಬಿಟ್ಟರು. ಉಳಿದದ್ದು ಅವ್ರ ಮನ್ಯಾಗ ನಾವು ಗಾವ್ಬಾ ಇದ್ನೋ, ಉಳಿದದ್ದು ಕಾಲು ಭಾಗ ಭಾವಾರ್ಥ ರಾಮಾಯಣ ನಾವು ಗಾವ್ಬಾ ಬರೋಕೇಶನ್ ಪೂರ್ಣ ಮಾಡಿ ನೋಡ್ರಿ. ಸತ್ಪುರುಷ ಸಹವಾಸದಲ್ಲಿರುವುದರಿಂದ ಎಂಥ ಒಂದೇನು ಅಂತಂದ್ರೆ ಅವ್ರ ಏಕನಾಥ ಮಹಾರಾಜರು ಅವಂಗ ಹೇಳಿದ್ರು ಗಾವ್ಬಾಗ, ಅವ್ರ ದೇಹ ಬಿಡು ಮುಂದೆ ಹೇಳಿ ಗಾವ್ಬಾ ಭಾವಾರ್ಥ ರಾಮಾಯಣ ಉಳಿದದ ಒಂದು ಕಾಲು ಭಾಗ ಉಳಿದದಪ್ಪ, ಅದನ್ನ ನೀನು ಬರೆದು ಬಿಡು ಅಂತ ತಿಳ್ಕೊಂಡು ಹೇಳಿದ್ರೆ ಏಕನಾಥಿ ಭಾವಾರ್ಥ ರಾಮಾಯಣದೊಳಗಿನ ರಾಮಾಯಣವನ್ನ ಅವ್ನು ಗಾವ್ಬಾ ಬರೆದ. ಒಂದು ಹೋಳಿಗೆ ತಿನ್ನೋ ವಾಸನಾದಿಂದ ಬಂದು ಸತ್ಪುರುಷರ ಮನೆಯೊಳಗಿರುವ ಹುಡುಗ ಏನಾದ ಅಂದ್ರ ಅಂಥ ವಿಲಕ್ಷಣ ಅವಸ್ಥಾ ಪಡ್ಕೊಂಡಿರ್ಬಾರ. ಏನಾದ್ರೂ ಮಾಡಿ ಸತ್ಸಂಗ ಮಾಡ್ಬೇಕ್ರಿ ನಾವು. ಇಲ್ಲೇ ಇದ್ರೆ ಏನಾಗೋದು, ಜೀವನದ ಪ್ರಶ್ನೆ ಬಗ್ಗೆ ಹೇಳಿಲ್ಲ. ಅವ ಬ್ರಾಹ್ಮಣ ಬಂದ, ಬಾಗಿಲ ನಿಂತು ಏಕನಾಥರ ಮನೆ ಇದ ಏನ್ರಿ? ಹೌದ್ರಿ. ಏನ್ ಮಾಡ್ಲಿಕ್ಕತ್ತಾರೆ? ಅವ್ರು ಪೂಜೆ ಮಾಡ್ಲಿಕ್ಕೆ. ಎದುರಿಗೆ ಏಕನಾಥ ಮಹಾರಾಜರು ಸ್ನಾನ ಮಾಡಿ ಮಡಿಲಿ ಅಗ್ನಿ ಶುಚಿರ್ಭೂತರಾಗಿ ಅತ್ಯಂತ ಭಕ್ತಿ ಭಾವದಿಂದ ಭಗವಂತನ ಪೂಜೆ ಮಾಡ್ಲಿಕ್ಕತ್ತಿದ್ರು. ವಿಚಾರ ಮಾಡಿದ, ಏನ್ ಮಾಡಿ ಅವನು ಸಿಟ್ಟು ತರಿಸ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡೋದು ತಲೆಯಾಗ ಒಂದು ವಿಚಾರ ಬರೋದು. ಕೆಟ್ಟ ವಿಚಾರ ಲಘು ಬರ್ತಾವ ನೋಡಿ ತಲೆಯಾಗ. चलो विचार लघु बरोबर चांगलीची चाल सावकाशाची आणि वाईटाची चाल झपाट्याची अत्तराचा फुवा नाकापर्यंत न्यावा लागतो मेल्याचा दुर्गंध मैलावरून येतो अर्थात ಏನಂದ್ರೆ ಒಳ್ಳೆ ಒಂದು ಇದು ಏನದ ಗತಿ ಏನದನ್ನು ಸಾವಕಾಶ चांगलीची चाल सावकाशाची आणि वाईटाची चाल झपाट्याची ಕೆಟ್ಟ ವಿಚಾರ ಬರೋದು ಬಹಳ ತಿಳಿದ ಇಲ್ಲ ಚಲೋ ವಿಚಾರ ಬರೋದು ಬಹಳ ಕಠಿಣ ಸಾವಕಾಶ ಬರ್ತಾವ ಅತ್ತರಾचा फुवा नाकापर्यंत न्यावा लागतो ಈ ಅತ್ತರದ ಮೂಷ್ ನೋಡ್ಬೇಕಾದ್ರೆ ಹಳ್ಳಿ ಏನದನೋ ಮೂಗಿನ ತನಕ ಹೋಗ್ಬೇಕು ಕೆಲವು ಮೂಗಿನ ಹಿಡ್ಕೊಂಡು ನೋಡ್ಬೇಕಾಗ್ತದೆ अर्थात अत्तराचा फुवा नाकापर्यंत न्यावा लागतो मेल्याचा दुर्गंध मैलावरून ಏನಾದ್ರು ಒಂದು ನಾಯೋ ಕಪ್ಪೆಯೋ ಅಥವಾ ಏನೋ ಒಂದು
ದನದ ಅರ್ಥಾತ್ ಏನಂದ್ರೆ ಆ ಕರಾನು ಪರಾನು ಸತ್ತಿತ್ತು ಅಂದ್ರೆ ಎಷ್ಟು ದೂರಿಂದ ದುರ್ಗಂಧ ವಾಸನೆ ತಡ್ಕೊಳಿಕ್ ಆಗದಷ್ಟು ದುರ್ಗಂಧ ವಾಸನೆ ಬರ್ತದೆ. ಹಂಗೇನದ ಸುಧಾರಣೆ ಅನ್ನೋದು ಬಹಳ ಸಾವಕಾಶ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಕೆಂಡಿಗೆ ಬಹಳ ಹಿಡಿದ್ರಿ ನಮಗ ಅಧೋಗಾಮಿ ಪ್ರವೃತ್ತಿ ಬಹಳ ಲಘು ಅದ, ಊರ್ಧ್ವಗಾಮಿ ಪ್ರವೃತ್ತಿ ಬಹಳ ಕಠಿಣ ಅದ. ಅರ್ಥಾತ್ ಏನು ಅಂದ್ರೆ ಅವ್ನು ಬಂದು ಏನ್ ಮಾಡ್ಲಿಕ್ಕೆ ಹತ್ತಾನ, ಏನ್ ಮಾಡ್ಲಿಕ್ಕೆ ಹತ್ಯಾನ ಅಂತಂದ್ರೆ ಪೂಜೆ ಮಾಡ್ಲಿಕ್ಕೆ ಹತ್ಯಾರಿ ಬರ್ರಿ ಕುಳ್ಳಿ ಒಳಗೆ ಹೋದ ವಿಚಾರ ಮಾಡಿದ್ ಏನ್ ಮಾಡಿ ಸಿಗ್ತಾರ ಶ್ರೀ ಒಮ್ಮೆಲೆ ಏನ್ ಮಾಡ್ದ ಅಂದ್ರೆ ಹೆಂಗ ಬಂದಿದ್ನೋ ಹಂಗ ಹೋಗಿ ಏಕನಾಥ್ ಮಹಾರಾಜರು ಶಾಂತವಾಗಿ ಕೂತ್ಕೊಂಡು ಪೂಜೆ ಮಾಡಿ ಅವ್ರ ತೊಡಿ ಮೇಲೆ ಕೂತ್ ಬಿಟ್ಟು ದೇವ್ರ ಮನ್ಯಾಗ ಹೋಗಿ ಅವ್ರ ತೊಡಿ ಮೇಲೆ ಕೂತ್ ಬಿಟ್ಟ. ಕಲ್ಪನಾ ಮಾಡಿ ನೋಡು. ಒಂದ್ ದಿವ್ಸ ಗೊಂದಾವಲಿಯಲ್ಲಿ ಆಯಿ ಸಾಹೇಬರು ಏನು ಅಂದ್ರೆ ಮಡಿಲೆ ಅರ್ಥಾತ್ ಇನ್ನು ಸ್ನಾನ ಮಾಡಿ ಮಡಿಯಿಲೆ ರಾಮದೇವ್ರ ದರ್ಶನಕ್ಕೆ ಹೊಂಟಿದ್ರು. ಅವ್ರು ಕರ್ಕೊಂಡು ಹೊಂಟಿದ್ರು. ಕರ್ಕೊಂಡು ಹೊಂಟಾಗ ಕಣ್ ಕಾಣಿಸ್ತಿಲ್ಲ, ಕರ್ಕೊಂಡು ತುಳಸಿ ಗಿಳಿಸಿ ಹಿಡ್ಕೊಂಡು ರಾಮದೇವ್ರ ದರ್ಶನ ಮಾಡ್ಬೇಕು ಅಂತ ಹೊಂಟಾಗ ಒಂದು ಹುಡುಗಿ ಮುಟ್ಟಿಬಿಟ್ಲು. ಅವ್ರು ಮುಟ್ಟಿದ ಕೂಡ ಅವ್ರಿಗೆ ಎಷ್ಟು ಸಿಟ್ಟು ಬಂತು ಅಂದ್ರ ಅವ್ರು ಬೈದ್ಬಿಟ್ರು, ರಂಡೆ ನಾನು ಮುಟ್ಟಿದ್ಯಾ ಅಂತಂದ್ರು. ಅಂದ ಕೂಡ ಆ ಹುಡುಗಿ ಏನ್ ಅನ್ಸ್ಬಿಡ್ತಾರೆ ಒಮ್ಮೆಲೆ ಏನ್ ಬಂದ್ಬಿಡ್ತು ಅಂದ್ರ ನಾ ಇನ್ ವಿಧವಾ ಆಗ್ತೀನಿ, ಅವ್ರ ಬಾಯಿಗೆ ರಂಡೆ ಅಂತ ಬಂದ್ರ ನಾ ಇನ್ ವಿಧವಾ ಆಗ್ತೀನಿ ಅಂತ ಹಳ್ಳಿ ಕತ್ಬಿಡ್ತು ಹುಡುಗಿ. ಎಷ್ಟರ ಹಳ್ಳಿ ಕತ್ತು ಯಾರು ಸಮಾಧಾನ ಮಾಡಿದ್ರು ಅದೇನ್ ಸಮಾಧಾನ ಆಗೋದು. ನನಗೆ ವೈಧವ್ಯ ಬರ್ತದ ಅನ್ನೋ ಭಾವ ತಲೆಗೆ ಬಂದು 6-7 ವರ್ಷದ ಹುಡುಗಿ ಆ ಭಾವ ಬಂದ್ಬಿಡ್ತು. ಕೊನೆಗೆ ಹೋಗಿ ಮಹಾರಾಜರ ಮುಂದೆ ಹೇಳಿದ್ರು. ಮಹಾರಾಜರ ಮುಂದೆ ಹೇಳಿದ ಕೂಡಲೇ ಮಹಾರಾಜರಂದ್ರು ಆ ಹುಡುಗಿನ ಕಲಿಸಿದ್ರು, ನೀ ಏನ್ ಕಾಳಜಿ ಮಾಡಬೇಡ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀ ಸಮಾಧಾನ ಮಾಡ್ಕೋ, ನೀವು ಹಂಗೇನು ಆಗಂಗಿಲ್ಲ ಅಂತ ತಿಳ್ಕೊಂಡು ಆ ನಲ್ಲಿಯ ಬರುವ ಈ ಕಡೆ ಇರುತ್ತೆ, ಆ ಕುಳ್ಳಿನ ಕೈಲಿಲ್ಲ ಅಂತ. ಆಮೇಲೆ ಕರೆದು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಅಕ್ಕಿ ಹೇಳಿಸಿದ್ರು, ನೋಡು ನೀನು ನಿಂದು ನನಗ್ ಕೊಡು, ನಂದು ನೀ ತಗೋ ಅಂತ ಹೇಳು. ಹಂಗೆ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಆಯಿ ಸಾಹೇಬ್ರಿಗೆ ಕಾಲು ಮುಗಿಸಿ ನಮಸ್ಕಾರ ಮಾಡಿಸಿದ್ರು. ಮಾಜೆ ತುಮಿ ತುಮಚೆ ಮಲಾದ್ಯ. ಆ ಒಂದು ಮಾತಿಗಾಗಿ ಆಯಿ ಸಾಹೇಬರಿಗೆ 5 ವರ್ಷ ವೈಧವ್ಯ ಅನುಭವಿಸ್ಬೇಕಾಗಿತ್ತು. ಅರ್ಥಾತ್ ಏನು ಅಂದ್ರೆ 13ನೇ ಇಸ್ವಿಯಿಂದ 18ನೇ ಇಸ್ವಿ ತನಕ ವೈಧವ್ಯ ಅನುಭವಿಸ್ಬೇಕಾಗಿ ಬಂತು. ಬ್ರಹ್ಮಾನಂದ ಮಹಾರಾಜ ದೇಹ ಬಿಟ್ಟು ಬಳಕ ಅವ್ರು ಅಂದ್ರು, ಇನ್ನ ಎದಕ್ಕೆ ಇರಬೇಕು ಅಂತ. ಭಾದ್ರಪದ ಮಧ್ಯೆ ಅಮಾವಾಸ್ಯೆ ದಿವಸ ಬ್ರಹ್ಮಾನಂದ ಮಹಾರಾಜ ದೇಹ ಬಿಟ್ರು. ಮುಂದೆ ಬರೋಬ್ಬರಿ 1 ತಿಂಗಳು ಅವರ ಊಟನ ಬಿಟ್ಟು ಬರೀ ಹಾಲು ಕುಡಿದಿರ್ತಿದ್ರು. ಬರೋಬ್ಬರಿ ಏನು ಅಂದ್ರ ಭಾದ್ರಪದ ಆಶ್ವಿನ ಮಧ್ಯೆ ಅಮಾವಾಸ್ಯೆ ದಿವಸ ಆಯಿ ಸಾಹೇಬ್ರ ದೇಹ ಇರ್ಬೋದು. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರ ಶಿಫ್ಟ್ ಎಂಥವ್ರಿಗೂ ಶಿಫ್ಟ್ ಬರ್ತದ. ಆದ್ರಿಂದ ಹಿಂಗ್ ಪಡಿನ ಅವ್ರು ಕೂತು ಕೂಡ ಅವ್ರು ಗಟ್ಟಿ ಹಿಡ್ಕೊಂಡು ಏನಂದ್ರು ಅಂದ್ರೆ ಆಹಾ ಎಂಥ ಭಾಗ್ಯರಿ. ಅರ್ಥಾತ್ ಏನು ಒಂದು ಎಂಥ ಪ್ರೇಮ ನಿಮ್ಮದು ಭಾಗ್ಯ, ಎಂಥ ಪ್ರೇಮ ನಿಮ್ಮದು ತುಮಚೆ ಕಿತಿ ಪ್ರೇಮ ಆಗಿ. ನನ್ನ ಮಗ ಹರಿ ಸಣ್ಣವಿದ್ದಾಗ ಅವನು ಸಹಿತ 1 ದಿವಸ ನಾನು ಮಡಿಲಿ ಪೂಜೆ ಮಾಡೋ ಹೊತ್ತಿನಾಗ ಬಂದು ನನ್ನ ತೊಡಿ ಮೇಲೆ ಕೂಡೋ ಧೈರ್ಯ ಆಗಿದ್ದಿಲ್ಲ. ಅವನು ಸಹಿತ 1 ದಿವಸ ಕೂತಿದ್ದಿಲ್ಲ. ಆದ್ರೆ ನಿಮ್ಗೆ ಎಷ್ಟರೇ ನನ್ನ ಬಗ್ಗೆ ಪ್ರೇಮದ, ನಿಮ್ಗೆ ತಡ್ಕೊಳಿಕ್ ಆಗಿರೋದಕ್ಕ ನೀವು ಅಕ್ಷರಶಃ ಎಷ್ಟೊಂದು ಭಾವೋದ್ವೇಗದಿಂದ ಬಂದು ನನ್ನ ತೊಡಿ ಮೇಲೆ ಕೂತ್ರೆ ಆಹಾ ನನಗೆ ಎಷ್ಟು ಸಂತೋಷ ಆಯ್ತು. ಅವಂದ ಅಯ್ಯೋ ಒಂದು ಇವು ಫೇಲ್ ಆಗ್ತದೆ. ಆಮೇಲೆ ಅವ ಏನು ಆಯ್ತು ಬಿಡ್ರಿ ಅಂತಂದು ಆಮೇಲೆ ಎದ್ದು ಕೂಡಲಿದ್ದ. ಅರ್ಥಾತ್ ಅವ್ರು ಗಿರಿಜಾಬಾಯಿ ಅವ್ರ ಹೆಂಡತಿ ಹೆಸರು ಹಾಕಿ ಹಂಗಾಗಿ ತುಕಾರಾಮ್ ಮಹಾರಾಜ್ ಹೇಳಿದ್ರು, ಭಗವಂತ ಕರ್ಕಶ್ ಹೆಂಡತಿನ ಕೊಟ್ಟ ನನ್ ಪರಮಾರ್ಥ ಸಾಧ. ಏಕನಾಥ್ ಮಹಾರಾಜ್ ಹೇಳಿದ್ರು, ನನಗೆ ಅನುಕೂಲ ಹೆಂಡತಿನ ಕೊಟ್ಟಿ ಭಗವಂತ ನನ್ ಪರಮಾರ್ಥ ಸಾಧ. ಆದ್ರಿಂದ ಹೆಂಡತಿ ಎಂತಾಕಿದ್ರು ಪರಮಾರ್ಥ ಸಾಧಿಸಂಗಿಲ್ಲ ಅಂತ ಅಂತಕ್ಕಂಥಲ್ಲ. ಅದೆಲ್ಲ ನಿಮಗೂ ಬಿಟ್ಟದ್ದು ವಿಷಯ. ಹೆಂಡತಿ ಅನುಕೂಲ ಇದ್ರೂ ಪರಮಾರ್ಥ ಆಗ್ತದೆ, ಪ್ರತಿಕೂಲ ಇದ್ರೆ ಡಬಲ್ ಆಗ್ತದೆ. ಆದ್ರಿಂದ ಏನು ಅದ್ರ ಬಗ್ಗೆ ಅಪ್ಲಾಯಿಂದ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ನಡೆಯಂಗಿಲ್ಲ. ಏನಿದ್ರು ನಮ್ದ ಕಡಿಮೆ ಬೀಳಿಕ್ ಹತ್ತಿರ ಅಂತ ತಿಳ್ಕೊಬೇಕೇ ಹೊರತು ಹೆಂಡತಿ ಮಕ್ಕಳು ಪ್ರಪಂಚ ಇವು ನಮ್ಗೆ ಅಡ್ಡು ಬರುವುದು ತಿಳ್ಕೊತ. ಎದ್ದವ್ರು ಏನಂದ್ರು ಅಂದ್ರ ಹೆಂಡತಿ ಹೇಳಿ ಗಿರಿಜಾಬಾಯಿ ಹೇಳಿದ್ರು, ಒಳ್ಳೆ ಪಾಪ ಬ್ರಾಹ್ಮಣ ಮೈಗೆಲ್ಲ ಎಷ್ಟು ಧೂಳಾಗಿದೆ, ಎಷ್ಟು ದೂರಿಂದ ನಡ್ಕೊಂಡು ಬಂದಾರು ಬಿಸಿಲಾಗ ರಣ. ಆದ್ರೂ ನಾವು ಸ್ವಲ್ಪ ಬಿಸಿ ನೀರ್ ಅರ್ಥಾತ್ ಸ್ವಲ್ಪ ನೀರ್ ಕಾಸು ಬಹಳಷ್ಟು. ಆಮೇಲೆ ಮೈ ತುಂಬಾ ಎಣ್ಣೆ ಹಚ್ಚಿ ಚಲೋತಾಗಿ ಇಬ್ರು ಕೂಡಿ ಸ್ನಾನಕ್ಕೆ ಹಾಕುನು. ಬ್ರಾಹ್ಮಣಂದ ಒಳ್ಳೆಂತ ಬೈತು ಅಂತ ತಿಳ್ಕೊಂಡು ಅವನಿಗೆಲ್ಲ ಮೈ ತುಂಬಾ ಎಣ್ಣೆ ಹಚ್ಚಿ ಅವ್ನಿಗೆ ಚಲೋತಾಗಿ ಗಂಡ ಇಬ್ರು ಕೂಡಿ ಸ್ನಾನಕ್ಕೆ ಹಾಕ್ಸಿದ್ವಿ.
ಇವನ್ ತಲೆಯಾಗ ಬರೀ ಅಲ್ಲ ಏನ್ ಮಾಡಿ ಸಿಟ್ಟು ತರಿಸ್ರಿ ಅದು ಕೊನೆ ಸ್ನಾನ ಏನಾಯ್ತು ಗಿರಿಜಾಬಾಯಿ ಹೇಳಿದ್ರು ಖೀರ್ ಮಾಡು ಅಂತ ಅರ್ಥಾತ್ ಚಲೋ ಖೀರ್ ಮಾಡು ಅಂತ ಕೂಡಿ ಹಾಕಿ ಅರ್ಥಾತ್ ಗಿರಿಜಾಬಾಯಿ ಖೀರ್ ಮಾಡಿದ್ರು ಒಳ್ಳೆ ಅಡಿಗೆ ಮಾಡಿದ್ರು ಅವಾಗ ಅಷ್ಟು ಊಟ ಕೂತಾರೆ ಯಾರ್ಯಾರು ಅಂದ್ರ ಏಕನಾಥ ಮಹಾರಾಜರು ಅವ್ರ ಶಿಷ್ಯ ಉದ್ಧವ ಅವ್ರ ಮಗ ಹರಿ ಉದ್ಧವ ಅದೇ ರೀತಿಯಾಗಿ ಏನು ಅಂತಂದ್ರ ಅವ್ನು ಶ್ರೀಖಂಡ್ಯ ಇಷ್ಟು ಮಂದಿ ಊಟ ಕೂತಾರ ಅದ್ರ ಜೊತೆಗೆ ಬ್ರಾಹ್ಮಣ ನೀವು ತಲೆಯಾಗ ಚಕ್ರ ಊಟದ ಕಡೆ ಲಕ್ಷ್ಯ ಇಲ್ಲ ಇದ್ರ ಕಡೆ ಲಕ್ಷ್ಯ ಇಲ್ಲ ಏನ್ ಮಾಡಿ ಸಿಟ್ಟು ತರಿಸ್ಲಿ ಮತ್ತೊಂದು ತಲೆಯಾಗ ಒಂದು ವಿಚಾರ ಬಂತ್ರಿ ದುಷ್ಟ ವಿಚಾರ ಬರ್ತಾ ಹೊರತು ಒಳ್ಳೆ ವಿಚಾರ ಬರಂಗೇ ಇಲ್ಲ ನಮ್ಮ ತಲೆಯಾಗ ಆಮೇಲೆ ಅವ್ರ ತಲೆಯಾಗ ಒಂದು ವಿಚಾರ ಬಂತು ಗಿರಿಜಾಬಾಯರು ಅನ್ನ ಬಡಿಸಕತ್ತಾರ ಕಾಲಕ್ಕೆ ಹಿಂಗ್ ಬಗ್ಗಿ ಅನ್ನ ಬಡಿಸುವ ಹೊತ್ನಾಗಿ ಬ್ರಾಹ್ಮಣ ಏನ್ ಮಾಡಿದ ಟಣ್ಣ ಜಿಗದವನು ಅವ್ರ ಹೆಗಲ್ ಮೇಲೆ ಕಲ್ಪನಾ ಮಾಡಿ ನೋಡು ಅರ್ಥಾತ್ ಏನು ಜಿಗದು ಆ ಗಿರಿಜಾಬಾಯರ ಹೆಗಲ್ ಮೇಲೆ ಕೂತು ಕೂಡಲೇ ಏಕನಾಥ್ ಮಹಾರಾಜರು ಏನಂದ್ರು ಸಾಂಬಾರ್ ಬ್ರಾಹ್ಮಣ ದೇವತಾ ಖಾಲಿ ಪಡೆ ಅಣಿಲಾಗೆ ಕೆಳಗೆ ಬಿದ್ದರೆ ಪೆಟ್ಟ ತೆಗಿತಿತ್ತು ನೋಡು ಅವನು ಇದನ್ನ ಮಾಡಿ ಕಾಯುವ ಅರ್ಥಾತ್ ಏನು ಅಂದ್ರೆ ಅವನ್ ಇದನ್ನ ಮಾಡುವನು ಬೀಳಿಸ್ಕೊಳ್ಬೇಡ ಅವಾಗ ಅವ್ರಿಬ್ರು ಎರಡು ಕೈ ಕಾಲು ಗಟ್ಟಿ ಹಿಡಿದು ಅವ್ರು ಹೇಳಿದ್ರು ನನ್ನ ಮಗನ ಹರಿ ಪಂಡಿತನ್ನ ಹೆಗದ ಮೇಲೆ ಕೂಡ್ಸ್ಕೊಂಡು ಆಡಿಸಿ ರೂಢಿ ಅದ ನಾನೇನ್ ಕೆಡವಂಗಿಲ್ಲ ಅವ್ನ ಬ್ರಾಹ್ಮಣ ನಾನು ಹೇಳ್ತೀನಿ ಬಿಡ್ತೀನಿ ಅರ್ಥಾತ್ ಅವ್ನು ಕೆಳಗೆ ಇಳಿದ ಸಾಷ್ಟಾಂಗ ನಮಸ್ಕಾರ ಹಾಕಿದ ತಪ್ಪಾಗ್ತದೆ ಯಾಕಂದ್ರೆ ಏನಾಗ್ತದ ಇಲ್ರಿ ಹಿಂಗ ನಿಮಗ ಸಿಟ್ಟಿಗೆ ಬಿಸಿದ್ರ ಒಂದ್ ₹100 ಕೊಡ್ತೀವಿ ಅಂದಿದ್ರು ಅದು ಸಲುವಾಗಿ ಇಷ್ಟ ಅಂದ್ರು ನಾನು ಸಿಟ್ಟಿಗೆ ಹೇಳ್ತೀನಿ ನಿಮ್ಗೆ ₹100 ಸಿಕ್ಕಿದ್ವ ನಾನು ಮುಂಚೆ ಹೇಳಿದ್ರೆ 10 ಸಲ ಸಿಟ್ಟಿಗೆ ಹೇಳ್ತಿದ್ದೆ ನಾನು ಅರ್ಥಾತ್ ಮತ್ತೆ ಅವರ ಒಂದ್ ₹100 ಕೊಟ್ಟು ಕಳಿಸಿದ್ರು ಇಂಥ ವಿಲಕ್ಷಣ ಅವಸ್ಥೆ ಅವರ ಒಂದ್ ದಿವಸ ಏನಾದ್ರು ಅವ್ರು ಒಂದು ನಿಯಮ ಏನಿತ್ತು ಅವ್ರು ಪ್ರತಿ ದಿವಸ ಬೆಳಿಗ್ಗೆ ಬರೋಬ್ಬರಿ 4:15 ಗೋದಾವರಿ ಸ್ನಾನಕ್ಕೂ ಸ್ನಾನ ಮಾಡಿ ಅರ್ಥಾತ್ ಏನು 5 ಗಂಟೆಗೆ ತಿರುಗಿ ತಮ್ಮ ಮನೆಗೆ ಹೋಗ್ಬೇಕು ಅಲ್ಲಿಂದ ಗೋದಾವರಿ ಸ್ವಲ್ಪ ದೂರ ಆಗ್ತದೆ ಆ ಊರಿಂದ ಏನಾದ್ರು ಗೋದಾವರಿ ಸ್ವಲ್ಪ ಒಂದ್ 2 ಫರ್ಲಾಂಗ್ ಆಗ್ತದೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಹೋಗೋ ಮುಂದೆ ದಾರ್ಯಾಗ ಒಬ್ಬರು ಮನಿ ಅದ ಮುಸಲ್ಮಾನರ ಒಂದು ಆ ಮನಿ ಮೇಲೆ ಇವತ್ತಿಗೂ ಬರ್ದಾದ ಏನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಏಕನಾಥ ಮಹಾರಾಜರ ತಲೆಯ ಮೇಲೆ ತಂಬಾಕು ತಿಂದು ಉಗುಳಿದ ಮನುಷ್ಯನ ಮನೆ ಅಂತ ಬರ್ತದ ನಾವು ಓದಿವಿ ಅದನ್ನ ಅರ್ಥಾತ್ ಅಲ್ಲಿ ಅವನಿಗೆ ಏನ್ ಮಾಡಿದ್ರು ಒಂದಿಷ್ಟು ದುಡ್ಡು ಕೊಟ್ರು ನೋಡಿದ್ರೆ ಹಿಂಗ ಅವ ಏಕನಾಥ್ ಹೋಗ್ತಾನ ದಿನ ಸ್ನಾನಕ್ಕ ಹೋಗಿ ಬರು ಮುಂದ ಅವ್ ಸ್ನಾನ ಮಾಡ್ಕೊಂಡು ಬರು ಮುಂದ ನೀ ಬಾಯಿ ತುಂಬಾ ತಂಬಾಕ್ತಿಂದ ನಿನ್ ಮನಿ ಮ್ಯಾಲ ಮಾಳಿಗೆ ಮ್ಯಾಲ ಕೂತ್ಕೊಂಡು ಅವನ ತಲೆ ಮ್ಯಾಲ ಬರೋಬ್ಬರಿ ಅವನ ತಲೆ ಮ್ಯಾಲ ಹೋಗೋಡು ಆಯ್ತು ಆಮೇಲೆ ಇವ್ರು ಏಕನಾಥ್ ಮಹಾರಾಜರು ಬರು ಮುಂದೆ ಅವ್ನು ಬರೋಬ್ಬರಿ ಅವ್ನ ಮನಿ ಮುಂದೆ ಹಾಸಿ ಬರು ಮ್ಯಾಲಿಂದ ಕೂತ್ಕೊಂಡು ಅವ ಏನ್ ಮಾಡಿದ ಅಂದ್ರೆ ಉಗುಳಿದ ಕೂಡ ಬೈ ತುಂಬಾ ತಂಬಾಕು ಬಿತ್ತು ಹಿಂಗ್ ನೋಡ್ಕೊಂಡ್ರು ಮತ್ ಹೋಗಿ ಸ್ನಾನ ಮಾಡಿ ಮತ್ ಮೈನಾಗ ತಂಬಾಕು ಬಿದ್ದದ್ದು ನೋಡಿ ಮತ್ ಹೋಗಿ ಸ್ನಾನ ಮಾಡಿದ್ರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸೋದಿದ್ರು ಏನೇನೋ ಅತಿಶಯೋಕ್ತಿ ಇಲ್ಲ 99 ಸಲ ಉಗುಳಿದ ಮುಂಜಾನೆ 5 ಗಂಟೆಗೆ ಶುರು ಆದದ್ದು ಸ್ನಾನ ಸಾಯಂಕಾಲ 6 ಹೊಡೆದ್ರು ಮತ್ ಹೋಗುದು ಮತ್ ಸ್ನಾನ ಮಾಡ್ಬೋದು ಮತ್ ಹೋಗುದು ಮತ್ ಸ್ನಾನ ಮುಳುಗ್ ಹಾಕಿಬೋದು ಅರ್ಥಾತ್ ಏನು ಒಂದು ಹೆಂಗರೆ ಯಾಕಾಗುವಂತಾಗ ಸತ್ಪುರುಷರ ಸಹವಾಸದಲ್ಲಿ ಬಂದ್ರೆ ಅಂತಃಕರಣದೊಳಗೆ ಬದಲಾಗದೆ ಇರ್ಲಿಕ್ಕೇನೆ ಶಕ್ತಿ ಇಲ್ಲ ಅವನ ಅಂತಃಕರಣದ ಕ್ರಾಂತಿ ಆಗ್ಬೋದು ಕಣ್ಣ ನೀರ್ ಬರ್ಲಿಕ್ಕತ್ತು ಪಶ್ಚಾತ್ತಾಪದಿಂದ ಮೈಗೆಲ್ಲ ಏನಾಗ್ಲಿಕ್ಕತ್ತು ಥರ ನಡುಗಲಿಕ್ಕತ್ತಿದ ಗಾಬರಿ ಆಗಿಬಿಟ್ಟಾನ ಅರ್ಥಾತ್ ಏನು ಅಂದ್ರೆ ಈ ಮನುಷ್ಯನ ಬಾಯಿಗೆ ಒಂದು ಶಬ್ದ ಬರ್ಲಿಲ್ಲ ಅಲ್ಪ ನಾವು ಬಸ್ ಸ್ಟ್ಯಾಂಡ್ ನಿಂತಿದ್ವಿ ಯಾರು ಬಸ್ನಾಗ ಕೂತಾವ ಒಂಚೂರು ಪಿಚ್ ಅಂತ ತಗೊಳಿದ್ರು ಅಕಸ್ಮಾತ್ ನಮ್ಗೆ ಒಂದು ಹನಿ ಸಿಡಿದ ನಮ್ ಪ್ರತಿಕ್ರಿಯೆ ಯಾವ ಏಕನಾಥ್ ಹರಂಗಿರ್ತದೆ ಹೇಳಿ ನಾವು ಬರೀ ಏಕನಾಥ ನಮ್ಮದು ನಾಥ ಅಲ್ಲ ದುರ್ನಾಥ ಅಂತ ಅರ್ಥಾತ್ ಏನು ಅಂದ್ರೆ ಆಮೇಲೆ 100ನೇ ಸಲ ಸ್ನಾನ ಮಾಡಿ ಬಂದ ಕೂಡ ಹೋಗಿ ಸಾಕ ನಮಸ್ಕಾರ ಮಾಡಿದ ಅಗ್ನಿ ಪ್ರೀತಿಯಿಂದ ಅವ್ರಿಗೆ ಕಾಯ್ದಲೆ ಯಾಕ ಏನಾದ್ರು ಯಾರು ಇಲ್ರಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ನಾನು ಕ್ಷಮಾ ಮಾಡಿದ್ರಿ ಯಾಕ ಏನಿಲ್ರಿ ನಾನು 100 ಸಲ ನಾನು ಇಷ್ಟೊತ್ತನಕ ನಾನು ಕೂತ್ಕೊಂಡು ಉಳಿದವ ಪಾಪ ಇಡೀ ದಿವಸ ನೀವು ಸ್ನಾನ ಮಾಡ್ಲಿಕ್ಕೆ ಹತ್ತೀರಿ ಅಂದು ಕೂಡ ಗಟ್ಟಿ ಹಾಕೊಂಡು ಅವ್ರಂದ್ರು ಎಷ್ಟರೇ ನಿನ್ನ ಋಣ ನಾನು ತೀರಿಸ್ಲಿಕ್ಕೆ ಶಕ್ತಿ ಇಲ್ಲ ಅವ್ನು ಹಾಕಿದ್ರೆ ಯಾಕಿದೆ ನನ್ನ ಮನುಷ್ಯನಾಗ ಬಹಳ ದಿವಸದಿಂದ 1 ದಿವಸ ಆದರೂ ಗೋದಾವರಿಯಲ್ಲಿ 100 ಸಲ ಸ್ನಾನ ಮಾಡ್ಬೇಕು ಅಂತ ನನ್ನ ಮನುಷ್ಯ ಬಹಳ ದಿವಸದಿಂದ ಇತ್ತು ಆದ್ರಿಂದ ಇವತ್ತು ನನ್ನ ಮನೋರಥ ಪೂರ್ಣ ಆಯ್ತು ಆದ್ರಿಂದ ನಾನು ನಿಜವಾಗಿಯೂ ಏನು ಅಂತಂದ್ರ ಇವತ್ತು ನಮಗೆ ಬಹಳ ಮನಸ್ಸಿಗೆ ಸಮಾಧಾನ ಆಗಿರಪ್ಪ ನಿನ್ನ ನಿಮಿತ್ತವಾಗಿ ನನಗೆ ಅಂಥ ಒಂದು ಭಾಗ್ಯ ಪ್ರಾಪ್ತ ಆಯ್ತು
ಇಲ್ಲೇ ಇದ್ದು ನಾ ಎಲ್ಲಿ ಹಿಂಗೆ 100 ಸಲ ಸ್ನಾನ ಮಾಡಿ ಧರ್ಪಡಿಸ್ತಿದ್ದೆ. ಆದ್ರಿಂದ ಭಗವಂತನಿಗೆ ಎಲ್ಲಾ ದೃಷ್ಟಿಯಿಂದ ಅನುಗ್ರಹ ಮಾಡ್ತಾನೆ. ಅವ್ರ ಶಿಷ್ಯನೇ ಆಗ್ಬಿಟ್ಟ. ಎಂಥ ಒಂದು ನಿಷ್ಠಾ ಅವ್ರ ಬಗ್ಗೆ ಬೆಳೆಸ್ಕೊಂಡ ಆಯುಷ್ಯ ತುಂಬಾ ಅವ್ರ ಸೇವಾ ಮಾಡ್ಕೊಂಡ್ರಿ. ತಾತ್ಪರ್ಯ ಏನು ಅಂದ್ರೆ, ಏನಾದ್ರೂ ಒಂದು ಭಾವದಿಂದ ಸತ್ಪುರುಷರನ್ನ ಹೀಗೆ ಅನನ್ಯ ಗತಿಕರಾಗಿ ಚಿತ್ತದಲ್ಲಿ ಚಿಂತಿಸಲಾಗಿ ನನ್ನನ್ನೇ ಉಪಾಸಿಸುತ್ತಿರಲಾಗಿ ನಾನೇ ಸೇವಿಸುವೆ ಅವರನ್ನು. ಏಕನಿಷ್ಠನಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ ಸರ್ವಚಿಂತೆ ನನ್ನ ಪದವಿನಲ್ಲಿ ಬಿದ್ದಂತಾಯಿತು. ಏಕನಿಷ್ಠೆಯಿಂದ ಅವನು ನನ್ನನ್ನು ಭಜಿಸ್ಲಿಕ್ಕತ್ತ, ಆರಾಧಿಸ್ಲಿಕ್ಕತ್ತ. ಒಳಗಿನಿಂದ ಅವನು ಏನು ನೋಬಡಿ ಮೈಂಡ್, ಓನ್ಲಿ ಗಾಡ್ ಇಸ್ ಮೈಂಡ್. ಸದ್ಗುರು ಭಗವಂತನೇ ನನ್ನವನು, ಅವನೇ ನಮ್ಮ ಸರ್ವಸ್ವ, ಅವನಿಂದಲೇ ನನ್ನ ಏನಾದ್ರೂ ಹಿತ ಆಗುವುದು, ಅವನು ಯಾವ ಪರಿಸ್ಥಿತಿ ಒಳಗೆ ಇಟ್ಟು ನನ್ನ ಸಮಾಧಾನ ಇದೆ ಅನ್ನುವಂಥ ಭಾವ ಬಂದ ಕೂಡಲೇ ಅವನು ಏನಾಗ್ತದಂದ್ರ, ಅವನು ಮಾಡಬೇಕಾದ ಏಕನಿಷ್ಠನಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ ಸರ್ವ ಚಿಂತೆ ನನ್ನ ಪದರಿನಲ್ಲಿ ಬಿದ್ದಂತಾಯಿತು. ಅವನೆಲ್ಲಾ ಚಿಂತೆ ಇರೋದ ನನಗೆ ಬಂತು. ನಾನು ಅವನೆಲ್ಲ ಅರ್ಥಾತ್ ಏನು ಅಂದ್ರೆ ಚಿಂತೆಯನ್ನು ದೂರ ಮಾಡಬೇಕಾಗಿ ಬರ್ತದೆ. ಉದಾಹರಣೆ ಚಂದ ಕೊಟ್ಟಾರ. ಆಗ ಅವರು ಮಾಡಬೇಕಾದದ್ದೆಲ್ಲ ನನಗೆ ಮಾಡಬೇಕಾಗುವುದಲ್ಲ. ರೆಕ್ಕೆ ಒಡೆಯದ ಮರಿಯ ಜೀವನವೆಲ್ಲ ಪಕ್ಷಿಯದೇ ಆಗಿರುವುದು. ಅರ್ಥಾತ್ ಇನ್ನೂ ರೆಕ್ಕೆ ಬಂದಿಲ್ಲ ಮರಿಗೆ, ಅಗದಿ ಅದೇ ಪಾಪ ಇಷ್ಟ ಇರ್ತದೆ. ಅರ್ಥಾತ್ ತಾಯಿ ಹೋಗೋಗಿ ಅಕ್ಕಿ ಎಣ್ಣಿನಾರು ತಿಂದು ಅದನ್ನ ಬಾಯೋದು ನುಡಿಸಿ ಅದನ್ನ ಸಣ್ಣ ಹಿಟ್ಟಿಗತೆ ಮಾಡಿ ಅವು ಬಾಯಿ ತಕೊಂಡು ಕೂತಿರ್ತಾರೆ. ಹಿಂಗೆ ಬಾಯಿ ತೆಗಿತಿರ್ತಾರೆ ಮರಿಗಳು. ಅರ್ಥಾತ್ ಆ ಮರಿ ಬಾಯಾಗಿ ಇರ್ತದೆ. ಆವಾಗ ಮರಿ ಏನಾದ್ರೂ ಧರ್ಪಡಿಸ್ಬೇಕಾಗಿ ಬರ್ತದೆ. ರೆಕ್ಕೆ ಒಡೆಯದ ಮರಿಯ ಜೀವನವೆಲ್ಲ ಪಕ್ಷಿಯದೇ ಆಗಿರುವುದು. ಹಂಗ ನಾನು ಅವ್ರ ಜವಾಬ್ದಾರಿ ತಗೊಂಡು ನಾನೇನ್ ಮಾಡ್ತೀನಿ ಅಂದ್ರೆ ಅವ್ರ ಪ್ರಪಂಚವನ್ನು ನಿರ್ವಹಿಸ್ತೀನಿ. ಹಸಿವೆ ನೀರಡಿಕೆ ಅರಿಯದ ಮಗುವಿಗೆ ಮಾಡಬೇಕಾಗುವುದು ತಾಯಿಗೆ, ಅದರಂತೆ ನನ್ನನ್ನೇ ಅನುಸರಿಸುವವರಿಗೆ ನಿಸ್ಸಂಕೋಚವಾಗಿ ನಾನೇ ಮಾಡಬೇಕಾಗುವುದು. ಯಾವ ರೀತಿಯಾಗ ಕೂಸಿ ಹಸಿವಿ ಗೊತ್ತಾಗುವುದಿಲ್ಲ, ನೀರಲ್ಲಿ ಗೊತ್ತಾಗುವುದಿಲ್ಲ ಅಂತ ಕೂಸಿಗೆ ತಾಯಿನ ಏನ್ ಮಾಡ್ಬೇಕಾಗಿ ಬರ್ತಂದ್ರ ಎಲ್ಲಾನು ಮಾಡ್ಬೇಕಾಗಿ ಬರ್ತದೆ. ಅರ್ಥಾತ್ ಏನೊಂದು ಯಾರು ತೊಟ್ಟಲ್ದ ಮನಸಿರ್ತಾಳೆ, ಅದು ಗಣದ ನಿದ್ದಿರ್ತದೆ. ಮುಂದೆ ಒಂದು ಅರ್ಧ ತಾಸಿಗೆ ಆ ಕೂಸಿಗೆ ಹಾಲು ಕುಡಿಸ್ಬೇಕಾಗಿರ್ತದೆ. ಅರ್ಥಾತ್ ಮಹಾರಾಜ ಉದಾಹರಣೆ ಎಷ್ಟು ಚಂದದ ಅಂತಂದ್ರೆ, ಮಹಾರಾಜ ಏನಂದ್ರು ಅಂದ್ರೆ ಒಂದ್ ಮನೆಯೊಳಗೆ ಏನೋ ಕಾರ್ಯಕ್ರಮ ನಡೆದದೆ, ಬಹಳಷ್ಟು ಮಂದಿ ಆಗ್ತದ, ತುಂಬಾ ಮಂದಿ ಇದ್ದಾರೆ. ಅರ್ಥಾತ್ ಏನು ಅಂತಂದ್ರ ಆ ಮನೆಯೊಳಗಿನ ಅರ್ಥಾತ್ ಆ ಮನೆಯೊಳಗೆ ಒಬ್ಬಾಕಿ ಹೆಣ್ಮಗಳದು, ಆ ಹೆಣ್ಮಗಳಿಗೆ ಒಂದು ಕೂಸದ, ಆ ಕೂಸಿನ ಆಕಿ ತೊಟ್ಟಲ್ದಾಗ ಮಲಗಿಸಿ ಆಕಿನೂ ಕೆಲಸದಾಗ ತೊಳಿಯ. ಅರ್ಥಾತ್ ಏನು ಅಂದ್ರೆ ಆಕಿ ಹಿಂದೆ ಹಿತ್ತಲ್ದಾಗ ಏನೋ ಭಾಂಡಿ ತೊಳಿಯೋದು ಮಾಡ್ಲಿಕ್ಕೆ ಉಳಿದವ್ರು ಎಲ್ಲಾರು ಮನ್ ತುಂಬ ಆ ತೊಟ್ಟಲ್ ಸುತ್ತಲೂ ಅಡ್ಡಾಡ್ತದ, ಇತ್ಲ ಎಲ್ಲಾ ಕಡೆ ಅಡ್ಡಾಡ್ತದ. ಆ ಕೂಸ್ ಎತ್ತಗದಿ ಸಣ್ಣ ಧನಿಲೆ ಹಳ್ಳಿಗೆ ಹತ್ತೇವೆ. ಹಳ್ಳಿಗೆ ಹತ್ತಾಗ ಒಬ್ಬರಿಗೂ ಕೆಲಸದ್ರಿ. ಅಷ್ಟೊತ್ತಿಗೆ ಆ ಹೆಣ್ಮಗಳು ಭಾಂಡಿ ತೊಳಕ್ಕೆ ಪಟ್ಟಣ ಕೈ ತೊಳ್ಕೊಂಡಾಕಿನ ಬಹುಶಃ ಕೂಸ ಹಳ್ಳಿಗೆ ಹತ್ತಿದ ಅಂತ ಬಂದು ಏನ್ ಮಾಡಿದ್ರು ಖುಷಿ ಕರ್ಕೊಂಡು ಹೆಂಗೋ ಹಂಗೇನಂದ್ರ ಆ ಹೆಂಗೋ ಹಂಗ ನಾನು ಅವರನ್ನು ಸಂರಕ್ಷಣೆ ಮಾಡ್ತೀನಿ ಅಂತ. ಅದರಂತೆ ನನ್ನನ್ನೇ ಅನುಸರಿಸುವವರಿಗೆ ನಿಸ್ಸಂಕೋಚವಾಗಿ, ಮತ್ತ ಅದ್ರ ಬಗ್ಗೆ ನನಗೆ ಲಜ್ಜಾ ಅನ್ಸುವುದಿಲ್ಲ, ಸಂಕೋಚ ಅನ್ಸುವುದಿಲ್ಲ, ನಾಚಿಕೆ ಅನ್ಸುವುದಿಲ್ಲ. ಅವ್ರ ಮನ್ಯಾಗ ಪ್ರತ್ಯೇಕ ಒಂದ್ ಪ್ರಸಂಗ ಬಂದ್ರೆ ಅವ್ರ ಬಾತ್ರೂಮ್ ಲ್ಯಾಟ್ರಿನ್ ಸಹಿತ ತೊಳಿಲಿಕ್ಕೆ ನನಗೆ ಏನೇನು ಸಂಕೋಚ ಅನ್ಸಂಗಿಲ್ಲ ಅಂತ. ಹೊಂದಿದ್ದರೆ ಸಾಯುಜ್ಯಾಪೇಕ್ಷೆಯನ್ನು ಪೂರ್ಣ ಮಾಡುವೆನವರ ಇಚ್ಛೆಯನ್ನು ಮಾಡಬೇಕೆಂದರೂ ಸೇವೆಯನ್ನು ನಮ್ಮಿಬ್ಬರಲ್ಲಿ ಪ್ರೇಮ ಕೊಡುವೆ. ಒಂದ್ ವೇಳೆ ಅದು ಸಾಯುಜ್ಯ ಬೇಕಂದ್ರೆ ಅದನ್ನು ಕೊಡ್ತೀವಿ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಬೇಡಪ್ಪ, ನಾನು ಪ್ರೇಮ ಮಾಡ್ಕೊಂಡು ನಿನ್ನ ಭಕ್ತಿ ಮಾಡ್ಕೊಂಡಿರ್ಬೇಕಂತ ಮಾಡೀನಿ, ನಿನ್ನ ಉಪಾಸನೆ ಮಾಡ್ಕೊಂಡಿರ್ಬೇಕಂತ ಮಾಡೀನಿ ಅಂದ್ರೆ ಅವನೇನ್ ಮಾಡ್ತಾನಂದ್ರೆ ಪ್ರೇಮ ಕೊಡ್ತಾನೆ. ಜ್ಞಾನ ಬೇಕಂದ್ರೆ ಜ್ಞಾನ ಕೊಡ್ತಾನೆ, ಪ್ರೇಮ ಬೇಕಂದ್ರೆ ಪ್ರೇಮ ಕೊಡ್ತಾನೆ. ಹೀಗೆ ಹೊಂದಿರುವರು ಯಾವ ಭಾವನಾ ಮಾಡುವೆನು ಮುಂದೆ ಹೋಗಿ ಅವೆಲ್ಲ ಪೂರ್ಣ, ಅದೆಲ್ಲ ಪೂರ್ಣ ಹಾಗೂ ಕೊಟ್ಟದ್ದರ ಸಂರಕ್ಷಣ ನಾನೇ ಮಾಡುವೆನು. ಇದು ಯೋಗಕ್ಷೇಮ ಬಗ್ಗೆ ನಾ ಹೇಳಿದೆ. ಯಾವುದನ್ನ ನಮ್ಮ ಕಡೆ ಏನಿಲ್ಲೋ ಅದನ್ನ ಕೊಡ್ತಾನೆ, ಕೊಟ್ಟದ್ದನ್ನು ಸಂರಕ್ಷಣೆ ಮಾಡ್ತಾನೆ. ಈ ರೀತಿ ಯೋಗಕ್ಷೇಮವನ್ನು ಅರ್ಜುನ ನಾನೇ ವಹಿಸಿರುವೆನು, ಅವನಿಗೆ ನಾನೇ ಆಶ್ರಯ ಕೊಡುವೆನು ಸರ್ವಭಾವದಿಂದ. ಈ ರೀತಿಯಾಗಿ ಅವ್ರ ಯೋಗಕ್ಷೇಮವನ್ನು ನಾನು ವಹಿಸೀನಿ, ಎಲ್ಲಾ ದೃಷ್ಟಿಯಿಂದ ಅವ್ರಿಗೆ ಆಶ್ರಯವನ್ನು ನಾನು ಕೊಡ್ತಕ್ಕಂಥ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿ, ಆದ್ರ
ಜನರ ಅಜ್ಞಾನ ಹೆಂಗದ ಅಂದ್ರ ಅಜ್ಞಾನದಿಂದ ಅವ್ರು ಏನ್ ಮಾಡ್ತಾರೆ, ನನ್ನನ್ನು ಭಜಿಸಲ್ದನೆ ಎಂತೆಂಥವೋ ದೇವ್ರನ್ನ ಅವ್ರು ಏನ್ ಮಾಡಿದ್ರೆ ದೇವ್ರ ಕಡೆಗೆ ಹೋಗ್ತಾರೆ. ಆ ದೇವ್ರ ಪೂಜೆ ಪುನಸ್ಕಾರ ಅದೇನು ಯಾವ್ಯಾವ್ದು ನಮೂನೆಯಿಂದ ಅವನ್ನೆಲ್ಲ ಮಾಡ್ತಾರೆ. ಆದ್ರೆ ನನ್ನ ಕಡೆಗೆ ಅವ್ರಿಗೆ ಲಕ್ಷ್ಯ ಇರಂಗಿಲ್ಲ. ಆದ್ರೂ ಸಹಿತ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ. ಆ ದೇವರ ಬಗ್ಗೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂದ್ರ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ. ತೇಪಿ ಮಾಮೇವ ಕೌಂತೆಯ, ಅವರು ನನ್ನನ್ನೇ ಹೊಂತಾರೇನೋ ಖರೆ. ಯಜಂತೆ ಅವಿಧಿ ಪೂರ್ವಕಂ, ಅವ್ರು ಯಾವ್ಯಾವುದೋ ಪದ್ಧತಿ ಒಳಗೆ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಈ ವಾಮಾಚಾರದವರು ತಾಂತ್ರಿಕ ಸಾಧನೆಯವರು ಅವರು ಸಹಿತ ಏನ್ ಮಾಡ್ತಾರೆ ಅಂದ್ರ ತಮ್ಮ ಪದ್ಧತಿಗನುಸಾರವಾಗಿ ಅವರು ಭಗವಂತನ ಉಪಾಸನಾ ಮಾಡ್ತಾರೆ, ದೇವಿ ಉಪಾಸನಾ ಮಾಡ್ತಾರೆ, ಕಾಲ್ಭೈರವನ ಉಪಾಸನಾ ಮಾಡ್ತಾರೆ. ಅಲ್ಲೆಲ್ಲ ಬಂಗಾಳದಲ್ಲಿ ಹೆಂಗ ಪದ್ಧತಿ ಇದೆ ಅಂದ್ರ ಈ ತಂತ್ರ ಸಾಧನೆ ಅರ್ಥಾತ್ ಏನು ಅಂತಂದ್ರ ವಾಮೋಪಾಸನೆ ಅಂತೆಲ್ಲ. ವಾಮೋಪಾಸನೆ ಒಳಗ ಪಂಚಮಕಾರ ಸೇವನೆ ಮಾಡುವ ಪದ್ಧತಿ ಇರ್ತದೆ. ಪಂಚಮಕಾರ ಒಳಗೆ ಏನೇನ್ ಬರ್ತದಂದ್ರ ಮದ್ಯ, ಮಾಂಸ, ಮೀನ, ಮೈಥುನ, ಮುದ್ರಾ, ಇವು ಐದನ್ನು ಸೇವನೆ ಮಾಡುವಂತ ಪದ್ಧತಿ. ಆ ಪದ್ಧತಿಲೇನು ಅವ್ರು ನನ್ನನ್ನ ಭಜಿಸ್ತಾರೆ. ಆದ್ರೆ ಏನು ಅಂದ್ರೆ ಬೇರೆ ದೇವರ ಒಂದು ಭಾವದಲ್ಲಿ, ದೇವರ ಭಾವದಲ್ಲಿ ನನ್ನನ್ನ ಭಜಿಸ್ತಾರೆ. ಕೊನೆಗೆ ಅವ್ರು ನನ್ನನ್ನ ಪಡ್ಕೋತಾರೇನೋ ಖರೆ. ಆದ್ರೆ ಅಜ್ಞಾನದಿಂದ ಅವ್ರು ಯಾವ್ಯಾವ್ದೋ ಭಾವದಿಂದ ಭಜಿಸ್ತಾರೆ, ನೇರವಾಗಿ ನನ್ನನ್ನ ಭಜಿಸಂಗಿಲ್ಲ. ಆದ್ರಿಂದ ಅರ್ಥಾತ್ ತೇಪಿ ಮಾಮೆ ಯಜಂತೆ ಅವಿಧಿ ಪೂರ್ವ ತೇಪಿ ಮಾಮೇವ ಕೌಂತೆಯ, ಅವರು ನನ್ನನ್ನೇ ಹೊಂತಾರೇನೋ ಖರೆ. ಆದ್ರೆ ಅವಿಧಿ ಪೂರ್ವಕಂ, ಅವ್ರ ವಿಧಿ ವಿಧಾನ ಸರಿ ಇರಂಗಿಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನಂದ್ರು ಅಂದ್ರೆ, ಈ ವಾಮೋಪಾಸಕರಾಗ್ಲಿ ತಾಂತ್ರಿಕ ಸಾಧನೆ ಮಾಡುವವರಾಗ್ಲಿ ಇವರು ಸಹಿತ ಅಡಿಗೆ ಮನೆಗೆ ಒಳಗ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಮನಿ ಒಳಗ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಎಲ್ಲ ಭಾಗದ ಒಂದು ತಲಭಾಗದಿಂದ ಒಳಗೆ ಬರೋರು. ಇನ್ನೊಂದೇನು ಅವ್ರ ಶಬ್ದದಾಗೆ ಹೇಳ್ಬೇಕು ಅಂದ್ರೆ ಇವರು ಸಂಡಾಸದ ಭಾಗದಲ್ಲೇ ಒಳಗೆ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಮಲಿನ ಒಂದು ಪದ್ಧತಿಯಲ್ಲಿ ಉಪಾಸನೆ ಮಾಡಿ ಆ ನಿಷ್ಠೆಯಿಂದ ಭಾವನೆ ಆ ಒಂದು ಆ ಒಂದು ಸ್ವರೂಪದಲ್ಲಿ ಅಥವಾ ಆ ಒಂದು ದೇವತೆಯ ವಿಷಯದಲ್ಲಿ ಅವರು ಶ್ರದ್ಧೆ ಹೊಂದಿರೋದ್ರಿಂದಾಗಿ ಅವರು ಸಹಿತ ಏನ್ ಮಾಡ್ತಾರಂದ್ರೆ ನನ್ನನ್ನೇ ಹೊಂತಾರೆ ಅಂತ ತಿಳ್ಕೊಂಡು ಭಗವಂತ ಹೇಳೋದನ್ನ ಅವ್ರ ಭೂಮಿಯಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅನ್ನೋದನ್ನು ನಾವು ನಾಳಿನ ಸತ್ಸಂಗದಲ್ಲಿ ಶ್ರವಣ ಮಾಡೋಣ. ನಿಜವಾಗಿಯೂ ನಮ್ದು ಏನದ ಅಂತಂದ್ರೆ ಈ ಒಂದು ಶಿಬಿರದ ರೂಪದಲ್ಲಿ ಅರ್ಥಾತ್ ಶಿಬಿರದ ಒಂದು ಭಾವದಲ್ಲಿರ್ತಕ್ಕಂಥ ಅದು ಮುಂದಿನ ಶಬ್ದ ನಾವು ಉಚ್ಚಾರ ಮಾಡುವ ಅವಶ್ಯಕತೆ ಇಲ್ಲ. ನಾವು ಶಿಬಿರದಲ್ಲಿ ಈ ರೀತಿಯಾಗಿ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಕ್ಕಂಥ ಅದರ ಮಹಾರಾಜರ ಅನುಗ್ರಹದಿಂದನೇ ಇಂಥ ಒಂದು ಭಾಗ್ಯ ನಾವು ಪ್ರಾಪ್ತ ಆಗಿದೆ. ಆ ಜ್ಞಾನೇಶ್ವರ ಮಹಾರಾಜರ ವಿಶೇಷವಾದ ಅನುಗ್ರಹ ನಮ್ಮ ಮ್ಯಾಲಿದೆ. ಇಂಥ ಉದಾತ್ತವಾಗಿರುವ ಮನುಷ್ಯ ಆ ಭಗವಂತನನ್ನ ಅಷ್ಟ ಒಂದು ಉದಾತ್ತ ಭಾವದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ಈ ವಿಶ್ವಾತ್ಮಕ ದೇವನನ್ನು ಈ ಭಾಗ್ಯಜ್ಞದಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ ವಾಪತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶ ನಿಷ್ಠೆಯುಳ್ಳ, ಭೂಮಂಡಲದಿ ಸದಾ ಭೇಟಿಯಾಗಲಿ ಜನರಿಗೆ. ಸಚಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪನೀಯ, ಸದಾ ಸರ್ವರಿಗೂ ಸಜ್ಜನ,
ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय. जय जय रघुवीर समर्थ सद्गुರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅಂತಃಕರಣ ಪೂರ್ವಕವಾಗಿ ಪ್ರಾರ್ಥಿಸುವುದೇನು ಅಂದರೆ, ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣದ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಪಡೆಯಲಿ ಎಂದು ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.